All of you have completed first semester. Now you have entered second semester. ಈಗ ಎಲ್ಲರೂ ಸೆಕೆಂಡ್ ಸೆಮಿಸ್ಟರ್ ಬಂದಿದ್ದೀರಾ. ನಾವೀಗ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಕ್ಲಾಸಸ್ ಅಲ್ಲಿ ಇದ್ದೀವಿ. ಓಕೆ, ನಾವು ವಿ ಆರ್ ಇನ್ ದಿ ಫಸ್ಟ್ ಕ್ಲಾಸ್. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದ ಕ್ಲಾಸ್ ಆಫ್ ಕೋರ್ಸ್ 1 ಕಾನ್ಸ್ಟಿಟ್ಯೂಷನ್ ಲಾ 1 ಸಂವಿಧಾನಿಕ ಕಾನೂನು 2 ಸೆಕೆಂಡ್ ಸೆಮಿಸ್ಟರ್ KSLU 3 ರೈಲ್ವೆ ಪ್ರೋಗ್ರಾಮ್. ನಾವೀಗ ಸಂವಿಧಾನಿಕ ಕಾನೂನು 2 ಓದ್ತಾ ಇದೀವಿ. ಫಸ್ಟ್ ಸೆಮ್ ಅಲ್ಲಿ ನೀವು ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, DPSP ಎಲ್ಲ ಓದಿ, ಎಲ್ಲ ಆರ್ಟಿಕಲ್ಸ್ ಎಲ್ಲ ಓದಿರ್ತೀರಾ. ಸೊ ಓದಿ ಈಗ ಸೆಕೆಂಡ್ ಸೆಮಿಸ್ಟರ್ ಬಂದಿದ್ದೀರಾ. ಸೊ ಇನ್ ದಿಸ್ second semester will understand the constitution in depth. Okay, before starting this class, I would like to show you the materials. See, this is the IQ Court special notes. We explain ಇದರಲ್ಲೆಲ್ಲ ತುಂಬಾ ಸಿಂಪಲ್ ಆಗಿ, ತುಂಬಾ ಈಸಿ ಕಾನ್ಸೆಪ್ಟ್ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ, ತುಂಬಾ ಸಿಂಪಲ್ ಆಗಿದೆ. ದಿಸ್ ಇಸ್ ಫ್ರಮ್ ದ ಇಂಟ್ರೊಡಕ್ಷನ್ ಇಂದ ಹಿಡಿದು PTK ಇಂದ ಹಿಡಿದು ಕನ್ಕ್ಲೂಷನ್ ವರೆಗೂ ಫುಲ್ಲು A to Z ಎವ್ರಿಥಿಂಗ್. ನೀವು 6 ಪೇಜ್ ಬರಬೇಕು, 8 ಪೇಜ್ ಬರಬೇಕು ಸರ್, ನಮ್ಗೆ ಕಂಟೆಂಟ್ ಬೇಕು ಸರ್ ಅಂತೆಲ್ಲ ಎಲ್ಲ ಕಂಟೆಂಟ್ಸ್ ಎಲ್ಲ ಸುಮ್ಮನೆ ಏನೋ ಕೊಟ್ಟಿಲ್ಲ. ಎಲ್ಲದಕ್ಕೂ ಕರೆಕ್ಟಾಗಿ ಕೇಸ್ಲ ಬರೆದು, ಅದಕ್ಕೆ ಏನು ಇಂಪಾರ್ಟೆಂಟ್ಸ್ ಆರ್ಟಿಕಲ್ ಬೇಕು ಅದನ್ನು ಕರೆಕ್ಟಾಗಿ ಬರೆದು ನಾವು ಇದನ್ನ ನಿಮಗೆ ಪ್ರೆಸೆಂಟ್ ಮಾಡಿದ್ದೀವಿ. See, we are given case laws also. You can see case law Paschima Bangala versus Ishwaram Industries Limited, Bombay Rajya versus RMDC. Case laws means synopsis, saramsha, summary, everything we are given. See, this is first question of constitutional law 2, and this is a summary. ಇದ್ರಲ್ಲೆಲ್ಲ ಫುಲ್ ಸೇಮ್ ಕ್ವಶನ್ ಇರುತ್ತೆ. ಅಲ್ಲಿ ಏನ್ ಸೆಕ್ಷನ್ ಬರುತ್ತೆ, ಯಾವ ಆರ್ಟಿಕಲ್ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಲಾ ಯಾವ ಆರ್ಟಿಕಲ್ ಬರುತ್ತೆ, PTK ಬರೀಬೇಕು. ಸಿಂಪಲ್ ಆಗಿ ಅರೆ ಸಂಯುಕ್ತ, ನಮ್ಮ ಇಂಡಿಯಾದ ಯಾವುದು ಅರೆ ಸಂಯುಕ್ತ ಅಧಿಕಾರ ಹಂಚಿಕೆಯಾಗಿದೆ ರಾಜ್ಯ ಮತ್ತೆ ಕೇಂದ್ರದ ನಡುವೆ. ರಾಜ್ಯ ಪಟ್ಟಿ ಏನಿರುತ್ತೆ, ರಾಷ್ಟ್ರದ್ದು ಕೇಂದ್ರ ಪಟ್ಟಿ ಏನಿರುತ್ತೆ, ರಾಜ್ಯ ಪಟ್ಟಿ ಏನಿರುತ್ತೆ, ಆಡಳಿತ ಸಂಬಂಧ ಏನು, ಫಿನಾನ್ಷಿಯಲಿ ಯಾವ ತರ ಸಂಬಂಧ ಇದೆ, ರಿಲೇಷನ್ ಇದೆ. Each and everything we've explained only with points, only with the headlines. Everything case laws are there. You can see all case laws we have mentioned in a synopsis way. This is for English medium synopsis. Okay. Even by writing synopsis also, you can score very good marks in the exam. You can, if you write all this articles, case laws, everything, whatever we are given for each question, ಅದನ್ನೆಲ್ಲ ಬರ್ದು ನೀವು ಕೇಸ್ ಎಲ್ಲ ಬರ್ದು ನೀಟ್ ಎಕ್ಸ್ಪ್ಲನೇಷನ್ ಮಾಡಿದ್ರೆ you can easily score above 60, above 70 marks also. ಇದೆಲ್ಲ ಏನೇನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ ಇದೆಲ್ಲ ಡೀಪ್ ಆಗಿ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ you can easily score above 80 also with case laws. This is for English medium students. IQ Court special notes of Constitutional Law 2, second semester of 3 railway program. See, same question, same points, same headlines. This is English version, English for English medium students. See, case laws also there. Case law ಇದೆ, ಎಲ್ಲ ಇದೆ. See, everything is there. See, KC Gajapati Narayana versus Orissa Rajya, Balaji versus Mysore Rajya, case laws, articles, explanations. So this is ಬ್ಲಾಕ್ಸ್ ಅಂದ್ರೆ ಪ್ರತಿ ಕ್ವಶನ್ಗೂ ಏನೇನು ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ ಏನ್ ಮೀನಿಂಗ್ ಆರ್ಟಿಕಲ್ ಅಂದ್ರೆ ಸಿಂಪಲ್ ಆಗಿ ಯಾರು ಓದಿದ್ರು ಅರ್ಥ ಆಗ್ಬೇಕು ಆ ತರ ಸಿಂಪಲ್ ವರ್ಡ್ಸ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ. ಇಲ್ಲಿ ಆರ್ಟಿಕಲ್ 269 ಅಂದ್ರೆ ಏನು, ಕೇಂದ್ರದ ತೆರಿಗೆ ರಾಜ್ಯಕ್ಕೆ ಪಾಲು. ವೆರಿ ಸಿಂಪಲಿಫೈಡ್ ವೇ ಅಂದ್ರೆ ಏನು, ಕೇಂದ್ರವೇ ಟ್ಯಾಕ್ಸ್ ಹಾಕಿ ತಾನೇ ಕಲೆಕ್ಟ್ ಮಾಡಿ ಆಮೇಲೆ ಆ ದುಡ್ಡನ್ನ ಪೂರ್ತಿಯಾಗಿ ರಾಜ್ಯಗಳಿಗೆ ಕೊಟ್ಟು ಬಿಡೋದು. ಎಷ್ಟು ಈಸಿ ಆಗಿದೆ ಅಂದ್ರೆ ವೆರಿ ಸಿಂಪ್ಲಿಫೈಡ್ ಮಾಡಿ ಕೊಟ್ಟಿದ್ದೀವಿ. ಪ್ರಕರಣಗಳು ಏನೇನು ಬರುತ್ತೆ ಈ ಕ್ವಶನ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಸೆಕ್ಷನ್. ಈ ಸೆಕ್ಷನ್ ಹೆಂಗ್ ನೆನ್ಪಿಟ್ಕೊಳ್ಳೋದು? ಡಿ ಅಂದ್ರೆ ಡೆಫಿನೇಷನ್, ಎ ಅಂದ್ರೆ ಅಸೆಂಬ್ಲಿ, ಬಿ ಅಂದ್ರೆ ಬೇಸ್. ಆಕ್ಚುಲಿ ಆ ಬೇಸ್ ಅಲ್ಲ, ನಾವು ನಿಮ್ಗೆ ಟ್ರಿಕ್ಸ್ ಗೊತ್ತಾಗ್ಲಿ ಅಂತ 3 ಹಂತದಲ್ಲಿ ಪಂಚಾಯಿತಿಯ ಆಧಾರ ರಚನೆ, ಬಿ ಅಂದ್ರೆ ಬೇಸ್ ಅಂದ್ರೆ ಆಧಾರ, ಪಂಚಾಯಿತಿ ಆಧಾರ ರಚನೆ, ಆತರ ವೆರಿ ಟ್ರಿಕ್ಸ್ ಕೊಟ್ಟಿ. ಐ ಅಂದ್ರೆ ಏನು ಈ ತರ ಟ್ರಿಕ್ಸ್ ಕೊಟ್ಟಿ, ಪ್ರತಿ ಒಂದಕ್ಕೂ ಟ್ರಿಕ್ಸ್ ಕೊಟ್ಟಿದೀವಿ. ಐ ಅಂದ್ರೆ ಇನ್ಕಮ್ ಅಂದ್ರೆ ಆದಾಯ ಲೆಕ್ಕ ಹಾಕುವ ರಾಜ್ಯ ಸರ್ಕಾರದ ಆಯೋಗ. ಐ ಅಂದ್ರೆ ಆದಾಯ ಅಲ್ಲ, ನಮ್ಗೆ ಟ್ರಿಕ್ಸ್ ಕೊಟ್ಟಿದೀವಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಈಸಿಲಿ. ಸೊ ಪ್ರತಿ ಒಂದು ಸೆಕ್ಷನ್ಸ್ಗೂ ಟ್ರಿಕ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದೀವಿ. ದಿಸ್ ಇಸ್ ದ ಬ್ಯೂಟಿ ಆಫ್ IQ Courts notes. See, before we start the Constitutional Law 2, ನಮ್ಗೆ ತುಂಬಾ ಬೇಸಿಕ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸುಮ್ಮನೆ ಡೈರೆಕ್ಟ್ ಆಗಿ ಓದ್ಬಿಡೋದಲ್ಲ. ಕೆಲವರಿಗೆ MP ಅಂದ್ರೆ ಏನು, MLA ಹೇಗೆ ಸೆಲೆಕ್ಟ್ ಆಗ್ತಾರೆ, ಹೌಸಸ್, ಅಪ್ಪರ್ ಹೌಸ್, ಲೋವರ್ ಹೌಸ್ ಅಂದ್ರೆ ರಾಜ್ಯಸಭಾ, ಲೋಕಸಭಾ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಸೊ ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಫಸ್ಟ್ ನಾವು ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಿ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಥಿಂಗ್ ಬಿಫೋರ್ ಡೈವ್ ಇನ್ ಟು ದಿ Constitutional Law 2 of course 1 of second semester KSLU 3 railway program. Now we will start with the basic. Okay, we will start with the very basic thing. ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡಿದೆ ಅಲ್ವಾ. ಈ ಕೇಂದ್ರ ಸರ್ಕಾರ ಅಂದ್ರೆ KSLU ತರ,
KSLU ಯೂನಿವರ್ಸಿಟಿ ಇದೆಯಲ್ಲ ಆ ತರ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಅಂದ್ರೆ ಕಾಲೇಜ್ಗಳು, ನಿಮ್ ಕಾಲೇಜ್ಗಳು ಇರುತ್ತಲ್ಲ, ಬಳ್ಳಾರಿ ಲಾ ಕಾಲೇಜು, ಮಂಡ್ಯ ಲಾ ಕಾಲೇಜು, ಬೆಂಗಳೂರು ಲಾ ಕಾಲೇಜು, ರಾಮನಗರದಲ್ಲಿ ಇದೆ ಅಲ್ಲೊಂದು ರಾಮನಗರ ಲಾ ಕಾಲೇಜ್ ಇದೆಯಲ್ಲ, ಮತ್ತೆ ಪ್ರೈವೇಟ್ ಕಾಲೇಜು, ವಿವೇಕಾನಂದ ಪ್ರೈವೇಟ್ ಕಾಲೇಜು, ರಾಜರಾಜೇಶ್ವರಿ ಪ್ರೈವೇಟ್ ಕಾಲೇಜು, ಸಿದ್ಧಗಂಗಾ ಲಾ ಕಾಲೇಜು. ಸೊ ಕಾಲೇಜ್ಗಳು ಇದಾವಲ್ಲ ಅದು, ಓಕೆನಾ. ರಾಜ್ಯ ಅಂದ್ರೆ ಕಾಲೇಜ್ಗಳು, ಕೇಂದ್ರ ಅಂದ್ರೆ KSLU ಯೂನಿವರ್ಸಿಟಿ ತರ, ಓಕೆನಾ. ಕಾಲೇಜ್ಗಳು ಅವ್ರವ್ರ ಇಷ್ಟ ಬಂದಂಗೆ ಅವ್ರ ಕ್ಲಾಸ್ ನಡೆಸಿ ರಜಾ ಎಲ್ಲ ಓಕೆ, ಅದಕ್ಕೆ ಸ್ವಲ್ಪ ಗೈಡ್ಲೈನ್ ಎಲ್ಲ KSLU ಕೊಡುತ್ತೆ. ಸ್ಟಿಲ್ ಇವ್ರಿಗೂ ಸ್ವಲ್ಪ ಆಟೋನಮಸ್ ಇರುತ್ತೆ, ಅವ್ರಿಗೆ ಯಾವ ತರ ಮಾಡ್ಕೊಳ್ಬೇಕು ಏನು ಅಂತ. ನಮ್ಮ ಕಾಲೇಜ್ ನಿಮ್ ಕಾಲೇಜ್ಗಳಲ್ಲೇ ಡಿಸೈಡ್ ಮಾಡ್ತಾರಲ್ಲ, ನೀವು ಈ ಟೈಮ್ ಬರಬೇಕು ಕ್ಲಾಸ್ಗೆ, ಈ ಟೈಮ್ ಹೋಗ್ಬೇಕು, ಎಲ್ಲರೂ ಕಂಪಲ್ಸರಿ ಈ ಯೂನಿಫಾರ್ಮ್ ಹಾಕೋ ಬರಬೇಕು, ಆ ಥರ ಎಲ್ಲ ಮಾಡ್ತಾರಲ್ಲ, ಅದು ರಾಜ್ಯ. ಸ್ಟಿಲ್ ಮೇನ್ ಕಂಟ್ರೋಲ್ ಯಾರ ಹತ್ರ ಇರುತ್ತೆ? KSLU ಹತ್ರ ಇರುತ್ತೆ. ಹೋಯ್ತು, ನೀವೆಲ್ಲ ರಿಜಿಸ್ಟರ್ ಆಗಿರ್ತೀರ KSLU ಹತ್ರ, ಕಾಲೇಜ್ಗಳೆಲ್ಲ. ಅದೇ ತರ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ, ಕೇಂದ್ರಕ್ಕೂ ರಾಜ್ಯಕ್ಕೆ ಏನು ಕಂಟ್ರೋಲ್ ಅಂತ. ಈ KSLU ಕೇಂದ್ರ ಎಲ್ಲಾ ಕಂಟ್ರೋಲ್ ಇಟ್ಕೊಂಡಿರುತ್ತೆ. ಈಗ KSLU ಹೇಳಿದ್ದಾರೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಹಾಕ್ಲೇಬೇಕು, ಎಲ್ಲರೂ ರೆಡಿ ಮಾಡ್ಕೊಳ್ಳಿ ಅಂತ ಕಾಲೇಜ್ಗೆಲ್ಲ ಹೇಳ್ಬಿಟ್ಟಿದಾರಲ್ವಾ, ಕಾಲೇಜ್ಗಳೆಲ್ಲ ಕೇಳಲೇಬೇಕು. ಆತರ ಕೇಂದ್ರಕ್ಕೆ ರಾಜ್ಯಕ್ಕಿಂತ ಜಾಸ್ತಿ ಪವರ್ ಇದೆ, ಸ್ವಲ್ಪ ಸೆಂಟ್ರಲೈಸ್ ಪವರ್ ಇದೆ. ಅದಕ್ಕೆ ಎಲ್ಲ ಪೂರ್ತಿ ರಾಜ್ಯಕ್ಕೆ ಕೊಟ್ಟಿಲ್ಲ, ಪೂರ್ತಿ ಕೇಂದ್ರನೂ ಇಟ್ಕೊಂಡಿಲ್ಲ. ಸೊ ಇವೆರಡು ಬ್ಯಾಲೆನ್ಸ್ ಅಲ್ಲಿ ಇದೆ. ಅದಕ್ಕೆ ನಮ್ದು ಸಿಸ್ಟಮ್ ನ ಏನಂತ ಕರಿತೀವಿ? ಅರೆ ಒಕ್ಕೂಟ, ಸೆಮಿ ಫೆಡರಲಿಸಂ ಅಂತ ಕರಿತೀವಿ, ಸೆಮಿ ಫೆಡರಲ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ ಕ್ವಾಸಿ ಫೆಡರಲಿಸಂ ಅಂತ ಕರಿತೀವಿ, ಓಕೆನಾ. ಯಾಕೆಂದ್ರೆ ನಮ್ದು ಇಬ್ರು ಒಬ್ಬರೇ ಇಟ್ಕೊಂಡ್ಬಿಟ್ಟಿಲ್ಲ, ಎಲ್ಲ ಇಬ್ರಿಗೂ ಶೇರ್ ಮಾಡಿದ್ದಾರೆ. ಓಕೆ, ಇಬ್ರು ಬ್ಯಾಲೆನ್ಸ್ ಅಲ್ಲಿ ವರ್ಕ್ ಮಾಡ್ತಿರೋದು ನಮ್ಮ ಕಂಟ್ರಿಲಿ. ಅದಕ್ಕೆ ನಮ್ದು ಸೆಮಿ ಫೆಡರಲಿಸಂ ಆರ್ ಕ್ವಸಿ ಫೆಡರಲಿಸಂ ಅಂತ ಕರಿತೀವಿ. ಅರೆ ಒಕ್ಕೂಟ, ಅರೆ ಸಂಯುಕ್ತ ಸಿಸ್ಟಮ್ ನಮ್ದು, ಓಕೆನಾ. ಈಗ ಅರ್ಥ ಆಯ್ತಲ್ಲ ಕೇಂದ್ರ ಮತ್ತೆ ರಾಜ್ಯ ಅಂತ. ಈಗ ಕೇಂದ್ರದಲ್ಲಿ 2 ಹೌಸ್ ಇದೆ, ಅದರಲ್ಲಿ ಒಂದು ಲೋವರ್ ಹೌಸು, ಇನ್ನೊಂದು ಅಪ್ಪರ್ ಹೌಸು, ಓಕೆನಾ. ಈಗ ಅರ್ಥ ಆಯ್ತು ನಿಮ್ಗೆ. ಇದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಅಂದ್ರೆ KSLU ಯೂನಿವರ್ಸಿಟಿ ಇಲ್ಲ, ಅದು. ರಾಜ್ಯ ಸರ್ಕಾರ ಅಂದ್ರೆ ನಿಮ್ ಕಾಲೇಜುಗಳು, ಓಕೆನಾ. ಇವು ರಾಜ್ಯ ಸರ್ಕಾರಗಳು. ಈ KSLU ಯೂನಿವರ್ಸಿಟಿಲಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಏನಿದೆ? ಲೋವರ್ ಹೌಸ್ ಅಂತಿದೆ, ಇನ್ನೊಂದು ಅಪ್ಪರ್ ಹೌಸ್ ಅಂತಿದೆ. ಈಗ ರಾಜ್ಯ ಸರ್ಕಾರ ನಿಮ್ ಕಾಲೇಜಲ್ಲೂ ಕೂಡ ಏನಿದೆ? ಲೋವರ್ ಹೌಸ್ ಅಂತಿದೆ, ಅಪ್ಪರ್ ಹೌಸ್ ಅಂತ ಇದೆ. ಇದು ರಾಜ್ಯ, ಇದು ಕೇಂದ್ರ ಮೀನ್ಸ್ ಸೆಂಟರ್, ಇದು ರಾಜ್ಯ ಸ್ಟೇಟ್. ಇಲ್ಲಿ ಯಾರು ಇರ್ತಾರೆ? PM ಇರ್ತಾರೆ, PM ಹೆಡ್ ಆಗಿರ್ತಾರೆ. ಇಲ್ಲಿ CM. PM ಯಾರೀಗ? ನರೇಂದ್ರ ಮೋದಿ. ಇದರಲ್ಲಿ CM ಯಾರು? ಮೊದಲು ಸಿದ್ದರಾಮಯ್ಯ, ಈಗ DK ಶಿವಕುಮಾರ್, ಓಕೆನಾ. ಇದರಲ್ಲಿ 2 ಹೌಸ್ ಇದೆ, ಇದರಲ್ಲೂ ಕೂಡ 2 ಹೌಸ್ ಇದೆ. ಏನಿದೆ 2 ಹೌಸ್ ಸರ್? ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಅರ್ಥ ಆಗದೆ ನಿಮ್ಗೆ ತುಂಬಾ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಓದ್ಬೇಕಾದ್ರೆ. ಲೋಕಸಭೆ ಅಂದ್ರೆ ನೋಡಿ 2 ಇದೆ. ಲೋಕಸಭೆ ಇಲ್ಲಿ ನೋಡಿ 2 ಕಡೆ ನೋಡಿ, ಇಲ್ಲಿ ಜನ ಇದಾರೆ ಅಲ್ವಾ, ಇಲ್ಲೂ ಜನ ಇದ್ದಾರೆ. ಅಂದ್ರೆ ಅರ್ಥ ಈ ವಿಧಾನಸಭೆ ಮತ್ತೆ ಈ ಲೋಕಸಭೆ ಎರಡಕ್ಕೂ ಯಾರು ಸೆಲೆಕ್ಟ್ ಮಾಡ್ತಾರೆ? ಅವ್ರನ್ನ ಜನ, ಅಂದ್ರೆ ನಾವು ಸೆಲೆಕ್ಟ್ ಮಾಡ್ತೀವಿ, ನಾವು ವೋಟ್ ಹಾಕಿ ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ MP ನಾವು ವೋಟ್ ಹಾಕಿ ಸೆಲೆಕ್ಟ್ ಮಾಡ್ತೀವಿ. ಟೋಟಲಿ ಆಲ್ ಓವರ್ ಇಂಡಿಯಾದಿಂದ 543 ಸೀಟ್ಸ್ಗೆ ಜನ ಸೆಲೆಕ್ಟ್ ಮಾಡ್ತಾರೆ ಡೈರೆಕ್ಟ್ ಆಗಿ. ಅದು ಲೋಕಸಭೆಗೆ. ಅದೇ MP ಜಿಲ್ಲೆಗೆ ಒಬ್ರು ಇರ್ತಾರಲ್ಲ. ಎಕ್ಸಾಂಪಲ್, ಲೋಕಸಭೆಗೆ ತೇಜಸ್ವಿ ಸೂರ್ಯ ಸೆಲೆಕ್ಟ್ ಆಗಿದಾರಲ್ಲ ಬೆಂಗಳೂರಿಂದ, ಅವರು, ಓಕೆನಾ. ಇವರು ಲೋಕಸಭೆ ಮೆಂಬರು. ಇವ್ರನ್ನ ಯಾರು ಸೆಲೆಕ್ಟ್ ಮಾಡಿದ್ದು? ಜನಗಳು ಸೇರಿ ಸೆಲೆಕ್ಟ್ ಮಾಡಿದ್ದು, ಓಕೆನಾ. ಅದೇ ತರ ಕರ್ನಾಟಕದಲ್ಲೂ ಕೂಡ MLAಗಳಿದ್ದಾರೆ. ಅಲ್ಲಿ MP ಅಂತಾರೆ, ಇಲ್ಲಿ MLAಗಳಿದ್ದಾರೆ. MLAಗಳು ಅದೇ ತಾಲೂಕಿನೊಂದು ಎಲೆಕ್ಷನ್ ನಡೆಯುತ್ತಲ್ಲ, MLAಗಳು ತಾಲೂಕು ಒಬ್ಬರು ನಿಂತಿರ್ತಾರೆ. ನಮ್ಮ ರಾಜ್ಯದಲ್ಲಿರೋ ಎಲ್ಲಾ ತಾಲೂಕುಗಳು ನಿಂತು ಎಲ್ಲ ಎಷ್ಟು ಸೀಟ್ ಆಗಿದೆ? 224 ಸೀಟ್ಸ್ ಇದೆ. 224 ಸೀಟಲ್ಲಿ MLAಗಳೆಲ್ಲ ಗೆದ್ದು ಈ ವಿಧಾನಸಭಾನ ಎಂಟ್ರಿ ಮಾಡ್ತಾರೆ. ಅದನ್ನೇ ಲೋವರ್ ಹೌಸ್ ಅಂತ ಕರಿತೀವಿ. ಯಾರು ಜನರಿಂದ ಸೆಲೆಕ್ಟ್ ಆಗಿ ಹೋಗಿದಾರೋ ಅವರನ್ನ ಆ ಸಭೆನ ಲೋವರ್ ಹೌಸ್ ಅಂತ ಕರಿತೀವಿ, ಕೆಳಮನೆ ಅಂತ ಕರಿತೀವಿ ಕನ್ನಡದಲ್ಲಿ. 224 ಮೆಂಬರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪಬ್ಲಿಕ್ ಟು ರೆಪ್ರೆಸೆಂಟ್ ದ ಸ್ಪೆಸಿಫಿಕ್ ಸ್ಟೇಟ್ ಕಾನ್ಸ್ಟಿಟ್ಯೂನ್ಸೀಸ್. ಇದರಲ್ಲಿ ಪಬ್ಲಿಕ್ ಎಲ್ಲ ಸೆಲೆಕ್ಟ್ ಮಾಡಿ. ಈಗ ಅರ್ಥ ಆಯ್ತಲ್ವಾ? ಲೋವರ್ ಹೌಸ್ ಕೆಳಮನೆ ಅಂದ್ರೆ ಇದರಲ್ಲಿ MP ಅಂತಾರೆ, ಇದರಲ್ಲಿ MLA ಅಂತಾರೆ, ಇದರಲ್ಲಿ ಇಬ್ರು ಜನರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಕಡೆ ಸೈಡ್ ಬಂದ್ರೆ ಇನ್ನೊಂದು ಹೌಸು, ಓಕೆ. ಕೇಂದ್ರ ಸರ್ಕಾರದಲ್ಲಿ 1 ಹೌಸು, ಈ ಕಡೆ 2ನೇ ಹೌಸ್ ಇದೆ. ರಾಜ್ಯ ಸರ್ಕಾರದಲ್ಲೂ 1ನೇ ಹೌಸು ವಿಧಾನಸಭಾ ಅಂತಾರೆ, 2ನೇದು ವಿಧಾನ ಪರಿಷತ್ ಅಂತಾರೆ. ಇದರಲ್ಲಿ ಅಪ್ಪರ್ ಹೌಸ್ ಅಂತಾರೆ ಈ ಸೈಡ್ ನ. ಏನಂತಾರೆ? ಇದು ಅಪ್ಪರ್ ಹೌಸ್. ಇಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ? ಇವ್ರನ್ನ ಡೈರೆಕ್ಟ್ ಆಗಿ ನಾರ್ಮಲ್ ಜನಗಳು ಸೆಲೆಕ್ಟ್ ಮಾಡಲ್ಲ. ಇವ್ರನ್ನ ಈ ಕೇಂದ್ರ ಸರ್ಕಾರದಲ್ಲಿ 243 ಸೀಟ್ ಇರ್ತವೆ ರಾಜ್ಯಸಭೆಗೆ. ಈ 243 ಸೀಟ್ ನ ಯಾರು ಸೆಲೆಕ್ಟ್ ಮಾಡ್ತಾರೆ? ಅದರಲ್ಲಿ 233 ಸೀಟ್ಸ್ ನ ಈ ನಮ್ಮ MLAಗಳು ಇದಾರಲ್ಲ, ನಾವು ಸೆಲೆಕ್ಟ್ ಮಾಡಿರ್ತೀವಲ್ಲ, ಅವರು ಸೆಲೆಕ್ಟ್ ಮಾಡ್ತಾರೆ. ಇನ್ನು ನಮ್ಮ ಕರ್ನಾಟಕದಂತಲ್ಲ, ಎಲ್ಲ ಸ್ಟೇಟ್ ಕಂಟ್ರಿಲಿರೋ ಎಲ್ಲ MLAಗಳು ಸೇರಿ 233 ಜನನ ಸೆಲೆಕ್ಟ್ ಮಾಡ್ತಾರೆ. ಈಚ್ ಸ್ಟೇಟ್ ಅಲ್ಲೂ ಒಂದೊಂದು ಶೇರ್ಸ್ ಇರುತ್ತೆ.
ಓಕೆ, ಅದೇ ತರ ರಿಮೈನಿಂಗ್ 233 ನೀವು ಹೇಳ್ತಾರೆ 245 ಸರ್ ಇರೋದು ಅಂತ ಕೇಳ್ತಿರಲ್ವಾ, ಅದಕ್ಕೆ ಇನ್ನು ರಿಮೈನಿಂಗ್ 12 ಮೆಂಬರ್ಸ್ ನ ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡ್ತಾರೆ. ಓಕೆ, ನಿಮ್ಗೆ ಇದೆಲ್ಲ ಅರ್ಥ ಆಯ್ತು. ಇದು ಓಕೆ, ಇದು ಓಕೆ. ಇದು KSLU ತರ, ಇದು ಕೇಂದ್ರ ಸರ್ಕಾರ, ಇದು ರಾಜ್ಯ ಸರ್ಕಾರ. ಗೊತ್ತಾಯ್ತಲ್ವಾ? ರಾಜ್ಯ ಸರ್ಕಾರದಲ್ಲಿ ಲೋವರ್ ಹೌಸ್ MLA ಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಅಪ್ಪರ್ ಹೌಸ್ ಅಲ್ಲಿ ಇದಾರಲ್ಲ, ಇವ್ರನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಸರ್? 75 ಮೆಂಬರ್ಸ್ ಅಲ್ಲಿ ಇದಾರಲ್ಲ, ಇವ್ರನ್ನ MLA ಗಳು, ಲೋಕಲ್ ಅಥಾರಿಟಿ, ಗ್ರಾಜುಯೇಟ್ಸ್, ಟೀಚರ್ಸ್, ಗವರ್ನರ್ಸ್ ಇವರೆಲ್ಲ ಸೇರ್ಕೊಂಡು 75 ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾರೆ. ಇವರೆಲ್ಲ ಮೇಧಾವಿಗಳು ಇರ್ತಾರೆ ಸ್ಪೆಸಿಫಿಕ್ ಫೀಲ್ಡ್ ಅಲ್ಲಿ. ಅವರೆಲ್ಲ ಇದರಲ್ಲಿ ಅಪ್ಪರ್ ಹೌಸ್ ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡ್ತಾರೆ. ಓಕೆನಾ? ಪ್ರತಿ ರಾಜ್ಯದಲ್ಲೂ ಚೀಫ್ ಮಿನಿಸ್ಟರ್ ಇರ್ತಾರೆ. ಓಕೆನಾ? ಇದು ನಮ್ಮ ಕೇಂದ್ರದಲ್ಲಿ PM ಇರ್ತಾರೆ, PM ನರೇಂದ್ರ ಮೋದಿ. ಅದೇ ತರ PM ಇರ್ತಾರೆ ಕೇಂದ್ರದಲ್ಲಿ. ವಿಧಾನಸಭಾದಲ್ಲಿ ಇವರು ಯಾರಿರ್ತಾರೆ? ಸರ್ಕಾರ ನಡೆಸೋರು ಸಿಎಂ ಹೆಡ್ ಆಗಿರ್ತಾರೆ. ಸರ್ಕಾರದ ಇವರು ಎಲೆಕ್ಟ್ ಆಗಿರ್ತಾರೆ. MLA ಗಳಿಂದ ಎಲೆಕ್ಟ್ ಆಗಿರೋದು ಚೀಫ್ ಮಿನಿಸ್ಟರ್ ಇರ್ತಾರೆ. ಓಕೆನಾ? ಕೇಂದ್ರಕ್ಕೆ PM, ಪ್ರತಿ ರಾಜ್ಯಕ್ಕೆ CM ಇರ್ತಾರೆ. ಓಕೆ, ಇದು ಕ್ಲಿಯರ್ ಆಯ್ತಲ್ಲ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನಿಮ್ಗೆ. ಬಾಕಿದೆಲ್ಲ ಅರ್ಥ ಆಗಬೇಕು, ನೆಕ್ಸ್ಟ್ ಕ್ಲಾಸಲ್ಲಿ ಅರ್ಥ ಆಗಬೇಕು. ಇದು ಇಂಪಾರ್ಟೆಂಟ್. ಇಲ್ಲಾಂದ್ರೆ ಏನ್ ಸರ್ ಹೇಳ್ತಿದ್ರಿ, ಇದು ಏನು ಅರ್ಥನೇ ಆಗ್ತಿಲ್ಲ ಅನ್ಸ್ಬಿಡುತ್ತೆ. ಕೆಲವರು ತುಂಬಾ 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 ಹಿಂದೆ ಓದಿರ್ತೀರ, ನಿಮ್ಗೆಲ್ಲ ಮರ್ತೋಗಿರುತ್ತೆ. ಸೊ ಐ ಜಸ್ಟ್ ಎಕ್ಸ್ಪ್ಲೈನ್ ಇಟ್ ವೆರಿ ಸಿಂಪಲ್ ವೇ. ಮತ್ತೆ ಕೇಂದ್ರದಲ್ಲಿ ಪ್ರೆಸಿಡೆಂಟ್ ಇರ್ತಾರಲ್ಲ, ಅದೇ ತರ ನಮ್ಮ ರಾಜ್ಯದಲ್ಲಿ ಪ್ರತಿ ರಾಜ್ಯದಲ್ಲಿ ಗವರ್ನರ್ ಅಂತ ಇರ್ತಾರೆ. ಓಕೆನಾ? PM, CM, ಗವರ್ನರ್ ಮತ್ತೆ ಪ್ರೆಸಿಡೆಂಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೂಡ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಅಂದ್ರೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ರಾಜ್ಯಸಭೆ ಇದ್ದರೆ ಇದರಲ್ಲಿ ಚೇರ್ಮನ್ ಅಂತ ಇರ್ತಾರೆ. ಈ ಚೇರ್ಮನ್ ಯಾರಾಗಿರ್ತಾರೆ ಸರ್ ಅಂದ್ರೆ ವೈಸ್ ಪ್ರೆಸಿಡೆಂಟ್. ಈ ಪ್ರೆಸಿಡೆಂಟ್ ಇದಾರಲ್ಲ, ಇವ್ರಾದ್ಮೇಲೆ ವೈಸ್ ಪ್ರೆಸಿಡೆಂಟ್ ಇರ್ತಾರಲ್ವಾ, ಈ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಇದಕ್ಕೆ ಚೇರ್ಮನ್ ಓಕೆ, CP ರಾಧಾಕೃಷ್ಣನ್. ನೆಕ್ಸ್ಟ್ ಲೋಕಸಭೆ ಇದೆಯಲ್ಲ, ಲೋಕಸಭೆ ಇದು KSLU ತರ, ಇದು ನಿಮ್ ಕಾಲೇಜ್ ತರ. ರಾಜ್ಯ ಅಂದ್ರೆ KSLU ರಾಜ್ಯ, KSLU ಅಂದ್ರೆ ಕೇಂದ್ರ, ರಾಜ್ಯ ಅಂದ್ರೆ ಕಾಲೇಜು. KSLU ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ, ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ಬೇಕು ರಾಜ್ಯದವರು. ಸೊ ನಮ್ದು ವ್ಯವಸ್ಥೆ ಹೇಗಿದೆ ಅಂದ್ರೆ, ಕೇಂದ್ರ ಹೇಳಿದನ್ನ ನಮ್ಮ ರಾಜ್ಯದವರು ಫಾಲೋ ಮಾಡ್ಬೇಕಾಗುತ್ತೆ. ತುಂಬಾ ಜಸ್ಟ್ ಕೇಂದ್ರದವರು ಎಲ್ಲ ಹೈಯರ್ ಪ್ರಯಾರಿಟಿ, ತುಂಬಾ ಕಂಟ್ರೋಲ್ ಇಟ್ಕೊಂಡಿರ್ತಾರೆ ರಾಜ್ಯದ ಮೇಲೆ. KSLU ಒಂದು ಹೊಸ ರೂಲ್ಸ್ ತಗೊಬರ್ತದೆ, ಎಲ್ಲರೂ ಬಯೋಮೆಟ್ರಿಕ್ ಹಾಕ್ಲೇಬೇಕು, ಸ್ಟೂಡೆಂಟ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಅಂತ. ಕಾಲೇಜಸ್ ಮಾಡ್ಲೇಬೇಕು. ಓಕೆನಾ? ಕಾಲೇಜಸ್ ಕೆಲವು ಕೊಟ್ಟಿದೆ ನಿಮ್ಗೆ, ನೀವು ಓನ್ ಆಗಿ ರೂಲ್ಸ್ ಮಾಡ್ಕೊಳ್ಳಿ ಅಂತ. ಕ್ಲಾಸ್ ಟೈಮಿಂಗ್ಸು, ಎಷ್ಟು ಗಂಟೆ ಬರ್ತಾರೆ, ಎಷ್ಟು ಗಂಟೆ ಹೋಗ್ತಾರೆ, ಮತ್ತೆ ಸ್ಟೂಡೆಂಟ್ಸ್ ಯಾವ ಡ್ರೆಸ್ ಹಾಕಬೇಕು, ಯಾವ ತರ ಯೂನಿಫಾರ್ಮ್ ಹಾಕಬೇಕು, ಅದೆಲ್ಲ ಕಾಲೇಜ್ ಡಿಸೈಡ್ ಮಾಡುತ್ತಲ್ಲ. ಅದೇ ತರ ನಮಗೆ ಕಾಲೇಜ್ಗೂ ಕೂಡ ಅಂದ್ರೆ ರಾಜ್ಯಕ್ಕೂ ಕೂಡ ಕೆಲವು ಪವರ್ನ ಕೊಟ್ಟಿದೆ ಸಂವಿಧಾನ. ಅದೇ ತರ ಕೇಂದ್ರದವರು ರಾಜ್ಯದವ್ರನ್ನ ಹೇಳ್ಬೋದು, ಈ ತರನೇ ಮಾಡಿ, ಈ ತರ ಫಾಲೋ ಮಾಡಿ, ಈ ತರ ಸಿಲೆಬಸ್ ಫಾಲೋ ಮಾಡಿ ಅಂದ್ರೆ ಹೇಳ್ತಾರಲ್ಲ, ಅದೆಲ್ಲ ಕೇಂದ್ರನು ರಾಜ್ಯಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ಬೋದು. ಸೊ ಈಗ ಅರ್ಥ ಆಯ್ತಲ್ಲ? ಇದರಲ್ಲಿ ಓಕೆ, ಅದಕ್ಕಿಂತ ಮುಂಚೆ ಓಕೆ, ರಾಜ್ಯಸಭೆಗೆ ಚೇರ್ಮನ್ ಅಂತ ಇರ್ತಾರೆ, ಅದು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಇವರು ಹೆಡ್ ಆಗಿರ್ತಾರೆ ಈ ರಾಜ್ಯಸಭೆಗೆ. ಮತ್ತೆ ಲೋಕಸಭೆಗೆ ಹೆಡ್ ಯಾರಾಗಿರ್ತಾರೆ? ಸ್ಪೀಕರ್ ಅಂತ ಕರಿತೀವಿ ಇವ್ರನ್ನ, ಸಭಾಪತಿ. ಸ್ಪೀಕರ್ ಯಾರು? ಓಂ ಬಿರ್ಲಾ. ಸೊ ಅವರು, ಇದು ಕೇಂದ್ರದ್ದು. ಓಕೆ, ನಾನು ಮಾಡ್ತಾ ಇದ್ದೀನಿ ಕೇಂದ್ರ. ಈಗ ರಾಜ್ಯಕ್ಕೆ ಬಂದ್ರೆ ವಿಧಾನಸಭೆಗೆ ಇಲ್ಲೂ ಕೂಡ ಸ್ಪೀಕರ್ ಇರ್ತಾರೆ. ಮತ್ತೆ ವಿಧಾನ ಪರಿಷತ್ ಇದೆಯಲ್ಲ, ಈ ವಿಧಾನ ಪರಿಷತ್ತು, ಇದಕ್ಕೆ ಯಾರು ಹೆಡ್ ಆಗಿರ್ತಾರೆ? ಇದರಲ್ಲೂ ಕೂಡ ಚೇರ್ಮನ್ ಇರ್ತಾರೆ. ಆಸ್ ಆಫ್ ನಾವು ಇದು ಎಲ್ಲಾ ಸ್ಟೇಟ್ ಅಲ್ಲೂ ಈ ತರ 2 ಸದನಗಳಿಲ್ಲ. ಕೆಲವು ಬರೀ ಓನ್ಲಿ 6 ಸ್ಟೇಟ್ ಅಲ್ಲಿ ಮಾತ್ರ ಇದು ಅಪ್ಪರ್ ಹೌಸ್ ಇರೋದು. ಬಾಕಿದ್ರೆಲ್ಲ ಓನ್ಲಿ ಸಿಂಗಲ್ ಹೌಸ್ ಇದೆ ತುಂಬಾ ಸ್ಟೇಟ್ ಅಲ್ಲಿ. ಈಗ ನಾವು ಎಲ್ಲ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್. ಓಕೆ, ನಾವು ಯು ಆರ್ ರೆಡಿ ಫಾರ್ ದ ಗೋಯಿಂಗ್ ಫಾರ್ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಲಾ 2 ಟು ರೈಟ್ ಟು ಲರ್ನ್ ಕಾನ್ಸ್ಟಿಟ್ಯೂಷನ್ ಲಾ 2. ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇವ್ರ ಬಗ್ಗೆ ತಿಳ್ಕೊಳ್ತಾರೆ. ಇದಕ್ಕೆ ಚೇರ್ಮನ್, ಈ ಸ್ಪೀಕರ್ ಬಗ್ಗೆ, ಮತ್ತೆ ರಾಜ್ಯದಲ್ಲಿರುವ ಸ್ಪೀಕರ್ ಬಗ್ಗೆ, ಮತ್ತೆ ರಾಜ್ಯ ವಿಧಾನ ಪರಿಷತ್ತಲ್ಲಿರುವ ಸ್ಪೀಕರ್ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀರಾ. ಈ PM ಬಗ್ಗೆ ಸ್ಟಡಿ ಮಾಡ್ತೀರಾ, CM ಬಗ್ಗೆ ಸ್ಟಡಿ ಮಾಡ್ತೀರಾ. ಈ CM ಇರ್ತಾರಲ್ಲ, CM ಒಬ್ಬಂಗೆ ಎಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ವಾ ಅಲ್ವಾ? ಅದಕ್ಕೆ ಏನ್ ಮಾಡಿರ್ತಾರೆ? ಮಂತ್ರಿಗಳನ್ನ ಇರ್ತಾರೆ. ಮಂತ್ರಿಗಳು, ನಿಮ್ಗೆ ರಾಜ್ಯ ಈಗೆಲ್ಲ ತುಂಬಾ ಗಲಾಟೆ ಆಗ್ತಿರುತ್ತೆ, ನನಗೆ ಆ ಪದವಿ ಬೇಕು, ಈ ಪದವಿ ಬೇಕು, ಆ ಮಂತ್ರಿಗಿರಿಬೇಕು ಅಂತ ಕೇಳ್ತಾರಲ್ಲ, ಅವರು CM ಒಬ್ರು ಇರ್ತಾರೆ. ಬಾಕಿಯವರೆಲ್ಲ ಮಿನಿಸ್ಟರ್ಸ್ ಇರ್ತಾರೆ, ಮಂತ್ರಿಗಳು ಇರ್ತಾರೆ. ಅದೇ ತರ ರಾಜ್ಯದಲ್ಲೂ ಕೂಡ PM ಇರ್ತಾರೆ. PM ಕೈಲಿ ಎಲ್ಲ ಮಾಡಕ್ಕಾಗಲ್ಲ ಅಂತ ಇಲ್ಲೂ ಕೂಡ ಮಂತ್ರಿಗಳು ಇರ್ತಾರೆ. ಅದನ್ನ ಮಂತ್ರಿ ಮಂಡಲ ಅಂತ ಕರಿತೀವಿ. ಕರ್ನಾಟಕದಲ್ಲೂ ಕೂಡ ಮಂತ್ರಿ ಮತ್ತೆ CM ಇರ್ತಾರೆ, ಅವ್ರನ್ನ ಮಂತ್ರಿ ಮಂಡಲ ಅಂತ ಕರಿತೀವಿ. PM ಮಂತ್ರಿಗಳು ಇರ್ತಾರಲ್ಲ, ಫಿನಾನ್ಸ್ ಮಿನಿಸ್ಟರ್ ನೋಡಿ, ಇವರು ಮಂತ್ರಿಗಳು. ಫಿನಾನ್ಸ್ ನೋಡ್ಕೊಳ್ಳೋದಕ್ಕೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಸೊ ಈ ಓವರ್ ಆಲ್ ಅವ್ರಿಗೆಲ್ಲ ಹೆಡ್ ಯಾರು? PM. ಇವರು ಮತ್ತೆ ಮಿನಿಸ್ಟರ್ಗಳು ಇರ್ತಾರೆ, ಅವರೆಲ್ಲ ಸೇರ್ಕೊಂಡು, ಕುಮಾರಸ್ವಾಮಿ ಅವರೆಲ್ಲ ಮಿನಿಸ್ಟರ್ಸ್ ಎಲ್ಲ, ಅವರೆಲ್ಲ ಸೇರ್ಕೊಂಡು ಅವ್ರನ್ನ ಮಂತ್ರಿ ಮಂಡಲ ಅಂತ ಕರಿತೀವಿ. ಮಂತ್ರಿ ಮಂಡಲ. ಸೊ ರಾಜ್ಯದಲ್ಲೂ ಮಂತ್ರಿ ಮಂಡಲ ಇದೆ, ಕೇಂದ್ರದಲ್ಲೂ ಮಂತ್ರಿ ಮಂಡಲ ಇದೆ. ಇದನ್ನೆಲ್ಲ ನಾವು ಸಬ್ಜೆಕ್ಟ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಇನ್ನೇನು ಸ್ಟಡಿ ಮಾಡಲ್ಲ, ಇದನ್ನೇ ಸ್ಟಡಿ ಮಾಡೋದು. ಈ PM ಇವರು ಪ್ರೆಸಿಡೆಂಟು, ಗವರ್ನರ್ ಬಗ್ಗೆ ಕಲಿಯೋದು, ಈ MLAಗಳು, PM ಗಳು, CMಗಳು, ಅವ್ರ ಮಂತ್ರಿ ಮಂಡಲ ಯಾವ ಥರ ಹೆಂಗ್ ಸೆಲೆಕ್ಟ್ ಆಗ್ತಾರೆ, ಇವ್ರಿಗೇನು ಪವರ್, ಅವ್ರಿಗೇನು ಪವರು, ಬರೀ ಇದನ್ನೇ ಎಕ್ಸ್ಪ್ಲೇನ್ ಮಾಡೋದು. ಎಮರ್ಜೆನ್ಸಿ ಹೆಂಗ್ ಬರುತ್ತೆ, ಎಮರ್ಜೆನ್ಸಿ ಇಲ್ಲಿ ಯಾವ ಥರ ಪವರ್ ಇರುತ್ತೆ, ಕೇಂದ್ರಕ್ಕೆ ಏನೇನು ಎಲ್ಲ ಪವರ್ ಇರುತ್ತಾ. ಮತ್ತೆ ಇನ್ನೊಂದು ಏನಂದ್ರೆ,
ಹೇಳ್ದೆ ಅಲ್ವಾ, ಇದು KSLU, ಇದು ನಿಮ್ ಕಾಲೇಜು. ನೋಡಿ, ಈ ಕಾಲೇಜ್ಗೆ ಸ್ವಲ್ಪ ಪವರ್ಗಳು ಕೊಟ್ಟಿರ್ತಾರೆ. ಏನೇನ್ ಪವರ್ ಕೊಟ್ಟಿದ್ದಾರೆ, ಈಗ ಯೂನಿಫಾರ್ಮ್, ಟೈಮಿಂಗ್ಸ್, ಕಾಲೇಜು ಸ್ಟ್ರೆಂತ್, ಇದೆಲ್ಲ ಏನೇನ್ ಪವರ್ ಇದೆ ಅಲ್ವಾ, ಇವ್ರು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದೇ ತರ ಕೇಂದ್ರಕ್ಕೂ ಒಂದು ಪವರ್ಗಳಿದೆ. ರೈಲ್ವೆ ಇಲಾಖೆಯಲ್ಲಿ ಡಿಫೆನ್ಸ್, ಅವೆಲ್ಲ ಇವ್ರು ಸೆಲೆಕ್ಟ್ ಮಾಡ್ತಾರೆ, ಕೇಂದ್ರ ಸರ್ಕಾರದವರು. ಓಕೆ, ಈಗ ಎಕ್ಸಾಮ್ ಕ್ವಶನ್ ಪೇಪರ್ ಎಲ್ಲ KSLU ಸೆಲೆಕ್ಟ್ ಮಾಡಲ್ವಾ, ಆ ತರ. ಓಕೆ, ಅದೇ ತರ ಕೇಂದ್ರದವರು ಏನ್ ಕೆಲಸ ಮಾಡಬೇಕು ಮತ್ತೆ ರಾಜ್ಯದವರು ಏನ್ ಕೆಲಸ ಮಾಡಬೇಕು ಅಂತ ಒಂದು ಪಟ್ಟಿ ಇದೆ. ಅದನ್ನ ಏನಂತ ಕರಿತೀವಿ, ಕೇಂದ್ರ ಪಟ್ಟಿದು. ರಾಜ್ಯದವರದ್ದು ಕೇಂದ್ರ ಪಟ್ಟಿ, ಇದು ರಾಜ್ಯ ಪಟ್ಟಿ. ಓಕೆ, ಪಟ್ಟಿಗಳಿದೆ. ಅವು ನೀವು ಇದನ್ನ ಈ ವಿಷಯದ ಬಗ್ಗೆ ನೀವೇ ಮಾಡ್ಕೊಳ್ಳಿ, ಏನೇನ್ ಕಾನೂನು ಮಾಡ್ಕೊಳ್ಳಿ ಅಂತ. ಓಕೆನಾ. ಈ ಪೊಲೀಸ್ ಸಿಸ್ಟಮ್, ಲೋಕಲ್ ಪೊಲೀಸು, ಅದೆಲ್ಲ ಯಾರಿಗೆ ಬರ್ತದೆ, ರಾಜ್ಯಕ್ಕೆ ಬರುತ್ತೆ. ಅದೇ ಕೇಂದ್ರ ಸರ್ಕಾರದವರು ರೈಲ್ವೆ, ಡಿಫೆನ್ಸ್ ಅವ್ರದೆಲ್ಲ ಕೇಂದ್ರದವ್ರು ಮಾಡ್ತಾರೆ. ಕೆಲವು ಪಟ್ಟಿಗಳಿದಾವೆ, ಅದನ್ನ ಇಬ್ರು ಮಾಡ್ತಾರೆ. ಅದನ್ನ ಏನಂತೀವಿ, ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಅದನ್ನ ಕೇಂದ್ರದವರು ಮಾಡ್ತಾರೆ, ರಾಜ್ಯದವರು ಮಾಡ್ತಾರೆ. ಸೊ ಇಬ್ರು ಮಾಡ್ತಾರೆ ಸರ್. ಯಾರ್ದನ್ನು ಫಾಲೋ ಮಾಡ್ಬೇಕು ಸರ್ ಅಂತ ಅಂದ್ರೆ, ಕೇಂದ್ರ ಮಾಡಿದ್ದೆ ಫಾಲೋ ಮಾಡ್ಬೇಕು. ಕೇಂದ್ರ ಅದನ್ನು ಓವರ್ ರೈಡ್ ಮಾಡುತ್ತೆ. ಕೇಂದ್ರ ಸಮವರ್ತಿ ಪಟ್ಟಿ ಮತ್ತೆ ಇಬ್ರು ನಡುವೆ ಘರ್ಷಣೆ ಆದ್ರೆ, ಅವರು ಏನೋ ಮಾಡಿದ್ರು, ಇವರು ಏನೋ ಮಾಡಿದ್ರು. ಇವರು 300 ರೂಪೀಸ್ ಅಂತ ಫಿಕ್ಸ್ ಮಾಡಿದ್ರು ಲೋವರ್ ವೇಜು, ಕೇಂದ್ರ ಸರ್ಕಾರದವರು 400 ಅಂತ ಫಿಕ್ಸ್ ಮಾಡಿದ್ರು. ಯಾವ್ದನ್ನ ಫಾಲೋ ಮಾಡಬೇಕು, ಕೇಂದ್ರ ಸರ್ಕಾರ ಹೇಳಿದ್ದನ್ನೇ ಫಾಲೋ ಮಾಡಬೇಕು. ಸೊ ಕೇಂದ್ರ ಸರ್ಕಾರ ಏನಾದ್ರು 300 ಮಾಡಿ, ರಾಜ್ಯ ಸರ್ಕಾರ ಏನಾದ್ರು 200 ಮಾಡಿದ್ರೆ, ಕೇಂದ್ರ ಸರ್ಕಾರ ಹೇಳಿದ್ದಕ್ಕಿಂತ ಕೇಂದ್ರ ಸರ್ಕಾರ 200 ಮಾಡಿರುತ್ತೆ, ರಾಜ್ಯ ಸರ್ಕಾರ 300 ಮಾಡಿದ್ರೆ ಅವಾಗ ಕೇಂದ್ರ ಸರ್ಕಾರ ಹೇಳಿರುತ್ತೆ, ನಿಮ್ದು ರಾಜ್ಯ ಸರ್ಕಾರ ಏನಾದ್ರು ಹೈಯರ್ ಪ್ರೈಸ್ ಇಟ್ಕೊಂಡಿದ್ರೆ ಅದನ್ನೇ ಫಾಲೋ ಮಾಡಿ ಅಂತ. ಸೊ ಕೇಂದ್ರ ಸರ್ಕಾರ ಏನ್ ಹೇಳಿರುತ್ತೆ ಅದನ್ನೇ ಫಾಲೋ ಮಾಡಬೇಕು. ಹೈಯರ್ ಪ್ರೈಸ್ ಇದನ್ನೇ ಫಿಕ್ಸ್ ಮಾಡಬೇಕು. ಸೊ ಕೇಂದ್ರ ಸರ್ಕಾರನೇ ಏನಾದ್ರು ಇಬ್ರು ಒಂದೇ ಪಟ್ಟಿಲಿ ನೀವು ಸ್ಯಾಲರಿ ಫಿಕ್ಸ್ ಮಾಡೋದು, ಅದ್ರಲ್ಲಿ ಲೈಸೆನ್ಸ್ ಕೊಡೋದ್ರಲ್ಲಿ ಏನಾದ್ರು ಇಬ್ರಿಗೂ ಮಾಡ್ಬೋದು ಅಂತ ಏನಾದ್ರು ಪಟ್ಟಿ ಒಂದು ಕೊಟ್ಟಿದ್ದು, ಇದ್ರಲ್ಲೂ ಕಾನೂನು ಮಾಡ್ಬೋದು ಅಂತ ಇದ್ರೆ, ಅಲ್ಲಿ ಘರ್ಷಣೆ ಆದ್ರೆ ಇಬ್ರು ನಡುವೆ ಯಾರ್ದು ಹೈಯೆಸ್ಟ್ ಪ್ರಯಾರಿಟಿ ತಗೊಳುತ್ತೆ, ಕೇಂದ್ರ ಸರ್ಕಾರ ಹೇಳಿದ್ದೆ ಪ್ರಯಾರಿಟಿ ತಗುತ್ತೆ. ಅದಕ್ಕೆ ಹೇಳಿದ್ದು, ಇಡೀ ಕಂಟ್ರಿನ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಕಂಟ್ರೋಲ್ ಇಟ್ಕೊಂಡಿದೆ. ಈಗ CM ನಮ್ಮ ರಾಜ್ಯದ ನಾನು ಏನಾದ್ರೂ ಮಾಡ್ಕೊಳ್ತೀನಿ ಅಂತಾರಲ್ಲ, ಆ ಥರ ಎಲ್ಲ ಮಾಡೋದಕ್ಕಾಗಲ್ಲ. ಓಕೆ, ಅದೆಲ್ಲ ಸೆಂಟ್ರಲ್ ಆಸ್ ಹ್ಯಾವಿಂಗ್ ದ ಪವರ್ ಟು ರೂಲ್. ಓಕೆ, ಮತ್ತೆ ರಾಜ್ಯ ಸರ್ಕಾರ, ಇಲ್ಲಿ ಕೇಂದ್ರ ಇನ್ನೊಂದೇನು ಸ್ಟಡಿ ಮಾಡ್ತಾರೆ ಇದರಲ್ಲಿ ಅಂದ್ರೆ, ಈಗ CM, ಈಗ BJP ಕಾಂಗ್ರೆಸ್ಗೆ ಇಬ್ರಿಗೂ ಸಮನಾಗಿ ವೋಟ್ ಬರಲಿಲ್ಲ, ಬಹುಮತ ಬರಲಿಲ್ಲ. ಆವಾಗ ಯಾರು ಬರ್ತಾರೆ, ಇದು ರಾಷ್ಟ್ರಪತಿ ಆಳ್ವಿಕೆ ಬರುತ್ತಲ್ಲ. ಮತ್ತೆ ಯಾವಾಗ ರಾಷ್ಟ್ರಪತಿ ಆಳ್ವಿಕೆ ಹಾಕ್ಬೋದು, ಯಾರು ರೆಕಮೆಂಡ್ ಮಾಡ್ಬೋದು, ಗವರ್ನರ್ ರೆಕಮೆಂಡ್ ಮಾಡ್ಬೋದು ರಾಷ್ಟ್ರಪತಿ ಆಳ್ವಿಕೆ ತಗೊಂಡು ಸರಿಯಾಗಿರೋ ಕಾನೂನು ಸುವ್ಯವಸ್ಥೆ ಅಂತ. ಮತ್ತೆ ಎಮರ್ಜೆನ್ಸಿ ಟೈಮಲ್ಲಿ ಹಾಕ್ಬೋದು. ಆ ಥರ ಎಲ್ಲ ಯಾವ್ಯಾವ ಟೈಮಲ್ಲಿ ರಾಜ್ಯ ಸರ್ಕಾರನ ಕಂಟ್ರೋಲ್ ಮಾಡ್ಬೋದು ಕೇಂದ್ರ ಸರ್ಕಾರ, ಅದೆಲ್ಲ ಇದೆ. ಓಕೆ, ಈ ಗವರ್ನರು ಆಲ್ಮೋಸ್ಟ್ ಕೇಂದ್ರ ಸರ್ಕಾರ ಕಂಟ್ರೋಲ್ ಇರ್ತಾರೆ, ಗವರ್ನರ್. ಓಕೆನಾ. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಥಿಂಗ್. ಇಷ್ಟು ನಾನು ಹೇಳಿದ್ದನ್ನ ಕಲ್ತ್ಕೊಂಡ್ರೆ ನೀವು ಈ ಸಬ್ಜೆಕ್ಟ್ ಏನು ಇಲ್ಲ, ತುಂಬಾ ಡೆಡ್ ಈಸಿ ಆಗುತ್ತೆ. ಫಸ್ಟ್ ಸೆಮ್ ಕಾನ್ಸ್ಟಿಟ್ಯೂಷನ್ ಅಲ್ಲ ಒಂದ್ಗಿಂತನೂ ತುಂಬಾ ಡೆಡ್ ಈಸಿ. ನಾನು ಹೇಳಿದ್ದನ್ನ ಈಗ ಇಷ್ಟು ಹೇಳಿದ್ದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ರೆ ವೆರಿ ಸಿಂಪಲ್, ವೆರಿ ಈಸಿ ಸಬ್ಜೆಕ್ಟ್. ಓಕೆ, ತುಂಬಾ ಆರಾಮಾಗಿ ಪಾಸ್ ಆಗ್ತೀರಾ. ಆರ್ಟಿಕಲ್ ಕಲಿಬೇಕು, ನಾನು ಹೇಳಿದ್ದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ ಮುಗೀತು. ಓಕೆ, ಲೆಟ್ ಅಸ್ ಡೈವ್ ಇನ್ ಟು ದ ಟಾಪಿಕ್, ಲೆಟ್ ಅಸ್ ಡೈವ್ ಇನ್ ಟು ದ ರಿಯಲ್ exam questions. Okay, now we are going to study KSLU 3 LLB program of second semester course 1 Constitutional Law 2 ಸಂವಿಧಾನಿಕ ಕಾನೂನು 2. Exam study materials, ಆಗಿ ಕೋಡ್ ಇಂಪಾರ್ಟೆಂಟ್ ರಿಯಲ್ ಎಕ್ಸಾಮ್ ಕ್ವಶನ್ಸ್. ಇದು ನಾರ್ಮಲ್ ಕ್ವಶನ್ಸ್ ಅಲ್ಲ, ರಿಯಲ್ ಎಕ್ಸಾಮ್ ಕ್ವಶನ್ಸ್ ನಾವು ಆನ್ಸರ್ ಮಾಡ್ತಾ ಇದೀವಿ. 16 marks. This notes prepared for as per new syllabus. 100 marks new pattern. ನ್ಯೂ ಸಿಲೆಬಸ್ ಇದೆಯಲ್ಲ, ನ್ಯೂ ಸಿಲೆಬಸ್ ಮತ್ತೆ ನ್ಯೂ ಪ್ಯಾಟರ್ನ್ 100 marks ಪ್ಯಾಟರ್ನ್ ಇದೆ. ಅದ್ರ ಪ್ರಕಾರ ಸಿಲೆಬಸ್ ನ ಪ್ರಿಪೇರ್ ಮಾಡಿದ್ವಿ, ಈ ನೋಟ್ಸ್ ನ ಪ್ರಿಪೇರ್ ಮಾಡಿದ್ವಿ. ಎಷ್ಟು ಪೇಜ್ ಬರಿಬೇಕು ನೀವು ಹೇಳಿ? 8 ಪೇಜ್ ಬರೀಬಹುದು. ಅಷ್ಟು ಕಂಟೆಂಟ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸಾರ್ ಇದೆಲ್ಲ ಓದಕ್ಕಾಗಲ್ಲ ಅಂದ್ರೆ ಸಿನಾಪ್ಸಿಸ್ ಕೊಟ್ಟಿದ್ದೀವಿ. ಯು ಕ್ಯಾನ್ ಸ್ಟಡಿ ಸಿನಾಪ್ಸಿಸ್ ವೆರಿ ಸಿಂಪ್ಲಿಫೈಡ್ ವೇ, ವೆರಿ ಈಸಿ ವೇ. ಯು ಕ್ಯಾನ್ ಸ್ಟಡಿ ಇಂಗ್ಲಿಷ್, ವೆದರ್ ಯು ಆರ್ ಇಂಗ್ಲಿಷ್ ಮೀಡಿಯಂ ಆರ್ ಕನ್ನಡ ಮೀಡಿಯಂ. ವಿ ಹ್ಯಾವ್ ಗಿವನ್ ಎವ್ರಿಥಿಂಗ್ ಫಾರ್ ಯು ಗೈಸ್. ಓಕೆ, ಹೈ ಕ್ವಾಲಿಟಿ ಮೆಟೀರಿಯಲ್, ತುಂಬಾ ವೆರಿಫೈ ಮಾಡಿ, ನೀಟಾಗಿ ರಿಸರ್ಚ್ ಮಾಡಿ, ಎಲ್ಲಾ ತರ ವೆರಿಫೈ ಮಾಡಿ ಆಸ್ ಪರ್ ದ ಸಿಲೆಬಸ್ ನೋಟ್ಸ್ ಪ್ರಿಪೇರ್ ಮಾಡಿ. ದಿಸ್ ಹೈಲಿ ಪ್ರೀಮಿಯಂ ಮೆಟೀರಿಯಲ್. ಈಗ ಸಿ ದ ಕಂಟೆಂಟ್. ನಮ್ಮ ದೊಡ್ಡ ಟೀಮ್ ವರ್ಕ್ ಮಾಡಿ, ತುಂಬಾ ಹಾರ್ಡ್ ವರ್ಕ್ ಮಾಡಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ವಿ ಹ್ಯಾವ್ ಪ್ರಿಪೇರ್ಡ್ ಆಲ್ ದಿಸ್ ಮೆಟೀರಿಯಲ್. ಲೈಕ್ ಸಿಂಪ್ಲಿಫೈಡ್ ವರ್ಷನ್, ಕೇಸ್ ಲಾ ಮೆಟೀರಿಯಲ್, ಪ್ರಾಬ್ಲಮ್ಸ್ ಎಲ್ಲ ಇದೆ. ಪ್ರಾಬ್ಲಮ್ಸ್ ತೋರಿಸ್ತೀನಿ, ಪ್ರಾಬ್ಲಮ್ಸ್ ಅದಕ್ಕೆ ಸಮ್ಮರೈಸ್ಡ್. ಈಗ ಹೇಗೆ ಸಿನಾಪ್ಸ್ ಅದೇ ತರ ಪ್ರಾಬ್ಲಮ್ಸ್ ಸಮ್ಮರೈಸ್ ಮಾಡಿದೀವಿ ಎಲ್ಲ ಪ್ರಾಬ್ಲಮ್ಸ್. ಯು ನೀಡ್ ಟು ಸ್ಟಡಿ ಪ್ರಾಬ್ಲಮ್ಸ್, ಯು ನೀಡ್ ಟು ಸ್ಟಡಿ ಪ್ರಾಬ್ಲಮ್ಸ್, ಗೆಟ್ಸ್ ಗುಡ್ ಸ್ಕೋರ್. ಎಬೋ 70, 80 ತೆಗಿಬೇಕು. ಈವನ್ ಕೆಲವರು ಏನು ಓದನೆ ಪಾಸ್ ಆಗ್ತಾರೆ, ಒಂದೊಂದು ಜಸ್ಟ್ 40 1 day 2 days ಅಂದ್ರೂ ಪ್ರಾಬ್ಲಮ್ಸ್ ಹೋದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ 40 marks. ಯು ಕ್ಯಾನ್ ಪಾಸ್ ಜಸ್ಟ್ ಬೈ ಸ್ಟಡಿಂಗ್ 1 or 2 days ಓನ್ಲಿ. ಸ್ಟಾರ್ಟಿಂಗ್ ಹೇಳಿದ್ರೆ ಅದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ವೆರಿ ಕ್ವಿಕ್ಲಿ. ಸಿ ದ ಫಸ್ಟ್ ಕ್ವಶನ್ ನಾವು ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದಿಲ್ಲ, ನಿಮ್ಗೆ ಅರ್ಥ ಆಗಿದ್ರೆ ಇದೆಲ್ಲ ತುಂಬಾ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧ. ಆಡಳಿತ ಅಂದ್ರೆ ಆಡಳಿತ ಮಾಡೋದು.
ಅಂದ್ರೆ ನಮ್ಮ ರೈಲು ಕೇಂದ್ರ ಸರ್ಕಾರದಿಂದ ಡೆಲ್ಲಿಯಿಂದ ಬರ್ತಾ ಇದೆ ಕರ್ನಾಟಕಕ್ಕೆ, ನೀವು ಅವ್ರಿಗೆ ದಾರಿ ಮಾಡ್ಕೊಡಿ. ಓಕೆನಾ? ಈಗ PM ಬರ್ತಿದ್ದಾರೆ, ರೋಡ್ ಕರ್ನಾಟಕದ ದಾರಿ ಮಾಡ್ಕೊಡಿ, ಎಲ್ಲ ಕಂಟ್ರೋಲ್ ಮಾಡಿ, ಭದ್ರತೆ ನೋಡ್ಕೊಳ್ಳಿ. ಮತ್ತೆ ತಮಿಳ್ನಾಡಿಂದ ಕರ್ನಾಟಕದಿಂದ ತಮಿಳ್ನಾಡಿಗೆ ಏನೋ ಶಿಫ್ಟ್ ಮಾಡ್ತಿದ್ದಾರೆ, ನಮ್ದು ಗೂಡ್ಸ್ ಎಲ್ಲ ಬರ್ತಾ ಇದೆ ಕೇಂದ್ರ ಸರ್ಕಾರದ್ದು, ಸೊ ಅದಕ್ಕೆ ಭದ್ರತೆ ವ್ಯವಸ್ಥೆನ ಕಾಕೊಡಿ ಅಂತ ಹೇಳುದು. ನಾವು ವಾಟ್ ಎವರ್ ಐ ಎಕ್ಸ್ಪ್ಲೈನ್, ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಇಸ್ ವೆರಿ ಈಸಿ. ಓಕೆ, ಕೇಂದ್ರ ಮತ್ತು ರಾಜ್ಯ ಪಟ್ಟಿಗಳ ನಡುವಿನ ಆಡಳಿತಾತ್ಮಕ ಶಾಸನೀಯ ಆರ್ಥಿಕ ಸಂಬಂಧವನ್ನು ವಿವರಿಸಿ ಕ್ವಶನ್. ದಿಸ್ ಅ ರಿಯಲ್ ಎಕ್ಸಾಮ್ ಕ್ವಶನ್. ಓಕೆ, ದಿಸ್ ಇಸ್ ಅ ರಿಯಲ್ ಎಕ್ಸಾಮ್ ಕ್ವಶನ್. ನೋಡಿ, ಆಡಳಿತ ಸಂಬಂಧ ಅಂದ್ರೆ ಅದೇ ಈ IAS ಆಫೀಸರ್ಗಳು ಎಲ್ಲ ಯಾರು ಸೆಲೆಕ್ಟ್ ಮಾಡ್ತಾರೆ? ಕೇಂದ್ರ ಸರ್ಕಾರ ಸೆಲೆಕ್ಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಅಪಾಯಿಂಟ್ ಮಾಡುತ್ತೆ ಅಲ್ವಾ. ಸೊ ಏನಕ್ಕೆ ರಾಜ್ಯ ಸರ್ಕಾರದವ್ರನ್ನ ಈ ರೀತಿಯಲ್ಲೂ ರಾಜ್ಯ ಸರ್ಕಾರ ನಡೆಯೋ ಎಲ್ಲ ವ್ಯವಹಾರದಲ್ಲೂ ಕೇಂದ್ರ ಸರ್ಕಾರ ಕಂಟ್ರೋಲ್ ಇಟ್ಟಿರುತ್ತೆ. ಓಕೆನಾ? IAS ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ, ಪ್ರತಿ ರಾಜ್ಯಕ್ಕೆಲ್ಲ ಅವರೇ ಅಪಾಯಿಂಟ್ ಮಾಡೋದು IAS ಆಫೀಸರ್ನ. ಹೈಯರ್ ಪೋಸ್ಟ್ ಎಲ್ಲ ಇವರು ಕೇಂದ್ರ ಸರ್ಕಾರದವರೇ ಅಪಾಯಿಂಟ್ ಮಾಡ್ತಾರೆ. ಈ ಥರ ಆಡಳಿತ ಸಂಬಂಧ ಮತ್ತೆ ರೈಲ್ವೆ ಇಲಾಖೆದು ಈ ಥರ ಎಲ್ಲ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಕಾನೂನು ಮಾಡೋದಲ್ಲ, ಅಡ್ಮಿನ್ ರಿಲೇಟೆಡ್ ಎಲ್ಲ ಕೇಂದ್ರ ಸರ್ಕಾರದವರು ಮಾಡ್ತಾರೆ. ಮತ್ತೆ ರಾಜ್ಯ ಸರ್ಕಾರದಕ್ಕೂ ಮಾಡೋದಕ್ಕೆ ಆಪ್ಷನ್ ಇದೆ. ಅವ್ರು ಏನ್ ಮಾಡ್ತಾರೆ, KAS ಆಫೀಸರ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. KAS ಆಫೀಸರ್ IAS ಆಫೀಸರ್ ಕಮಾಂಡಲ್ಲಿ ವರ್ಕ್ ಮಾಡ್ತಾರೆ. ಕರೆಕ್ಟ್ ಅಲ್ಲ? ಅಂದ್ರೆ ಆಡಳಿತ ಸಂಬಂಧ ಏನೇನಿದೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಶಾಸನೀಯ ಸಂಬಂಧ, ಕೆಲವು ಪಟ್ಟಿಗಳಿದಾವೆ ರಾಜ್ಯಕ್ಕೆ ಮತ್ತೆ ಕೇಂದ್ರಕ್ಕೆ ಪಟ್ಟಿ. ಅದೇ ಹೇಳಿದ್ನಲ್ಲ, ಕೇಂದ್ರ ಅಂದ್ರೆ KSL, ರಾಜ್ಯ ಅಂದ್ರೆ ಕಾಲೇಜ್ಗೂ ಕೆಲವು ರೂಲ್ಸ್ಗಳು ಮಾಡ್ಕೋಬಹುದು ಅಂತ ಕೊಟ್ಟಿದ್ದಾರೆ. ಕೇಂದ್ರದವರು ರೂಲ್ಸ್ ಮಾಡ್ತಾರೆ, ಅದನ್ನ ಕಾನೂನು ಮಾಡ್ತಾರೆ. ಆ ಕಾನೂನಿನ ಶಾಸನೀಯ ಸಂಬಂಧ. ಆರ್ಥಿಕ ಮತ್ತೆ ಈ ದುಡ್ಡು ಬರುತ್ತಲ್ಲ, GST ಸೆಲೆಕ್ಟ್ ಮಾಡ್ತಾರೆ, GST ತೆರಿಗೆ ಎಲ್ಲ ಕಲೆಕ್ಟ್ ಮಾಡ್ತಾರಲ್ಲ, ಅದ್ರ ಯಾವ ಥರ ಕಲೆಕ್ಟ್ ಆಗುತ್ತೆ, ಯಾವ ಥರ ವಿತರಣೆ ಆಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ನಾವು ಈಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನಾತ್ಮಕ ಸಂಬಂಧ ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಬಂದೇ ಬರುತ್ತೆ. ಓಕೆನಾ? ಇದೊಂದು ಬರುತ್ತೆ. ಓಕೆ, ಇದಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಇದೆ, ಪಂಚಾಯಿತಿ ಬಗ್ಗೆ, ಅದ್ರ ಬಗ್ಗೆ ಬರುತ್ತೆ ಕ್ವಶನ್. ಇವೆರಡರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಾದೇಶಿಕ ವ್ಯಾಪ್ತಿ, ವಿಷಯಗಳ ವಿಂಗಡಣೆ, ಉಳಿಕೆ ಅಧಿಕಾರ. ಓಕೆ, ಈ ಪಟ್ಟಿಗಳೆಲ್ಲ ಹೇಳೋದಲ್ಲ, ಈ ಪಟ್ಟಿನ ಇವ್ರು ಮಾಡಬೇಕು, ಪೊಲೀಸ್ ಬಗ್ಗೆ ಎಲ್ಲ ರಾಜ್ಯ ಸರ್ಕಾರ ಮಾಡಬೇಕು, ರೈಲ್ವೆ ಇಲಾಖೆ ಡಿಫೆನ್ಸ್ ಬಗ್ಗೆ ಕೇಂದ್ರ ಸರ್ಕಾರ ಮಾಡಬೇಕು, ಇವರು ಎಲ್ಲ ಪಟ್ಟಿ ಮಾಡಿದ್ವಿ. ಮತ್ತು ಸಮವರ್ತಿ ಪಟ್ಟಿ ಅಂತಲೇ ಮಾಡಿದ್ವಿ. ಯಾವ ಪಟ್ಟಿಲಿ ಏನೂ ಇಲ್ಲ. ಓಕೆ, ಯಾವುದೋ ಮಿಸ್ ಆಗ್ಬಿಟ್ಟೈತೆ. ಯಾವುದು? ಇಂಟರ್ನೆಟ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೆ ಇರಲಿಲ್ಲ. ಸೊ ಇದು ಉಳಿಕೆ ಪಟ್ಟಿ, ಇದು ಎಕ್ಸ್ಟ್ರಾ. ಇನ್ನು ಯಾವ್ದು ಪಟ್ಟಿಲೂ ಇಲ್ಲ. ಇದನ್ನ ಯಾರು ಮಾಡ್ತಾರೆ? ಕೇಂದ್ರ ಸರ್ಕಾರದವರು ಮಾಡ್ತಾರೆ, ಸೆಂಟ್ರಲ್ ಗವರ್ಮೆಂಟ್ ಮಾಡುತ್ತೆ. ಓಕೆನಾ? ಅದನ್ನೇ 248 ಆರ್ಟಿಕಲ್ ಹೇಳುತ್ತೆ. ವ್ಯಾಪ್ತಿ. ಓಕೆ, ವ್ಯಾಪ್ತಿ ಅಂದರೆ ಕೇಂದ್ರ ಸರ್ಕಾರದವರು ಯಾವ ವ್ಯಾಪ್ತಿಲಿ ಮಾಡ್ಬೋದು? ಕೇಂದ್ರ ಸರ್ಕಾರದವರು ಒಂದು ಫುಲ್ಲು ಕಂಟ್ರಿಗೂ ಮಾಡ್ಬೋದು. ಇಲ್ಲಿ ಯಾವ್ದಾದ್ರು ಒಂದು ಸ್ಮಾಲ್ ರಾಜ್ಯಕ್ಕೆ, ಈ ಥರ ಬೆಂಗಳೂರಿಗೆ ಮಾತ್ರ ಕಾನೂನು ಮಾಡ್ಬೋದು. ಅದಕ್ಕೆ ರಾಜ್ಯ ಸರ್ಕಾರದವರು ಬರೀ ರಾಜ್ಯದೊಳಗಡೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಎಲ್ಲ ಪ್ರತಿ ಒಂದು ಹಳ್ಳಿಗೆ ಮಾಡ್ಬೋದು. ಅದು ರಾಜ್ಯ ಸರ್ಕಾರದವರು ವ್ಯಾಪ್ತಿ. ಅದು 245 ಆರ್ಟಿಕಲ್ ಬರುತ್ತೆ. ಮತ್ತು ಕೇಂದ್ರ ಸರ್ಕಾರದವರು ಔಟ್ ಆಫ್ ಕಂಟ್ರಿನೂ ಮಾಡ್ಬೋದು. ಔಟ್ ಆಫ್ ಕಂಟ್ರಿಲಿ ವ್ಯಾಪ್ತಿಗೆ ಬಂದ್ರೂ ಮಾಡ್ಬೋದು. ಯಾವಾಗ ಅಂದರೆ, ಈಗ ಇಂಡಿಯಾದಲ್ಲಿರೋ ಯಾರೋ ಒಬ್ಬ ವ್ಯಕ್ತಿ ಅಮೆರಿಕ ಹೋಗ್ಬಿಟ್ಟು ಕೊಲೆ ಮಾಡಿಬಿಟ್ಟಿದ್ದಾನೆ, ಅವನಿಗೂ ಪನಿಷ್ಮೆಂಟ್ ಆಗಬೇಕು ಅಂತ ಬೇಕಿದ್ರೆ ಕೇಂದ್ರ ಸರ್ಕಾರ ಮಾಡ್ಬೋದು. ಬರೀ ಕರ್ನಾಟಕದಲ್ಲಿದ್ದಾಗ ಇಂಡಿಯಾದಲ್ಲಿದ್ದಾಗ ಮಾತ್ರ ಆಗಬೇಕು ಆ ಥರ ಏನಿಲ್ಲ. ಸೊ ಔಟ್ ಆಫ್ ಕಂಟ್ರಿ ಹೋದಾಗ್ಲೂ ಅವ್ರಿಗೂ ಅಪ್ಲೈ ಆಗೋ ಥರ ಮಾಡ್ಬೋದು ಕೇಂದ್ರ ಸರ್ಕಾರ, ಆ ಕಾನೂನು ಮಾಡ್ಬೋದು. ಗೊತ್ತಾ? ಇದು ಶಾಸನಾತ್ಮಕ ಸಂಬಂಧ ಅಂತ ಅದನ್ನೇ ಕರೆಯೋದು. ವಿಷಯಗಳ ವಿತರಣೆ, ಹೆಂಗೆ ವಿಷಯಗಳು ವಿತರಣೆ ಮಾಡಿದ್ದಾರೆ, ತುಂಬ ಈಸಿ ಇದೆ, ತುಂಬ ಈಸಿ ಕಾನ್ಸೆಪ್ಟ್, ತುಂಬ ಈಸಿ ಸಬ್ಜೆಕ್ಟು. ನಾನು ಹೇಳಿ ಸ್ಟಾರ್ಟಿಂಗ್ ಒಂದು ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ನೀಟಾಗಿ ಡೆಡ್ ಈಸಿ. ಅದು ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ. ತುಂಬ ಈಸಿಯೆಸ್ಟ್ ಸಬ್ಜೆಕ್ಟ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆರ್ಟಿಕಲ್ ಹೆವಿ ಇದೆ, ಅದನ್ನು ಹೆಂಗೆ ಓದೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಕ್ವಶನ್ ಇದೆಯಲ್ಲ, ಇದೊಂದು ಕ್ವಶನಲ್ಲಿ ಆರ್ಟಿಕಲ್ ನಿಮಗೆ 1 ಡೇ 2 ಡೇಸ್ ಓದಕ್ಕೆ ಹೋಗ್ತಿದ್ದೀನಿ. ಕಾನ್ಸ್ಟಿಟ್ಯೂಷನ್ ಟೈಮೇ ಇಲ್ಲ ಸರ್, 2 ಡೇಸಲ್ಲಿ ಎಕ್ಸಾಮ್ ಇದೆ ಸರ್, ನಾನು ಓದಕ್ಕೆ ಹೋಗ್ತೀನಿ ಸರ್ ಈಗ ಅಂತಂದರೆ, ದಯವಿಟ್ಟು ಈ ಕ್ವಶನ್ನ ಓನ್ಲಿ ಥಿಯರಿ ಓದಿ, ಓನ್ಲಿ ಹೆಡ್ಲೈನ್ ಓದ್ಕೊಂಡು, ಈ ಹೆಡ್ಲೈನ್ದು ರೇಂಜ್ಗಳಿದಾವಲ್ಲ, ಈ ರೇಂಜ್ಗಳು ಮಾತ್ರ ಓದಿ. ನಾನು ಓದ್ತೀನಿ ಎಲ್ಲಾನು ಆ ಸೆಕ್ಷನ್ಗಳ ಆರ್ಟಿಕಲ್ಗಳ ಅಂತ ಓದೋಕೆ ಹೋಗಬೇಡಿ. ಇದನ್ನು ಮೊದಲನೇ ಕ್ವಶನ್ ಮಾತ್ರ ಹೆವಿ ಸೆಕ್ಷನ್ಸ್ ಇದೆ ನೋಡಿ, ಇಲ್ಲಿ ರೇಂಜ್ ಕೊಟ್ಟು ನೋಡಿ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸನಾತ್ಮಕ ಸಂಬಂಧ ಅಂತ ಹೆಡ್ಲೈನ್ ಹಾಕ್ಬಿಟ್ಟು ಇದಕ್ಕೆ 245 ಅಂತ 255 ಅಂತ ರೇಂಜ್ ಬರೆದ್ಬಿಟ್ಟು ಒಂದು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೆಡ್ಲೈನ್ ಇದೊಂದು ಏನಿದೆ, ಇದ್ರಲ್ಲಿ ಯಾವ ವ್ಯಾಪ್ತಿಗೆ ಇದೊಂದು ಥಿಯರಿ, ಇದೊಂದು ಥಿಯರಿ, ಈ ಥರ ನಾನು ಹೆಡ್ಲೈನ್ಗಳು ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಸೈಡಲ್ಲಿ ನಿಮಗೆ. ನೋಡಿ ನಿಮಗೆ ಆರ್ಟಿಕಲ್ ಎಲ್ಲ ರೇಂಜ್ ಬರೀರಿ ಅಷ್ಟೇ, ಈ ಥರ ರೇಂಜ್ ಬರೀರಿ, ಇದನ್ನು ಓದಿದ್ರೆ ಸಾಕು. ಮತ್ತು ಇದು ವ್ಯಾಪ್ತಿ, ದೇಶ ರಾಜ್ಯ ವ್ಯಾಪ್ತಿ, ಸಂಸ್ಥೆಗೆ ಮಿತಿ ಇಲ್ಲ, ಮತ್ತು ವಿತರಣೆಗಳು ಹೆಂಗಾಗುತ್ತೆ ಇದರೆಲ್ಲ ನೋಡಿ. ಈ ಹೆಡ್ಲೈನ್ಗಳನ್ನ ಮಗ್ಗಪ್ ಮಾಡ್ಕೊಂಡು, ಈ ವಿಷಯಗಳು ಏನು ಬರ್ತವೆ ಇದೆಲ್ಲ ಮಗ್ಗಪ್ ಮಾಡ್ಕೊಂಡು, ಇದನ್ನು ಹೆಡ್ಲೈನು ಅದು ಮೀನಿಂಗು ಮಾತ್ರ ಬರೆಯಿರಿ. ಈ ಒಂದೊಂದನ್ನು ಹೆಡ್ಲೈನ್ ಈ ಕ್ವಶನ್ಗೆ ಓದೋಕ್ಕೆ ಹೋದರೆ ನೀವು ಫಸ್ಟ್ ಯೂನಿಟಲ್ಲೇ ಇರ್ತೀರಾ, ಸೆಕೆಂಡ್ ಯೂನಿಟ್, ಥರ್ಡ್ ಯೂನಿಟ್, ಫೋರ್ತ್ ಯೂನಿಟ್ ಎಲ್ಲ ಮಿಸ್ ಆಗ್ತೀರಾ. ಸೊ ಈ ಕ್ವಶನ್ನ ಕೊನೆಯಲ್ಲಿ ಓದಿ. ಓಕೆನಾ? ಇಲ್ಲ, ಕ್ವಶನ್ನ ಫಸ್ಟೇ ಓದಿ. ಬಟ್ ಈ ಕ್ವಶನ್ ತುಂಬ ಟೈಮ್ ತಗೊಳುತ್ತೆ, ನಾನು ಮೊದಲು ಹೇಳ್ತಾ ಇದ್ದೀನಿ, ತುಂಬ ಟೈಮ್ ತಗೊಳುತ್ತೆ ಫಸ್ಟ್ ಕ್ವಶನ್ನು. ಈ ಕ್ವಶನ್ನು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಡೀ ಸಬ್ಜೆಕ್ಟ್ ಫುಲ್ಲು ಇದೇ ಇದೆ.
ಆ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿ ಇದ್ದೇ ಇದೆ ಫುಲ್ಲು. ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್, ಥರ್ಡ್ ಯೂನಿಟ್ ಫುಲ್ಲು ಎಲ್ಲ ಇದೆ, ಇದ್ರ ಬಗ್ಗೆನೇ ಇದೆ. ಸೊ ಈ ಕ್ವಶನ್ ಓದಲೇಬೇಕು ನೀವು. ಆದರೆ ಆರ್ಟಿಕಲ್ನ ಎಕ್ಸಾಮ್ 1 or 2 ಇದೆ ಅಂದರೆ ಹೆವಿ ಓದೋಕೆ ಹೋಗ್ಬೇಡಿ, ಯಾಕೆಂದರೆ ನಿಮ್ಗೆ ಅಷ್ಟು ತುಂಬ ಟೈಮ್ ತಗೊಳ್ತಿದ್ದು. ಸೊ ರೇಂಜ್ ಬರ್ದ್ಬಿಡಿ, ಓಕೆನಾ. ನಿಮಗೆ ಟೈಮ್ ಇದೆ ಅಂದರೆ ಎಲ್ಲಾನು ಓದಿ ನೀಟಾಗಿ ಬರೀರಿ. ಟೈಮ್ ಇಲ್ಲ ದಯವಿಟ್ಟು ಎಲ್ಲಾನು ಮಗ್ಗಪ್ ಮಾಡೋಕ್ಕೆ ಹೋಗ್ಬೇಡಿ. ಮಗ್ಗಪ್ ಮಾಡೋಕ್ಕೆ ಹೋದರೆ ಎಲ್ಲಾನು ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ಳೋಕೆ ಹೋದ್ರೆ ನಿಮಗೆ ಟೈಮ್ ಮುಗ್ದೇ ಹೋಗ್ಬಿಡುತ್ತೆ. ಈ ಇದ್ದೇ ಸಬ್ಜೆಕ್ಟ್ ಉಳ್ಕೊಳ್ತಾರೆ, ಬಾಕಿ ಸಬ್ಜೆಕ್ಟ್ ಓದೋಕ್ಕೆ ಟೈಮೇ ಸಾಲಲ್ಲ. ಓಕೆ, ಫಸ್ಟ್ ಕ್ವಶನ್ ತುಂಬ ಟೈಮ್ ಎಳೆಯುತ್ತೆ ಇದು. ಓಕೆ, ಭಾರತೀಯ ಸಂವಿಧಾನವು ಭಾರತದ ಮೂಲಭೂತ ಕಾನೂನು. ಅದೇ ಭಾರತ ಸಂವಿಧಾನ ಇದೆ, ಅದು ಪ್ರಕೃತಿ ಬೈ ನೇಚರ್ ಇದು ಅರೆ ಸಂಯುಕ್ತ, ಕ್ವಸಿ ಫೆಡ್ರಲ್ ಅಂದರೆ ಸೆಮಿ ಫೆಡ್ರಲ್, ಅರ್ಧ ಒಕ್ಕೂಟ ಅಂತಲೂ ಕರೀತಾರೆ. ಎಕ್ಸಾಂಪಲ್ ಏನೇನು ಬೇಕು ಹಂಗೆ ಕ್ವಶನ್ ಕೇಳ್ತಾರೆ. ಸೊ ಎಲ್ಲ ಒಂದೇ ಆನ್ಸರು. ಅಂದರೆ ಕೇಂದ್ರಕ್ಕೆ ಜಾಸ್ತಿ ಬಲ ಇದೆ. ಓಕೆ, ಅದೇ ಕ್ವಸಿ ಫೆಡ್ರಲ್ ಸ್ವರೂಪವಾಗಿದೆ ಅಂತ. ಸೊ ಇಂಗ್ಲೀಷ್ ಮೀಡಿಯಮ್ಗೆ ಹೋದ್ರೂ ಸೇಮ್ ಅದೇ ಥರ ಆನ್ಸರ್ ಇದೆ ನೋಡಿ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಕ್ವಸಿ ಫೆಡ್ರಲ್ ಅರೆ ಸಂಯುಕ್ತ ಇನ್ ನೇಚರ್. ನೋಡಿ, ಸಿಂಪಲ್ ಕೊಟ್ಟು ಸ್ಪೆಷಲ್ ನೋಟ್ಸ್ ಅಂದರೆ ವೆರಿ ಸಿಂಪಲ್ ಆಗಿ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಕ್ವಸಿ ಫೆಡ್ರಲ್ ಮೀನ್ಸ್ ಇನ್ ನೇಚರ್. ಇನ್ ಎ ಸಿಂಪಲ್ ಟಾಕಿಂಗ್ ಇಂಗ್ಲೀಷ್ ದಿಸ್ ಮೀನ್ಸ್ ಅವರ್ ಕಂಟ್ರಿ ಸಿಸ್ಟಮ್ ಇಸ್ ಲೈಕ್ ಎ ಮಿಕ್ಸ್ ಮಸಾಲ ಅಂತಾರಲ್ಲ ಆ ಥರ. ಇಟ್ ಈಸ್ ನಾಟ್ ಫುಲ್ಲಿ ಕಂಟ್ರೋಲ್ ಬೈ ಒನ್ ಸಿಂಗಲ್ ಬಾಸ್. ಈ ಥರ ಎಲ್ಲ ಬರೀಬೇಡಿ, ನೀವು ಓನಾಗಿ ಕೊಟ್ಟಿರೋದು ನಿಮ್ಗೆ ಅರ್ಥ ಆಗ್ತಿದಿಲ್ಲ. ಇದು ಒಬ್ಬರ ಕೈಲಿ ಕಂಟ್ರೋಲ್ ಇಲ್ಲ. ನಾಟ್ ಕಂಟ್ರೋಲ್ ಬೈ ದ ಸಿಂಗಲ್ ಸೆಂಟ್ರಲ್ ಆರ್ ಓನ್ಲಿ ಬೈ ದ ಸ್ಟೇಟ್, ಆ ಥರ ಬರೀರಿ. ನಿಮ್ಗೆ ಅರ್ಥ ಆಗಲಿ ಅಂತ ಬರ್ದಿರೋದು. ಇಟ್ ಈಸ್ ನಿಮಗೆ ತುಂಬ ಸ್ಟ್ಯಾಂಡರ್ಡಾಗಿ ಬರಬೇಕು ಅಂದರೆ ಅದಕ್ಕೆ ಲಾಂಗ್ ನೋಟ್ಸ್ ಅಂತ ಸಪ್ರೇಟಾಗಿದೆ, ಅದನ್ನು ಓದಿಬೇಕಿದ್ರೆ. ಸೊ ಇದು ನಿಮಗೆ ಓದ್ತಿರೋ ಇಮಿಡಿಯೇಟಾಗಿ ಅರ್ಥ ಆಗಿಬಿಡುತ್ತೆ. ಇಟ್ ಈಸ್ ಫುಲ್ಲಿ ಡಿವೈಡ್ ಆಗಿಬಿಟ್ಟಿಲ್ಲ. ಓಕೆ, ಕೇಂದ್ರ ಸರ್ಕಾರದವರು ಇದನ್ನೇ ಮಾಡ್ಬೋದು, ರಾಜ್ಯ ಸರ್ಕಾರ ಇದನ್ನೇ ಈ ಪಟ್ಟಿ ಮಾಡೋಕ್ಕೂ ಒಬ್ರಿಗೊಬ್ರು ತಲೆ ಹಾಕ್ಬಾರ್ದು, ಆ ಥರ ಎಲ್ಲ ಇಲ್ಲ. ಓಕೆ, ಇನ್ ದಿಸ್ ಸಿಸ್ಟಮ್ the powers are very clearly divided between the central government sitting in the Delhi, state government sitting in Karnataka, like example one Karnataka. ಪವರು ಕೇಂದ್ರ ಮತ್ತು ರಾಜ್ಯದ ನಡುವೆ ಡಿವೈಡ್ ಆಗಿ ಹೋಗಿದೆ, ಒಬ್ಬರು ಕೈಲಿಲ್ಲ. ಸೊ ಅದಕ್ಕೆ ನಾವು ಅರೆ ಸಂಯುಕ್ತ ಅಂತ ಕರಿತೀವಿ. ಸಕ್ಸಸ್ ಆಗಬೇಕು ನಮ್ಮ ಕಂಟ್ರಿ ಈ ಥರ ಡಿವೈಡ್ ಆದಾಗ, ನಮ್ಮ ಕಂಟ್ರಿ ನೀಟಾಗಿ ಮೂವ್ ಆಗಬೇಕು ಅಂದರೆ ಇಬ್ಬರು ಕೋಆಪ್ರೇಷನ್ ಬೇಕಾಗುತ್ತೆ. ದಟ್ ಇಸ್ ವಾಟ್ ಇಟ್ ಸೇಸ್. ಸಕ್ಸಸ್ ಆಫ್ ದ ಸ್ಟ್ರಾಂಗ್ ಫೆಡರಲ್ ಸಿಸ್ಟಮ್ ರಿಲೈಸ್ ಕಂಪ್ಲೀಟ್ಲಿ ಆನ್ ದಿ ಮ್ಯೂಚುವಲ್ ಕೋಆಪರೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಬಿಟ್ವೀನ್ ದ center and state. Like example, husband and wife running a house together, they must cooperate each other for the house to run smoothly. Therefore, constitution has very clearly and comprehensively divided the distribution of power between the two into 3 major categories. ಏನೇನು category ಅದು? Administration, finance, ಲೆಜಿಸ್ಲೇಟಿವ್ ಅಂಡ್ ಫಿನಾನ್ಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್, ಈ ಥರ 3 ಡಿವೈಡ್ ಮಾಡಿದೆ. ಅದರಲ್ಲಿ ಎಲ್ಲರಿಗೂ ಪವರ್ ಏನೇನು ಬೇಕು, ಯಾರ್ಯಾರು ಏನೇನು ಮಾಡಬೇಕು, ರಾಜ್ಯ ಏನು ಮಾಡಬೇಕು, ಕೇಂದ್ರ ಏನು ಮಾಡಬೇಕು ಅಂದರೆ ನೀಟಾಗಿ ಡಿವೈಡ್ ಆಗಿದೆ. ಓಕೆನಾ, 3 ಡಿವೈಡ್ ಆಗಿದೆ. ಅದನ್ನೇ ಶಾಸನಾತ್ಮಕ ಸಂಬಂಧ, ಆಡಳಿತ ಸಂಬಂಧ, ಹಣಕಾಸು ಸಂಬಂಧ. ಇದು ದುಡ್ಡಿನ ಕಾಸಿನ ಹಣಕಾಸು ವಿಷಯ. ಓಕೆನಾ, ಇದು ಆಡಳಿತ ಅಂದರೆ ಆಡಳಿತದ ಬಗ್ಗೆ, ಕಾನೂನು ಅಂದರೆ ಕಾನೂನು ಮಾಡೋದು. ಈಗ BNSS ಕಾನೂನು ಮಾಡಿದ್ರು, ಅದೆಲ್ಲ ಆಲ್ ಓವರ್ ಕಂಟ್ರಿಗೆ ಎಲ್ಲ ಅಪ್ಲೈ ಆಗುತ್ತೆ ಅಲ್ವಾ. ಯಾವ ಸ್ಟೇಟ್ಗೂ ಈ ಸ್ಟೇಟ್ಗೆ ಅಂತಲ್ಲ. ಮತ್ತೆ BNS ಮಾಡಿದ್ರು, ಲೇಬರ್ ಎಲ್ಲ ಮಾಡೋದು, ಇದು ಆಲ್ ಓವರ್ ಕಂಟ್ರಿಗೆ ಅಪ್ಲೈ ಆಗುತ್ತೆ. ಯಾರು ಮಾಡಿದ್ದು? ಕೇಂದ್ರ ಸರ್ಕಾರ ಮಾಡಿದ್ದು. ಈಗ ಶಾಸನ ಸಂಬಂಧ, ಆಕ್ಚುಲಿ ಎಕ್ಸಾಮ್ಗೆ ನಿಮಗೆ ಇವೆರಡು ಬರುತ್ತೆ. ಈ ಹಣಕಾಸು ಅಷ್ಟು ಬರಲ್ಲ. ಶಾಸನಾತ್ಮಕ ಸಂಬಂಧ ಬಗ್ಗೆ ಓದ್ಬೇಕೀಗ. ಲೆಜಿಸ್ಲೇಟಿವ್ ರಿಲೇಷನ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್. ರೇಂಜ್ ಕಲ್ತ್ಕೊಬಿಡಿ, ನೀವು ಎಲ್ಲ ಓದೋಕ್ಕಾಗಲ್ಲ. 245 ಇಂದ 255ರವರೆಗೆ ಕೇಂದ್ರ ರಾಜ್ಯ ನಡುವಿನ ಶಾಸನಾತ್ಮಕ ಸಂಬಂಧಗಳ ಬಗ್ಗೆ ಚರ್ಚಿಸಲಾಗಿದೆ. ಪ್ರಾದೇಶಿಕ ವ್ಯಾಪ್ತಿ 245 ಒಂದರಲ್ಲಿ ಹೇಳಿದ್ನಲ್ಲ ಆವಾಗಲೇ, ಕೇಂದ್ರ ಸರ್ಕಾರ ಎಲ್ಲಿ ಬೇಕಾದ್ರೂ ಕಾನೂನು ಮಾಡ್ಬೋದು, ರಾಜ್ಯ ಸರ್ಕಾರ ರಾಜ್ಯದ ಒಳಗಡೆ ಮಾಡ್ಬೋದು, ಕೇಂದ್ರ ಸರ್ಕಾರ ಔಟ್ಸೈಡ್ ಕಂಟ್ರಿನೂ ಮಾಡ್ಬೋದು. ಅಲ್ಲೇ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ, ಯಾವಾಗಾರ ಪರ್ಸನ್ ಅಮೆರಿಕಕ್ಕೆ ಹೋಗ್ಬಿಟ್ಟು ಕೊಲೆ ಮಾಡಿಬಿಟ್ರೆ ಅವ್ನಿಗೂ ಶಿಕ್ಷೆ ಆಗ್ಬೋದು ಅಂತ ನಾವು ಮಾಡ್ಬೋದು. ಕೇಂದ್ರ ಸರ್ಕಾರ ಪಾಸ್ಪೋರ್ಟ್ ನಿಯಮಗಳು ಮಾಡಿದ್ರೆ ಅದು ಇಡೀ ಇಂಡಿಯಾಗೆ ಅಪ್ಲೈ ಆಗುತ್ತೆ, ಎಲ್ಲ ದೇಶಕ್ಕೂ ಅಪ್ಲೈ ಆಗುತ್ತೆ. ಆದರೆ ಕರ್ನಾಟಕ ಮಾಡೋದು ಗೃಹಲಕ್ಷ್ಮಿ ಯೋಜನೆ ಮಾಡ್ತು, ತಮಿಳ್ನಾಡು ಬಂದ್ಬಿಟ್ಟು ಇಸ್ಕೊಳಕ್ಕಾಗುತ್ತಾ? ಆಗಲ್ಲ, ಅದು ಕರ್ನಾಟಕ ಮಾತ್ರ ಅಪ್ಲೈ ಆಗುತ್ತೆ. ಆ ಥರ ಅಷ್ಟೇ ಸಿಂಪಲ್ಲು. ನೆಕ್ಸ್ಟು 245 ಕ್ಲಾಸ್ 2ನಲ್ಲಿ ಏನು ಹೇಳುತ್ತೆ? ಸಂಸತ್ತು ಮಾಡಿದ ಕಾನೂನು ಒಂದು ವೇಳೆ ಭಾರತದ ಪ್ರಾದೇಶಿಕ ವ್ಯಾಪ್ತಿಯನ್ನು ಮೀರಿ ಅನ್ವಯವಾದರೆ, ಅಂದರೆ ಭಾರತದ ಹೊರಗಡೆ ಏನಾದ್ರು ಆದರೆ ಅದನ್ನು ಕೇವಲ ಆ ಕಾರಣಕ್ಕೆ ಕಾನೂನು ಬಹಿರಂಗ ಮಾಡೋಕ್ಕಾಗಲ್ಲ. ಹೇಳಿದ್ನಲ್ಲ ಆವಾಗಲೇ, ಒಬ್ಬ ವ್ಯಕ್ತಿ ಅಮೆರಿಕಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಕಾನೂನು ಪ್ರಕಾರ ವಿರುದ್ಧವಾಗಿ ಏನಾರು ಅಪರಾಧ ಮಾಡಿ ಅವನ ಮೇಲೂ ದೇಶದ ಕಾನೂನಿನಲ್ಲಿ ಕ್ರಮ ಕೈಗೊಳ್ಬೋದು. ಅದು ಅಮಾನ್ಯ ಆಗಿಬಿಡೋದಿಲ್ಲ. ಕೇಂದ್ರ ಸರ್ಕಾರ ಬರೀ ಇಂಡಿಯಾಗೆ ಮಾಡಬೇಕು ಅಂತಿಲ್ಲ, ಔಟ್ಸೈಡ್ಗೂ ಮಾಡ್ಬೋದು. ವಿಷಯಗಳ ವಿತರಣೆ ಆದರೆ ರಾಜ್ಯಪಟ್ಟಿ, ಅದು ಹೇಳಿದ್ನಲ್ಲ ಯಾರ್ಯಾರ ಪಟ್ಟಿ ಏನೇನು ಕೆಲಸ ಮಾಡಬೇಕು ಅಂತ ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ಗಲಾಟೆ ಆಗಿಬಿಡುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕಚ್ಚಾಡಬಾರ್ದು ಅಂದ್ಬಿಟ್ಟು ಆ ಕಾಲದ ಸಂವಿಧಾನ ಬರೆದುಬಿಟ್ಟಿದ್ದಾರೆ. ಈ ವಿಷಯ ಬಗ್ಗೆ ನೀವು ಕಾನೂನು ಮಾಡಿ, ಈ ವಿಷಯದ ಬಗ್ಗೆ ನೀವು ಕಾನೂನು ಮಾಡಿ, ಈ ವಿಷಯದಲ್ಲಿ ಇಬ್ಬರು ಬೇಕಾದ್ರೆ ಕಾನೂನು ಮಾಡಿ, ಇಬ್ಬರಲ್ಲೂ ಏನಾದ್ರು ಜಗಳ ಆದರೆ ಕೇಂದ್ರ ಸರ್ಕಾರದ ಹೈಯೆಸ್ಟ್ ಆಗುತ್ತೆ ಅಂತ. ಯಾಕಂದರೆ
ಒಬ್ರು ಕಂಟ್ರೋಲ್ ಇರಬೇಕು, ಇಲ್ಲ ರಾಜ್ಯಗಳು ಕೊಟ್ಬಿಟ್ರೆ ನಮ್ಮ ಇಷ್ಟ, ನಾವು ಹೆಂಗಾರ ಇರ್ತೀವಿ, ನಾವು ಏನಾರು ಮಾಡ್ಕೊತೀವಿ ಅಂತ ಹೊರಟೋಗ್ಬಿಡ್ತಾರೆ. ಅವಾಗ ಸ್ವಲ್ಪ ಕಂಟ್ರೋಲ್ ಇರಬೇಕು. ಓಕೆ, ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕಂಟ್ರೋಲ್ ಇದ್ದಾಗ ಏನಾಗುತ್ತೆ, ಎಲ್ಲ ಒಗ್ಗಟ್ಟಾಗಿ ಒಂದು ದೇಶವಾಗಿರುತ್ತೆ, ಇಲ್ಲ ಹೊಡೆದೋಗ್ಬಿಡುತ್ತೆ ಅಲ್ವಾ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಕೇಂದ್ರ ಸರ್ಕಾರದಲ್ಲಿ ಜಾಸ್ತಿ ಪವರ್ ಕೊಟ್ಟಿದ್ದಾರೆ. ನೋಡಿ, ಶಾಸನಾತ್ಮಕ ವಿಷಯಗಳನ್ನು ಪಟ್ಟಿಗಳನ್ನು ಖಾತ್ರಿಪಡಿಸಿದೆ. ಜಗಳ ಆಗಬಾರ್ದು ಅಂತ ನೋಡಿ, ಇದೆಲ್ಲ ಜಗಳ ಆಗಬಾರ್ದು ಅಂತೆಲ್ಲ ಬುಕ್ಸ್ ಯಾವ ಬುಕ್ಕಲ್ಲೂ ಬರೆಯಲ್ಲ. ನಾವು ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಈ ಥರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಅದೇ ಐಕ್ಯು ಕೋಡ್ ಸ್ಪೆಷಲ್ ನೋಟ್ಸ್ ಅಂತ ಸಂವಿಧಾನದ 7ನೇ ಅನುಸೂಚಿ 7th ಶೆಡ್ಯೂಲ್ 3 ವಿಧದ ಪಟ್ಟಿಗೂ ಕೊಟ್ಟ. ಅದೇ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಕೇಳ್ತಿದ್ರಲ್ಲ ಏನು ಸರ್ ಪಟ್ಟಿ, ಇದರಲ್ಲಿ 100 ಇದೆ. ಮೊದಲು ಸಂವಿಧಾನದಲ್ಲಿ 97 ಇತ್ತು, ಮೊದಲು ಸಂವಿಧಾನದಲ್ಲಿ 66 ಇತ್ತು, ಇವಾಗ 61 ಇದೆ ರಾಜ್ಯ ಪಟ್ಟಿಲಿ. ಈ ರಾಷ್ಟ್ರೀಯ ಪ್ರಾಮುಖ್ಯತೆಯ ದೇಶಕ್ಕೆ ಸಂಬಂಧಪಟ್ಟ ವಿಷಯಗಳ ಮೇಲೆ ಕಾನೂನುಗಳ ಕೇಂದ್ರಕ್ಕೆ ಮಾತ್ರ ಪವರ್ ಇದೆ. ಅದ್ಯಾವುದು ರಕ್ಷಣೆ, ಮಿಲಿಟರಿ ಹೇಳಿದ್ನಲ್ಲ ಅವಾಗ, ಬ್ಯಾಂಕಿಂಗ್ ವ್ಯವಸ್ಥೆ, ಕರೆನ್ಸಿ ನೋಟು ಬ್ಯಾನ್ ಮಾಡಿಬಿಡೋದು, ರೈಲ್ವೆ ಬಗ್ಗೆ ಇದರಲ್ಲಿ ರಾಜ್ಯಗಳು ತಲೆ ಹಾಕಂಗಿಲ್ಲ. ಗೊತ್ತಾಯ್ತಾ ಹೆಂಗೆ ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ, ತಲೆ ಹಾಕಂಗಿಲ್ಲ. ಇದೆಲ್ಲ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು ಓದ್ತೀರ ಆ ಥರ. ಮತ್ತು ರಕ್ಷಣೆ, ಮಿಲಿಟರಿ ವ್ಯವಸ್ಥೆ, ವಿದೇಶಾಂಗ ವ್ಯವಹಾರಗಳು ಇರ್ತಾವಲ್ಲ ಅವಕ್ಕೆಲ್ಲ ಕೇಂದ್ರ ಪಟ್ಟಿಯವರೇ ಮಾಡ್ತಾರೆ. ನಾವು ರಾಜ್ಯದವರು ತಲೆ ಹಾಕಬಾರ್ದು. ಓಕೆನಾ? ರಾಜ್ಯ ಪಟ್ಟಿ ಮಾಡಬೇಕಾದ್ರೆ ಏನೋ 61 ವಿಷಯಗಳು ಇರ್ತದೆ. ಯಾವ್ಯಾವುದು ಸರ್ ಅದಂದ್ರೆ, ಸಾರ್ವಜನಿಕ ಪೊಲೀಸು ಕಂಟ್ರೋಲು, ಅದೇ ಡೆಲ್ಲಿಲಿ ಕೇಂದ್ರ ಕಂಟ್ರೋಲಲ್ಲಿದೆ ಪೊಲೀಸು. ಅದಕ್ಕೆ ಅರವಿಂದ್ ಕೇಜ್ರಿವಾಲು ಫುಲ್ ಹೊರಗಡೆ ಬಂದು ಗಲಾಟೆ ಮಾಡಿ ನಮಗೆ ಕೊಡಿ ಪೊಲೀಸ್ ಕಂಟ್ರೋಲ್ ಅಂತ ಕೇಳಿದ್ದು. ಇಲ್ಲಪ್ಪ, ಅದು ಕ್ಯಾಪಿಟಲ್ಲು, ಅದ್ರ ಪೊಲೀಸ್ ನಮಗೆ ಬೇಕು ಅಂತ ಕೇಳಿದ್ರು ಇಟ್ಕೊಂಡಿದ್ದಾರೆ. ಓಕೆನಾ? ಸಾರ್ವಜನಿಕ ಆರೋಗ್ಯ, ಹಾಸ್ಪಿಟ್ಲ್ಗಳು, ಕೃಷಿ, ಈ ವಿಷಯದಲ್ಲಿ ಏನಾದ್ರೂ ಸ್ಥಳೀಯ ಸರ್ಕಾರ, ಗ್ರಾಮ ಪಂಚಾಯತಿ ಈ ವಿಷಯದಲ್ಲಿ ಏನಾದ್ರು ಕಾನೂನು ಮಾಡಬೇಕು ಅಂದರೆ ರಾಜ್ಯ ಸರ್ಕಾರದವರು ಮಾಡ್ತಾರೆ. ಕೇಂದ್ರ ಸರ್ಕಾರ ತಲೆ ಹಾಕಲ್ಲ. ಬಟ್ ತಲೆ ಹಾಕ್ಬೋದು, ಅದು ಯಾವಾಗ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಎಮರ್ಜೆನ್ಸಿ ಟೈಮಲ್ಲೆಲ್ಲ ಅದು ಮೆಜಾರಿಟಿ ಎಲ್ಲ ಅದು ಪಾರ್ಲಿಮೆಂಟಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಅವರು ಕೂಡ ಈ ವಿಷಯದಲ್ಲಿ ಕಾನೂನು ಮಾಡ್ತಾರೆ. ಅದೇ ಒಂದೊಂದ್ಸಲ ರಾಜ್ಯ ಸರ್ಕಾರದವರು ಕೇಳ್ಕೊತಾರೆ, ಕೇಂದ್ರ ಸರ್ಕಾರ ಮಾಡಿ ಸಾರ್ ಅಂತ, ನಮಗೆ ಮಾಡೋಕ್ಕಾಗ್ತಿಲ್ಲ ಅಂತ, ಅವಾಗ ಮಾಡ್ತಾರೆ. ಸಮವರ್ತಿ ಪಟ್ಟಿ ಹೇಳಿದ್ನಲ್ಲ, ಇಬ್ರು 52 ಮೊದಲು 47 ಇತ್ತು. ಈ ಲಿಸ್ಟಲ್ಲಿ ಇರುವ ವಿಷಯಗಳ ಮೇಲೆ ಕೇಂದ್ರ ರಾಜ್ಯಗಳು ಇಬ್ರು ಮಾಡ್ಬೋದು. ಯಾರು ಕ್ರಿಮಿನಲ್ ಕಾನೂನು, ಅದೇ BNS ಇಬ್ರು ಮಾಡ್ಬೋದು. ಅವರು ಮಾಡ್ಬೋದು, ಇವರು ಮಾಡ್ಬೋದು. ಯಾರ್ದು ಮೇಲ್ಗೈ ಆಗುತ್ತೆ? ಕೇಂದ್ರ ಸರ್ಕಾರದ ಮೇಲ್ಗೈ ಆಗುತ್ತೆ. ರಾಜ್ಯ ಸರ್ಕಾರದವಳು ಹೇಳ್ತಾರೆ ಕೊಲೆ ಮಾಡಿದ್ರೆ 20 ವರ್ಷ ಜೈಲು ಅಂತ. ಮೋದಿ ನಾನೇ ಕಡಿಮೆ ಅಂದ್ಬಿಟ್ಟು 30 ವರ್ಷ ಅಂತ ಮಾಡ್ತಾನೆ ಜೈಲು ಶಿಕ್ಷಣ. ಆಗ ಯಾರ್ದು ವ್ಯಾಲಿಡ್ ಆಗುತ್ತೆ? ಮೋದಿ ಮಾಡಿದ್ದೆ ವ್ಯಾಲಿಡ್ ಆಗುತ್ತೆ ಅಷ್ಟೇ. ಕೇಂದ್ರ ಸರ್ಕಾರಕ್ಕೆ ಹೆವಿ ಪವರ್ ಇದೆ. ಯಾವಾಗಲೂ ಅಂತ ತಿಳ್ಕೊಳ್ಳಿ, ಕೇಂದ್ರ ಸರ್ಕಾರಕ್ಕೆ ಹೆವಿ ಪವರ್ ಇದೆ ಅಷ್ಟೇ ಆನ್ಸರು. 52 ವಿಷಯ. ಇದರಲ್ಲಿ ಏನಂತ ಅಂದರೆ, ಸಂಸತ್ತು ರಾಜ್ಯ ಕಾನೂನು ರಚಿಸ್ಬೋದು. ಈಗ ಕ್ರಿಮಿನಲ್ ಕಾನೂನು, ಮದುವೆ ವಿಷಯದಲ್ಲಿ, ವಿಚ್ಛೇದನ ವಿಷಯದಲ್ಲಿ ಮಾಡಿದಾರಲ್ಲ, ಮುಸ್ಲಿಂ ಲಾಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿ, ವಿಚ್ಛೇದನ ಕಾನೂನು ಇವೆಲ್ಲ ತಂದಿದ್ದಾರು ಕೇಂದ್ರ ಸರ್ಕಾರದವರು. ಕರಾರುಗಳು, ಒಪ್ಪಂದಗಳು, ಶಿಕ್ಷಣದ ಬಗ್ಗೆ, ಎಜುಕೇಷನ್ ಬಗ್ಗೆ NPS ಎಲ್ಲ ತಗೊಂಡ್ರು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP ಅದೆಲ್ಲ ತಗೊಂಡ್ರು. ಮತ್ತು ಅರಣ್ಯಗಳ ಬಗ್ಗೆ ಇವರಿಬ್ರಿಗೂ ಮಾಡೋ ಇಬ್ರು ಕೂಡ ಇದ್ರ ಬಗ್ಗೆ ಇದರಲ್ಲಿ ಕಾನೂನು ಮಾಡ್ಬೋದು. ಉಳಿಕೆ ಯಾವುದೂ ಇಲ್ಲಪ್ಪ, ಇದು ಎರಡರಲ್ಲೂ ಯಾವುದೂ ಇಲ್ಲ. ಅದನ್ನು ಯಾರು ಮಾಡ್ತಾರೆ? ಅದನ್ನು ಈಗ ಇಂಟರ್ನೆಟ್ ಇದೆಯಲ್ಲ, ಮೊಬೈಲ್ ಮೂಲಕ ಮಾತಾಡೋ ಸೈಬರ್, ಇವೆಲ್ಲ ಆ ಕಾಲದಲ್ಲೆಲ್ಲ ಇರಲಿಲ್ಲ. ಆ ಕಾನ್ಸ್ಟಿಟ್ಯೂಷನ್ ಮಾಡೋ ಟೈಮಲ್ಲಿ. ಈಗೆಲ್ಲ ಎಲ್ಲ ಬರ್ತಾ ಇದ್ದಿಲ್ಲ ನೋಡಿ, ಕೃತಕ ಬುದ್ಧಿ ಮತ್ತು ಅಂತಾರೆ ಇಂಥ ವಿಷಯಗಳ ಬಗ್ಗೆ ನೋಡಿ. ಇವೆಲ್ಲ ಬುಕ್ಕಲ್ಲೂ ಕೊಡಲ್ಲ, ಲೇಟೆಸ್ಟಾಗಿ ನಾವು ಇಂಪ್ಲಿಮೆಂಟ್ ಮಾಡಿ ನೋಟ್ಸ್ ಮಾಡಿದ್ವಿ. ಓಕೆನಾ? ಅಂಥ ಹೊಸ ವಿಷಯಗಳ ಮೇಲೆ ಶಾಸನವನ್ನು ತಯಾರಿಸಲು ಯಾರಿಗಿರ್ತದೆ? ಇವೆಲ್ಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರುತ್ತೆ. ಉದಾಹರಣೆಗೆ ಇಂಟರ್ನೆಟ್ ಬಂದಾಗ ಯಾವುದೇ ಪಟ್ಟಿಲಿ ಇದು ಇರಲಿಲ್ಲ, ಅವಾಗ ಯಾರು? ಕೇಂದ್ರ ಸರ್ಕಾರ ಮಾಡ್ತು. ರಾಜ್ಯ ಪಟ್ಟಿಲಿ ಸಂಸತ್ತಿನ ಶಾಸನಾತ್ಮಕ ಹಸ್ತಕ್ಷೇಪ ಅಂದರೆ ರಾಜ್ಯದ ವಿಷಯದಲ್ಲಿ ಕೇಂದ್ರ ಮೂಗು ತೂರಿಸುವ 5 ವಿಶೇಷ ಸಂದರ್ಭಗಳು. ಇದೆಲ್ಲ ಈ ಕ್ವಶನ್ ನಿಮಗೆ ಹಿಂಗೆ ಕೇಳ್ತಾರೆ, ನಿಮಗೆ ಎಲ್ಲಾನು ಕೇಳಲ್ಲ. ರಾಜ್ಯ ಪಟ್ಟಿ ಮತ್ತು ರಾಷ್ಟ್ರಪಟ್ಟಿ ಆ ಥರ ಕೇಂದ್ರ ಪಟ್ಟಿ ಎಲ್ಲ ಕೇಳಲ್ಲ. ಆಡಳಿತಾತ್ಮಕ ಸಂಬಂಧ ಅಂತ ಕೇಳೋದಿಲ್ಲ. ಮತ್ತು ಯಾವುದು ಶಾಸನಾತ್ಮಕ ಸಂಬಂಧ, ಆಡಳಿತ ಸಂಬಂಧ ಈ ಥರ ಕೇಳಲ್ಲ. ಹಿಂಗೆ ಕೇಳ್ಬಿಡ್ತಾನೆ, ಸುಮ್ಮನೆ ಟಾರ್ಚರ್ ಕೊಡ್ಬೇಕು ನಿಮಗೆ ಅಂತ ಒಂದು ಸ್ವಲ್ಪ ಈ ಥರ ಕ್ವಶನ್ ಬರುತ್ತೆ ನೋಡಿ. ಎಲ್ಲ ಥರ ಕೇಳಿ ಅವನ ಹಿಂಗೆ ಕ್ವಶನ್ ಕೇಳಿ ಇದ್ದೇ ಆನ್ಸರ್ ಇಡಬೇಕು. ನೀವು ಹಿಂಗೆ ಅರಿಬೇಕು. ಸ್ಟಾರ್ಟಿಂಗ್ ಪೀಠಿಗೆ ಬರೀಲೇಬೇಕು, ಪಟ್ಟಿ ಬರೀಲೇಬೇಕು, ಏನೇನು ಬರೀಲೇಬೇಕು. ಸೊ ಅದೇ ಥರ ಏನೇನೋ ಕ್ವಶನ್ ಕೇಳಿದ್ರು ಒಂದೇ ಆನ್ಸರ್. ಅದಕ್ಕೆ ನಾವು ಒಂದೇ ಕ್ವಶನಲ್ಲಿ ಎಲ್ಲನೂ ಕೊಟ್ಟಿದ್ವಿ. ರಾಜ್ಯ ಪಟ್ಟಿಯಲ್ಲಿ ಸಂಸತ್ತಿನ ಶಾಸನಾತ್ಮಕ ಹಸ್ತಕ್ಷೇಪ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ರಾಜ್ಯ ಪಟ್ಟಿಲಿ ರಾಜ್ಯಗಳೇ ಮಾಡಬೇಕು. ಆದರೂ ಕೂಡ ಈ ಕೆಳಗಿನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಒಂದು ತಲೆ ಮೂಗು ತೋರಿಸೋದು ಅಂತೆಲ್ಲ ಆ ಥರ ಮಾಡ್ತಾರೆ. ಯಾವಾಗ ರಾಷ್ಟ್ರೀಯ ಹಿತಾಸಕ್ತಿ ಇದ್ದಾಗ, ಏನೋ ದೇಶಕ್ಕೆ ಒಳ್ಳೇದಾಗಬೇಕು ಅಂದಾಗ, ದೇಶ ಭದ್ರತೆಗೋಸ್ಕರ ರಾಜ್ಯದ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಕೇಂದ್ರವೇ ಒಂದು ಕಠಿಣ ಕಾನೂನು ತಗೋಬೋದು. ಎಲ್ಲರೂ ಒಂದೇ ಯೂನಿಫಾರ್ಮ್ ಹಾಕಬೇಕು, ಒಂದೇ ಥರ ಹಾಕಬೇಕು ಆಲ್ ಓವರ್ ಇಂಡಿಯಾದಲ್ಲಿ ಅಂತ ಪೊಲೀಸರಿಗೆಲ್ಲ ಆರ್ಡರ್ ಮಾಡ್ಬೋದು ಮೋದಿ. ಓಕೆನಾ? ಆರ್ಟಿಕಲ್ 249. ರಾಜ್ಯಸಭೆಯು ತನ್ನ ಸದನದಲ್ಲಿ ಹಾಜರಿದ್ದು, ರಾಜ್ಯಸಭೆ ಅಂದ್ರೆ ಯಾರು? ಈಗ ಮರ್ತೋಗ್ಬಿಡ್ತಾ ಇಲ್ಲ, ಎಕ್ಸ್ಪ್ಲೇನ್ ಮಾಡಿದ್ರಲ್ಲ. ರಾಜ್ಯಸಭೆ ಅಂದ್ರೆ MP ಇರ್ತಾರಲ್ಲ ಕೆಳಮನೆ, ನಾವು ಸೆಲೆಕ್ಟ್ ಮಾಡಿದ್ರಲ್ಲ, ಅವರು ತನ್ನ ಸದನದಲ್ಲಿ
ಸರಿ, ಈ ರಾಜ್ಯಸಭೆಯಲ್ಲಿ ಎಂಪಿಗಳು ಇರ್ತಾರೆ, ಇವ್ರನ್ನ ನಾವು ಸೆಲೆಕ್ಟ್ ಮಾಡಲ್ಲ, ನಮ್ಮ MLAಗಳು ಸೆಲೆಕ್ಟ್ ಮಾಡ್ತಾರೆ, ಮತ್ತೆ 12 ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡ್ತಾರೆ, ಅದು ರಾಜ್ಯಸಭಾ. ಇದನ್ನ ಅಪ್ಪರ್ ಹೌಸ್ ಅಂತ ಕರಿತೀವಿ. ಇವರೆಲ್ಲ ಮೇಧಾವಿಗಳು. ಓಕೆ, ಇವರು ಕೊಟ್ರೆ ಸಾಕು, ಇವರು 2/3 ಅಷ್ಟು ಬಹುಮತ ಕೊಟ್ರೆ ಸಾಕು. ಅವಾಗ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ವಿಷಯದ ಮೇಲೂ ಕಾನೂನು, ರಾಜ್ಯ ಸರ್ಕಾರದ ವಿಷಯಗಳು ಯಾವ್ದು ಅಂತ ಹೇಳಿದ್ನಲ್ಲ, ಅವು ಪೊಲೀಸು, ಈ ಹಾಸ್ಪಿಟಲ್, ಕೃಷಿ, ಈ ವಿಷಯದಲ್ಲೂ ಇವರು ಕೇಂದ್ರ ಸರ್ಕಾರದವರು ಮೂಗು ತೋರಿಸ್ಬೋದು. ಯಾವಾಗ ರಾಜ್ಯ ಸರ್ಕಾರದವರು ಅಂದರೆ ಮೇಧಾವಿಗಳು ಇರ್ತಾರಲ್ಲ, ನಮ್ಮ MP MLAಗಳು ಎಲ್ಲ, ಇದು 12 ಮೆಂಬರ್ಸು ಪ್ರೆಸಿಡೆಂಟ್ ಸೆಲೆಕ್ಟ್ ಮಾಡಿ ಕಳಿಸಿರ್ತಾರಲ್ಲ ರಾಜ್ಯಸಭೆಗೆ, ಅವರು ರಾಷ್ಟ್ರೀಯ ಹಿತ ತುರ್ತು ಪರಿಸ್ಥಿತಿಯಲ್ಲಿ ದೇಶಕ್ಕೆ ಆಪತ್ ಬಂದಾಗ, ಯುದ್ಧದ ಸಮಯದಲ್ಲಿ ರಾಜ್ಯದ ಕೃಷಿ ಮತ್ತು ಬಸ್ ಸಂಚಾರದ ಬಗ್ಗೆ ಕೇಂದ್ರ ಸರ್ಕಾರ ಬೇಕಿದ್ರೆ ನೇರವಾಗಿ ಆರ್ಡರ್ ಮಾಡ್ಬೋದು. ಅದು ಆರ್ಟಿಕಲ್ 250. ತುರ್ತು ಪರಿಸ್ಥಿತಿಯಲ್ಲಿ ಯುದ್ಧ ಸಮಯದಲ್ಲೆಲ್ಲ ಕೃಷಿ ಮತ್ತು ಬಸ್ ವ್ಯವಸ್ಥೆ ಮೇಲೆ ಕೇಂದ್ರ ಸರ್ಕಾರದವರೇ ಕಾನೂನು ಮಾಡ್ಬೋದು. ರಾಜ್ಯಗಳೇ ಬಂದು ಕೇಳ್ಕೊಂಡ್ರೆ ಕಾನೂನು ಮಾಡಿ ಸರ್ ಇದ್ರ ವಿಷಯ ಬಗ್ಗೆ, ನಮ್ದು ವನ್ಯಜೀವಿಗಳು ರಕ್ಷಣೆ ಮಾಡಬೇಕು, ಅರಣ್ಯ ರಕ್ಷಣೆ ಮಾಡೋದಕ್ಕೋಸ್ಕರ ಕರ್ನಾಟಕ ತಮಿಳುನಾಡುಗಳು ಬಂದು ಕೇಳ್ಕೊಂಡ್ರೆ, ಈಗ ಅರಣ್ಯದ ವಿಷಯದಲ್ಲಿ ಬಂದು ಕಾನೂನು ಮಾಡಿ ಸರ್ ಅಂತ ಏನಾದ್ರು ಬಂದು ಕೇಳ್ಕೊಂಡ್ರೆ, ಅವಾಗ ರಾಜ್ಯ ಪಟ್ಟಿ ವಿಷಯದಲ್ಲೂ ಕೇಂದ್ರ ಸರ್ಕಾರಗಳು ಮೂಗು ತೋರಿಸಿ ಕಾನೂನು ಮಾಡ್ಬೋದು. ಓಕೆನಾ. ಅಂತಾರಾಷ್ಟ್ರೀಯ ಒಪ್ಪಂದಗಳು ಏನಾದ್ರು ಇದ್ರೆ, ಈಗ ಅಂತಾರಾಷ್ಟ್ರೀಯ ಅಮೆರಿಕ ಜೊತೆ ಏನೋ ಒಪ್ಪಂದ ಮಾಡ್ಕೊಂಡಿದ್ದು, ನಾವು ಪರಿಸರ ಮಾಲಿನ್ಯ ಕಡಿಮೆ ಮಾಡ್ತೀವಿ ಅಂತ, ಆ ಟೈಮಲ್ಲಿ ರಾಜ್ಯದ ಫ್ಯಾಕ್ಟ್ರಿಗಳು ಇರ್ತಾವಲ್ಲ, ಫ್ಯಾಕ್ಟ್ರಿಗಳ ಪಟ್ಟಿ ಇರ್ತದೆ, ನಂದಿನಿ ಮಿಲ್ಕು, ಅದ್ರ ಮೇಲೆ ಬೇಕಿದ್ರೆ ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಕಾನೂನು ಮಾಡ್ಬೋದು. ರಾಜ್ಯ ಸರ್ಕಾರ ಬಿದೋದಾಗ, ಅಂದ್ರೆ ಬಹುಮತ ಬಂದಿಲ್ಲ ಇಬ್ಬರಿಗೂ, BJPಗೆ ಬಂದಿಲ್ಲ, ಕಾಂಗ್ರೆಸ್ಗೆ ಬಂದಿಲ್ಲ, JDSಗೆ ಬಂದಿಲ್ಲ, ಆಗ ಬಿದೋಗುತ್ತಲ್ವಾ, ಆ ಟೈಮಲ್ಲಿ ಈ ರಾಜ್ಯ ಪಟ್ಟಿಯ ವಿಷಯಗಳೆಲ್ಲ ಯಾರಿಗೂ ಹೋಗುತ್ತೆ, ಕೇಂದ್ರದ ಪಟ್ಟಿ ಕಂಟ್ರೋಲ್ ಹೋಗ್ಬಿಡುತ್ತೆ, ಅಂದರೆ ಕೇಂದ್ರದ ಸಂಸತ್ತಿಗೆ ಹೊರಟೋಗುತ್ತೆ. ಆಗ ಅವರು ಕಾನೂನು ಮಾಡ್ತಾರೆ ರಾಜ್ಯದ ಪಟ್ಟಿ ವಿಷಯದಲ್ಲೂ. ಇದೈತಲ್ಲ, ಇದು ತುಂಬ ಇಂಪಾರ್ಟೆಂಟ್, ಈ ಕ್ವಶನ್ ನಿಮ್ಗೆ ಬಂದೇ ಬರುತ್ತೆ. ಈಗ ಸಮವರ್ತಿ ಪಟ್ಟಿ ಇದೆಯಲ್ಲ, ಸಮವರ್ತಿ ಪಟ್ಟಿಲಿ ಇಬ್ಬರು ಮಾಡಿಬಿಟ್ಟಿದ್ದಾರೆ. ಓಕೆ, ನಾವು ಮದುವೆ ವಿಷಯದಲ್ಲಿ ನಾನು ಮಾಡ್ತೀನಿ, ನೀನು ಮಾಡಿ, ಇಬ್ಬರು ಮಾಡಿದ್ದಾರೆ. ಅವಾಗ ಏನಾಗುತ್ತೆ, ಯಾವುದು ಒಳ್ಳೇದು, ಯಾವುದು ಉಳಿಯುತ್ತೆ, ಕೇಂದ್ರ ಸರ್ಕಾರ ಮಾಡಿದ್ದೆ ಉಳಿಯುತ್ತೆ. ಮದುವೆ ವಿಷಯದಲ್ಲಿ ಸಮವರ್ತಿ ಪಟ್ಟಿಲಿ ಇದೆಯಲ್ವಾ, ಇದರಲ್ಲಿ ಕೇಂದ್ರ ಸರ್ಕಾರ ಒಂದು ನಿಯಮ, ರಾಜ್ಯ ಸರ್ಕಾರ ಒಂದು ನಿಯಮ ಮಾಡಿದ್ರೆ ಕೇಂದ್ರ ಮಾಡಿದ್ದೆ ಫೈನಲ್ ಆಗೋಗ್ಬಿಡುತ್ತೆ. ಎರಡರ ನಡುವೆ ಗೊಂದಲ ಉಂಟಾಗ್ಬಿಟ್ರೆ ಆಗ ಏನು ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಕೋರ್ಟು ಹೆಂಗೆ ಡಿಸೈಡ್ ಮಾಡುತ್ತೆ ಅಂದರೆ, ಸಾರ ಮತ್ತು ತಿರುಳು ಸಿದ್ಧಾಂತ, ಕಾನೂನು ಅಸಲಿ ಉದ್ದೇಶ ಏನಕ್ಕೆ ಮಾಡಿದ್ರೆ ಇವರು ಅನ್ನೋದು ಇಂಪಾರ್ಟೆಂಟ್. ಈಗ ಯಾರೋ ಒಬ್ಬ ನಿಮ್ಮ ಜಮೀನಲ್ಲಿ ನೀವು ಮನೆ ಏನೋ ಕಟ್ತಾ ಇದ್ದೀರಾ, ಮನೆ ಕಟ್ಟಬೇಕು, ಸ್ವಲ್ಪ ಮಡ್ಲು ಗಿಂಡು ಏನೋ ಪಕ್ಕ ಜಮೀನಿಗೆ ಬಿದ್ದು ಬಿಡುತ್ತೆ. ಆದರೆ ಆ ಉದ್ದೇಶ ಏನೋ ನೀವು ಮನೆ ಕಟ್ಟಬೇಕು ಅಂತಲೇ ಹೊರತು ಪಕ್ಕದಲ್ಲಿರೋ ಜಮೀನ ನೀವು ಆಕ್ರಮಣ ಮಾಡ್ಕೋಬೇಕು ಅಂತೇನಿಲ್ಲ ತಾನೆ. ಸೊ ಅದೇ ಥರ ಏನೋ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಅಂತ ಕಾನೂನು ಚೆಕ್ ಮಾಡಿಬಿಟ್ಟು ಅದು ಸರಿನೋ ತಪ್ಪು ಅಂತ ಕೋರ್ಟು ಜಡ್ಜ್ಮೆಂಟ್ ಕೊಡ್ತಾ, ಇದು ಸರಿ ಇದೆ, ಅವರು ಕಾನೂನು ಮಾಡಿದ್ರು ಅಂತ ಹೇಳ್ತದೆ. ಒಂದು ಲಾಟ್ರಿ ಕೇಸ್ ಏನಾಗುತ್ತೆ ಅಂತಂದರೆ, ಬಾಂಬೆ ವರ್ಸಸ್ RNDCಲಿ ಬಾಂಬೆ ಹೆಸರು ರಾಜ್ಯದವರು ಲಾಟ್ರಿ ಮತ್ತು ಲಾಟ್ರಿ ಇದೆಲ್ಲ, ಲಾಟ್ರಿ ಬಹುಮಾನ ಬರ್ತದೆ, ಮೇಲೆಲ್ಲ ತೆರಿಗೆ ಹಾಕ್ತಾರೆ. ತೆರಿಗೆ ಹಾಕ್ಬಾರ್ದಪ್ಪ, ಇದು ಬೇರೆ, ಇದೆಲ್ಲ ಅಂತಾರಾಜ್ಯ ನಾವು ವ್ಯವಹಾರ ಮಾಡ್ತಿರೋ, ನಾವು ನಮ್ಮೆಲ್ಲ ತೆರಿಗೆ ಹಾಕ್ತಿರೋ, ಇದೆಲ್ಲ ಕೇಂದ್ರ ಸರ್ಕಾರ ಪಟ್ಟಿಗೆ ಬರುತ್ತೆ ಅಂತ ಕೇಸ್ ಹಾಕತ್ತಾರೆ. ಹೊರಗೆ ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೋಡಪ್ಪ, ನೀವು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಾ, ಅದು ಸರಿ, ವ್ಯಾಪಾರ ವ್ಯವಹಾರದ ಮೇಲೆ ಮುಕ್ತವಾಗಿ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಅಂತಿದೆ. ಕೇಂದ್ರ ಸರ್ಕಾರದವರೇ ಅದಕ್ಕೆ ಕಾನೂನು ತರಬೇಕು. ಆದರೆ ಇದ್ರ ಮೂಲ ಉದ್ದೇಶ ಏನಪ್ಪ, ಅದು ಇಂಪಾರ್ಟೆಂಟ್. ಮೂಲ ಉದ್ದೇಶ ನೀವು ಮಾಡ್ತಿರೋದು ಬೆಟ್ಟಿಂಗು ರಾಜ್ಯ ಸರ್ಕಾರದ ಇದಕ್ಕೆ ಬರುತ್ತೆ, ಲಿಮಿಟಿಗೆ ಬರುತ್ತೆ, ಪಟ್ಟಿಗೆ ಬರುತ್ತೆ. ಅದರಿಂದ ಅವ್ರು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ, ಮನೆ ಕಟ್ತಾ ಇದ್ದೀರಾ, ಗುಂಡಿ ತೋಡ್ತಾ ಇದ್ದೀರಾ, ಆ ಗುಂಡಿ ತೋಡ್ಬೇಕಾದ್ರೆ ಮಿಸ್ಸಾಗಿ ಮಣ್ಣು ಪಕ್ಕದ ಜಮೀನಿಗೆ ಬಿದ್ದುಬಿಡ್ತು. ಆಗ ನಿಮ್ಮ ಉದ್ದೇಶ ಗುಂಡಿ ತೋಡೋದು ನಿಮ್ಮದರಲ್ಲೇ ಹೊರತು ಮಣ್ಣು ಹಾಕ್ಬಿಡೋದು, ಆ ಜಮೀನು ನಿಮ್ಮನ್ನ ಒತ್ತರಿಸ್ಕೋಬೇಕು, ಆ ಜಮೀನು ನಿಮಗೆ ಬರಬೇಕು ಅನ್ನೋದು ಉದ್ದೇಶ ನಿಮ್ದಲ್ಲ ಅಲ್ವಾ. ಯಾವ ಉದ್ದೇಶದಿಂದ ಮಾಡ್ತಿದ್ದಾರಾ ಅಂತ ಚೆಕ್ ಮಾಡಿದೆ ಸಾರ ಮತ್ತು ತಿರುಳು ಸಿದ್ಧಾಂತ. ಡಾಕ್ಟ್ರಿನ್ ಆಫ್ ಸ್ಮಿತ್ ಪಿತ್ ಅಂಡ್ ಸಬ್ಸ್ಟೆನ್ಸ್ ಇದು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಸಿದ್ಧಾಂತ. ಇದು ಡಾಕ್ಟ್ರಿನ್ ಆಫ್ ಪಿತ್ ಅಂಡ್ ಸಬ್ಸ್ಟೆನ್ಸ್ ಸಿದ್ಧಾಂತ. ಇದು ಕಪಟ ಶಾಸನ ಸಿದ್ಧಾಂತ, ಮೋಸದ ಸಿದ್ಧಾಂತ, ಕಲರ್ಫುಲ್ ಸಿದ್ಧಾಂತ, ಕಲರಬಲ್ ಲೆಜಿಸ್ಲೇಷನ್, ಡಾಕ್ಟ್ರಿನ್ ಆಫ್ ಕಲರಬಲ್ ಲೆಜಿಸ್ಲೇಷನ್ ಅಂತ ಕರೀತಾರೆ. ಮೋಸದಿಂದ ಕಾನೂನು ಮಾಡೋದು. ನೋಡೋ, ಈಗ ಓಕೆ, ಇದರಲ್ಲೂ ಕಾನೂನು ಮಾಡೋಂಗಿಲ್ಲ, ಈ ಕಡೆಯಿಂದ ಮಾಡೋಂಗಿಲ್ಲ, ಈ ಕಡೆಯಿಂದ ಹೆಂಗಾದರೂ ಮಾಡೋಕ್ಕೆ ಹೋಗೋದು, ಏನಾದರೂ ಮಾಡಿ. ಈಗ ನಮ್ಮ ಬಡವರಿಗೆ ಹೆಲ್ಪ್ ಮಾಡ್ತೀನಿ ಅಂತೇನೋ ಏನು ಮಾಡೋಕ್ಕೆ ಇಲ್ಲ, ವೋಟ್ ಬ್ಯಾಂಕು ಜಾಸ್ತಿ ಆಗಲಿ ಅಂದ್ಬಿಟ್ಟು ಒಂದು ಕ್ಯಾಸ್ಟರ್ಗೆ ತುಂಬ ಜಾಸ್ತಿ ರಿಸರ್ವೇಷನ್ ಕೊಟ್ಬಿಡೋದು. ಲಿಮಿಟ್ ಇರೋದು 50% ರಿಸರ್ವೇಷನ್ ಕೊಡಬೇಕು ಅಂತ 68 ಕೊಟ್ಬಿಡೋದು, ನಮ್ಮ ಕ್ಯಾಸ್ಟವ್ರಿಗೆ ಹೆಲ್ಪ್ ಆಗಲಿ ಅಂತ. ಇವ್ರಿಗೆ ಅಷ್ಟು ರಿಸರ್ವೇಷನ್, ಇವ್ರಿಗೆ ಅಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 68 ಹೋಗ್ಬಿಡ್ತಿದೆ. ಅವಾಗ ಹೇಳುತ್ತೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಆರ್ಟಿಕಲ್ 14ವರೆಗೆ. ಸೊ ಅದರಿಂದ ಅದು ಸರಿ ಇಲ್ಲ ಅಂತ ಕೋರ್ಟು ಇದನ್ನು ಕ್ಯಾನ್ಸಲ್ ಮಾಡ್ತದೆ. ಅದೇ ಒಬ್ಬರು ಇನ್ನೊಬ್ಬರ ಪಟ್ಟಿಲಿ ಏನಾದರೂ ತಮ್ಮ ತಲೆ ಹಾಕಿದ್ರೆ ಅದು ಕೋರ್ಟು ಈ ಥರ ಸಿದ್ಧಾಂತಗಳು ಬಳಸ್ಬಿಟ್ಟು ಕ್ಯಾನ್ಸಲ್ ಮಾಡ್ತದೆ. ಅದೇ ಇದರಲ್ಲಿ ಕೇಸ್ ನೋಡಿ, 68% ಕೊಟ್ಟರು ಅದು ಕ್ಯಾನ್ಸಲ್ ಮಾಡ್ತು ಕೋರ್ಟು. ಸುಮ್ಮನೆ ಏನೋ ಮೋಸ ಮಾಡೋಕ್ಕೆ, ಏನೋ ಅವರೊಂದು ಪರ್ಸ್ನಲ್ ಆಗಿ ಏನೋ ಗೇನ್ ತಗೊಳ್ಳೋಕ್ಕೆ, ಓಟ್ ತಗೊಳ್ಳೋಕ್ಕೆ ಏನೋ ಮಾಡಿದ್ರೆ, ಅವ್ರ ಲಿಮಿಟ್ ದಾಟಿದ್ರೆ ಅವು ಕ್ಯಾನ್ಸಲ್ ಮಾಡುತ್ತೆ. ಪ್ರಾದೇಶಿಕ ಸಂಬಂಧ ಸಿದ್ಧಾಂತ. ಈಗ ಏನಾದರೂ ಒಂದು ರಾಜ್ಯ ಸರ್ಕಾರ ಬೇರೆ ರಾಜ್ಯದ ಇದ್ರ ಮೇಲೆ ಏನೋ ತಲೆ ಹಾಕಿದ್ರೆ, ಅವರು
ಬೇರೆ ರಾಜ್ಯ ವ್ಯಕ್ತಿಗಳು ವಸ್ತುಗಳ ಮೇಲೆ ಪರಿಣಾಮ ಬೀರೋ ಥರ ಏನಾದ್ರು ಕಾನೂನು ಮಾಡಿದ್ರೆ, ಎಕ್ಸಾಂಪಲ್ ತಮಿಳ್ನಾಡಿಂದ ನಮ್ಮ ಕರ್ನಾಟಕಕ್ಕೆ ಬಸ್ ಬರ್ತಾ ಇದೆ, ಆ ಬಸ್ಗಳ ಮೇಲೆಲ್ಲ ಟ್ಯಾಕ್ಸ್ ಹಾಕಿದ್ರೆ, ಟ್ಯಾಕ್ಸ್ ಹಾಕಬೇಕು ಅಂದ್ರೆ ಕಂಡೀಷನ್ ಇರಬೇಕು. ತಮಿಳ್ನಾಡವರು ನಮ್ಮ ಕರ್ನಾಟಕದ ರೋಡ್ ಮೇಲೆ ಓಡಾಡ್ತಿದ್ದಾರೆ, ನಾವು ಒಳ್ಳೆ ಸೂಪರ್ ಆಗಿರೋ ಬಸ್ ರೋಡ್ ಎಲ್ಲ ಕೊಟ್ಟಿದ್ದೀವಿ, ಈ ರೋಡ್ ಎಲ್ಲ ಮೇಂಟೈನ್ ಮಾಡ್ತಾ ಇದೀವಿ, ಖರ್ಚೆಲ್ಲ ಬೇಡವಾ ನಮಗೆ, ಅದಕ್ಕೋಸ್ಕರ ತೆರಿಗೆ ಹಾಕ್ತಾ ಇದೀವಿ ಅಂತ ಒಂದು ಒಳ್ಳೆ ರೀಸನ್ ಹೇಳಿದ್ರೆ ಹಾಕ್ಬೋದು. ಸುಮ್ಮನೆ ಹಾಕಿದ್ರೆ ಅದು ಕಾನೂನುಬದ್ಧ ಅಲ್ಲ ಅಂತ ಕ್ಯಾನ್ಸಲ್ ಮಾಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದು ಮಹಾರಾಷ್ಟ್ರದ ಬಸ್ಗಳು ಬರ್ತಿದ್ದೆ ಅದಕ್ಕೆ ಕರ್ನಾಟಕದವ್ರಿಗೆ ಹಾಕಿದ್ರೆ ಆ ಥರ ಹೇಳಿದ್ನಲ್ಲ ಅದೇ ಥರ ಲಿಂಕ್ ಇರಬೇಕು. ಸುಮ್ಮನೆ ಹಾಕ್ಬಾರ್ದು, ಏನಾದ್ರು ಒಂದು ಸಂಬಂಧ ಇರಬೇಕು, ಅವಾಗ ಮಾತ್ರ ಹಾಕ್ಬೋದು. ಆಡಳಿತಾತ್ಮಕ ಸಂಬಂಧ, ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್. ಬರೀ ಕಾನೂನು ಮಾಡಿದ್ರೆ ಸಾಲದು, ಅದನ್ನ ಆಡಳಿತದ ಜಾರಿಗೆ ತರಬೇಕು. ಆಡಳಿತ ಸಂಬಂಧ ಅಂದ್ರೆ ಹೇಳಿದ್ನಲ್ಲ ಅವಾಗಲೇ, ಈಗ IAS ಆಫೀಸರ್ಗಳು ಅವ್ರನ್ನೆಲ್ಲ ಅಪಾಯಿಂಟ್ ಮಾಡ್ತಾರಲ್ಲ, ಅದೆಲ್ಲ ವರ್ಕು ಕೇಂದ್ರ ಸರ್ಕಾರ ಮಾಡುತ್ತೆ. KS ಆಫೀಸರ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಇದು ಆರ್ಟಿಕಲ್ಸು 256 ಇಂದ 263ವರೆಗೆ. ಈ ಆಡಳಿತ ಸಂಬಂಧಗಳು ಇರ್ತಾವಲ್ಲ, ಈಗ ಟ್ರೈನ್ ಬರ್ತಾ ಇದೆ ನಮ್ಮದು, ನೀವು ದಾರಿ ಕೊಡಿ, ಅದನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ನಮ್ಮದು ಮಿಲಿಟರಿ ವೆಹಿಕಲ್ ಬರ್ತಾ ಇದೆ ಅದಕ್ಕೆ ದಾರಿ ಮಾಡಿಕೊಡಿ, ಅದರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಮಾಡ್ತೀವಿ. ಇದನ್ನು ಆಡಳಿತ ಸಂಬಂಧ ಅಂತ ಕರಿತೀವಿ. ನಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಕೆಲಸ ನಾವು ಮಾಡ್ತೀವಿ, ಅದೆಲ್ಲ ಹಂಚಿಕೆ ಮಾಡ್ಕೊಳ್ಳೋದು ವರ್ಕ್ನ, ಇದೆಲ್ಲ ಬರೋದು ಆಡಳಿತ ಸಂಬಂಧದಲ್ಲಿ. ಏನಂತ ಅಂದರೆ, ಈಗ ಆರ್ಟಿಕಲ್ 256 ಕೇಂದ್ರ ಸರ್ಕಾರಕ್ಕೆ ಇದು ಮಾಡ್ಬೋದು, ಆರ್ಡ್ರ್ ಕೊಡ್ಬೋದು. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಆರ್ಡ್ರ್ ಕೊಡ್ಬೋದು. ಟ್ರಾಫಿಕ್ ಫೈನ್ ಬಗ್ಗೆ ಜಾಸ್ತಿ ಮಾಡಿದ್ರೆ ಆ ರಾಜ್ಯಗಳು ಆ ಆಧಾರದ ಮೇಲೆ ತಮ್ಮ ಪೊಲೀಸ್ ಆಡಳಿತ ನಡೆಸಬೇಕು. ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದ್ರ ಪ್ರಕಾರ, ರೂಲ್ಸ್ ಪ್ರಕಾರ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳುತ್ತೆ. 257 ಏನು ಹೇಳುತ್ತೆ, ಕೇಂದ್ರ ಸರ್ಕಾರ ಇದರ ಆಡಳಿತ ಏನೋ ಅಧಿಕಾರ ಇರ್ತದೆ, ಅದಕ್ಕೆ ಯಾವುದೇ ಅಡ್ಡಿ ಆಗದಂಗೆ ರಾಜ್ಯ ಸರ್ಕಾರಗಳು ಕೆಲಸ ಮಾಡಬೇಕು. ಎಕ್ಸಾಂಪಲ್, ಮಿಲಿಟರಿ ವೆಹಿಕಲ್ ಹೋಗ್ತಾ ಇದೆ, ಟೆಲಿಫೋನ್ ಲೈನ್ ಹೋಗ್ತಾ ಇದೆ, ಅವಕ್ಕೆಲ್ಲ ತೊಂದರೆ ಆಗದೆ ಇರೋ ಥರ ರಾಜ್ಯ ಸರ್ಕಾರ ಕೆಲಸ ಮಾಡಬೇಕು. ಮಿಲಿಟರಿ ವೆಹಿಕಲ್ ಹೋಗ್ತಿದ್ರೆ ಇಲ್ಲ ರಾಜ್ಯ ಸರ್ಕಾರದ್ದು CM ಹೋಗ್ತಿದ್ದಾರೆ ಅಂತ ಬ್ಲಾಕ್ ಮಾಡೋದು, ಟೆಲಿಫೋನ್ ಎಲ್ಲ ಕಟ್ ಮಾಡೋದು, ಆ ಪ್ಲೇಸಲ್ಲಿರೋ ಮುಖ್ಯಮಂತ್ರಿ ಮನೆ ಕಟ್ತಾರಂತೆ ಅಂತ ಆ ಥರ ಎಲ್ಲ ಮಾಡಬಾರ್ದು. ಕೇಂದ್ರ ಸರ್ಕಾರಕ್ಕೆ ಏನು ಅದಕ್ಕೆ ತೊಂದರೆ ಆಗದೆ ಇರೋ ಥರ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರದವರು. ಅದರ ಉಲ್ಟಾ ಮಟ್ಟ ಏನಾರ ಮಾಡಿದ್ರೆ ರಾಷ್ಟ್ರಪತಿಗಳು ಸರ್ಕಾರನ ವಜಾ ಮಾಡ್ತಾರೆ. ವಜಾ ಮಾಡಿ ಅದನ್ನು ಕೇಂದ್ರ ಸರ್ಕಾರದ ಕಂಟ್ರೋಲ್ ತಗೋಬೋದು. ಓಕೆನಾ? ಅಧಿಕಾರ ಪರಸ್ಪರ ಹಸ್ತಾಂತರ ಅಂದರೆ ನನ್ನ ಕೆಲಸ ನೀನು ಮಾಡು, ನಿನ್ನ ಕೆಲಸ ನಾನು ಮಾಡ್ತೀನಿ ಅಂತ. ಇಲ್ಲಿ ಮಾಡಬೇಕು ಅಂದ್ರೆ ಸುಮ್ಮನೆ ಮಾಡೋಕ್ಕಾಗಲ್ಲ. ಈ ನರೇಂದ್ರ ಮೋದಿ ಬಂದ್ಬಿಟ್ಟು DK ಶಿವಕುಮಾರ್ಗೆ ಈ ಕೆಲಸ ಮಾಡುವಂತೆಲ್ಲ ವಹಿಸೋಕ್ಕಾಗಲ್ಲ. ಮಾಡಬೇಕು ಅಂತ ಅಂದರೆ ರಾಷ್ಟ್ರಪತಿಗಳು ರಾಜ್ಯ ಸರ್ಕಾರದ ಒಪ್ಪಿಗೆ ತಗೊಂಡು ಕೊಡ್ಬೋದು ಕೆಲಸನ. ಪಾಸ್ಪೋರ್ಟ್ ಕೆಲಸ, ವೆರಿಫಿಕೇಷನ್ ಕೆಲಸನ ಪೊಲೀಸರು ಕೊಡ್ತಾರೆ, ನೀವು ಮಾಡಿ ಅಂತ. ಪಾಸ್ಪೋರ್ಟ್ ಕೊಡೋದು ಕೇಂದ್ರ ಸರ್ಕಾರದ ಕೆಲಸ, ಆದರೆ ವೆರಿಫಿಕೇಶನ್ ಪೊಲೀಸರು ಮಾಡಿ ಅಂತ ಕೊಡ್ತಾರಲ್ವಾ, ಗೊತ್ತಲ್ಲ, ರಾಜ್ಯ ಪೊಲೀಸರು ಬರ್ತಾರೆ ಗೊತ್ತಾ. ಅದನ್ನೇ ಕೇಂದ್ರ ಸರ್ಕಾರದವರು ಪಾಸ್ಪೋರ್ಟ್ ಇಶ್ಯೂ ಮಾಡೋರು ಅದನ್ನು ವೆರಿಫಿಕೇಷನು ರಾಜ್ಯ ಸರ್ಕಾರದವ್ರಿಗೆ ಮಾಡಿ ಅಂತ ಕೊಟ್ಟಿದ್ದಾರೆ. ಅದೇ ಥರ 258 ಏನಲ್ಲಿ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಕೊಡ್ತಾರೆ. ಕೆಲವು ಕಂಡೀಷನ್ ಹಾಕ್ಬಿಟ್ಟು ಕೊಡಬೇಕು ಅಂದರೆ ರಾಜ್ಯಪಾಲರು ಇರ್ತಾರಲ್ಲ, ಅವ್ರು ಹೋಗ್ಬಿಟ್ಟು ಕೇಂದ್ರ ಸರ್ಕಾರದ ಹತ್ರ ಪರ್ಮಿಷನ್ ತಗೊಂಡು ಕೆಲಸನ ನೀವು ಮಾಡಿಕೊಡಿ ಅಂತ ಒಪ್ಪಿಗೆ ತಗೊಂಡು ಕೊಡ್ತಾರೆ. ಅಖಿಲ ಭಾರತ ಸೇವೆಗಳು, ದೊಡ್ಡ ದೊಡ್ಡ IAS KS ಆಫೀಸರ್ನಗಳು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡೋದು. ಇದೆಲ್ಲ ಏನು ಹೇಳಿ ಓದ್ತಿದ್ದೀವಿ ಹೇಳಿ, ಇದೆಲ್ಲ ಆಡಳಿತಾತ್ಮಕ ಸಂಬಂಧ. ಇದು ಶಾಸನನೂ ಮಾಡ್ತಿಲ್ಲ, ಹಣಕಾಸು ಬಗ್ಗೆ ಮಾಡ್ತಿಲ್ಲ. ಅದು ಆಫೀಸರ್ ಅಪಾಯಿಂಟ್ ಮಾಡೋದು, ಮೂಮೆಂಟು, ರೋಡು ವ್ಯವಸ್ಥೆ ಇಂಥವೆಲ್ಲನೂ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಆಡಳಿತ ಸಂಬಂಧದಲ್ಲಿ. ಜಲ ವಿವಾದ ಏನಾರು ಬಂದರೆ ಅದನ್ನು ಬಗೆಹರಿಸೋಕ್ಕೆ ಒಂದು ಬೋರ್ಡು ಅಂತ ಮಾಡಿ ಅಥವಾ ಟ್ರಿಬ್ಯುನಲ್ ಅಂತ ಮಾಡಿ ಕೇಂದ್ರ ಸರ್ಕಾರ ಅದನ್ನು ಬಗೆಹರಿಸುತ್ತೆ. ಅಂತಾರಾಜ್ಯ ಏನಾದ್ರು ಜಲ ವಿವಾದ ಬಂದಾಗ ಅಂತಾರಾಜ್ಯ ಮಂಡಳಿ ಇದನ್ನು ಆಗಿಲ್ಲ, ಬೇಕು ಅಂದರೆ ಎಲ್ಲ ರಾಜ್ಯಗಳು ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡಿ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ರಾಷ್ಟ್ರಪತಿಗಳು ಬೇಕಿದ್ರೆ ಈ ಪರಿಷತ್ನ ಸ್ಥಾಪನೆ ಮಾಡ್ಬೋದು ಅಂತ ಆರ್ಟಿಕಲಲ್ಲಿ 263 ಹೇಳುತ್ತೆ. ಶಾಂತಿ ಸಂದರ್ಭದಲ್ಲಿ ಬೇರೆ ವಿಷಯದಲ್ಲಿ ಕೇಂದ್ರ ಆರ್ಡರ್ ಮಾಡ್ಬೋದು. ಯಾವುದು, ಈಗ ಅಲ್ಪಸಂಖ್ಯಾತರಿದ್ದಾರೆ, ಅವರು ತುಂಬ ಜನ ಕಡಿಮೆ ಜನ ಇದ್ದಾರೆ, ಬೇರೆ ಭಾಷೆ ಮಾತಾಡೋದು ತುಂಬ ಕಡಿಮೆ ಜನ ಇದ್ದಾರೆ ಅಂದರೆ ಅವ್ರಿಗೆ ಅವ್ರ ಮಾತೃಭಾಷೆಯಲ್ಲೇ ಬೋಧನೆ ಮಾಡೋ ಥರ ಫೆಸಿಲಿಟಿ ಕೊಡಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರಿಗೆ ನಿರ್ದೇಶನ ನೀಡ್ಬೋದು. 339 ಕ್ಲಾಸ್ 2ನಲ್ಲಿ SC ST ಅವ್ರ ಕಲ್ಯಾಣಕ್ಕೋಸ್ಕರ ವಿಶೇಷ ಯೋಜನೆ ಜಾರಿ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ರೂಲ್ಸ್ ಡೈರೆಕ್ಷನ್ ಕೊಡ್ಬೋದು. ಹಿಂದಿನ ಅಭಿವೃದ್ಧಿ ಮಾಡಿ ಅಂತ ಡೈರೆಕ್ಷನ್ ಕೊಡ್ಬೋದು. ಇದೆಲ್ಲ ಗಲಾಟೆ ಆಗ್ತಿರುತ್ತಲ್ಲ, ಅದು ಹಿಂದಿ ಏರಿಕೆ ಮಾಡ್ತಿದ್ದಾರೆ ಅಂತ ಮಾಡ್ಬೋದು ಅಂತ ಈ ಆರ್ಟಿಕಲ್ 351 ಇದೆ. 355 ಏನು ಹೇಳುತ್ತೆ, ಎಲ್ಲ ರಾಜ್ಯವನ್ನು ಈಗ ರಕ್ಷಣೆ ಮಾಡಬೇಕು. ಈಗ ಇದು ಕರ್ನಾಟಕ ರಾಜ್ಯದಲ್ಲಿ ಯಾರೋ ಟೆರರಿಸ್ಟ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು, ಹಂಗನ್ಬಿಟ್ರು ಕೇಂದ್ರದವರು ಅವ್ರು ನಮ್ಮ ಸರ್ಕಾರ ಅಲ್ಲ, ಏನು ನಮ್ಗೆ ಯಾಕೆ ಅಂತ ಇರಬಾರ್ದು. ಅವರು ರಕ್ಷಣೆ ಮಾಡಬೇಕು ರಾಜ್ಯಗಳನ್ನ. ಓಕೆನಾ? ಅದು ಅವ್ರ ಕೆಲಸ. ಯಾಕಂದರೆ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಲ್ಲ ಕೇಂದ್ರ ಸರ್ಕಾರಕ್ಕೆ, ಸೊ ಅವರು ಸುಮ್ಮನೆ ಏನೋ ಮಾಡ್ತಿಲ್ಲ. ಓಕೆನಾ?
ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಸಂಬಂಧ. ಇಷ್ಟು ತನಕ ನೋಡಿದ್ದೇನೋ ಶಾಸನಾತ್ಮಕ ಸಂಬಂಧ, ಕಾನೂನು ಮಾಡೋದು, ಇನ್ನೊಂದು ಇದು ಆಳಿದ ಸಂಬಂಧ ಆಯಿತು. ಈಗ ಏನು ಮಾಡ್ತೀವಿ, ದುಡ್ಡು ವಿಷಯ. ದುಡ್ಡಿಲ್ದೇ ಏನಾಗುತ್ತೆ, ಏನಾಗಲ್ಲ, ಯಾವ ಗ್ಯಾರಂಟಿನೂ ಆಗಲ್ಲ. ಯಾವುದು ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ ಯೋಜನೆ, ಯಾವ ಲಕ್ಷ್ಮಿ ಯೋಜನೆಯೂ ಆಗೋದಿಲ್ಲ. ಎಲ್ಲ ಯೋಜನೆಗಳಾಗಬೇಕು ದುಡ್ಡು ಬೇಕು. ದುಡ್ಡಿಲ್ಲದ್ರೆ ಯಾವ ಗ್ಯಾರಂಟಿ ಸ್ಕೀಮು ಬರಲ್ಲ. ಸೊ ದುಡ್ಡೇ ಇಂಪಾರ್ಟೆಂಟು. ಸೊ ಈ ಹಣಕಾಸು ಈ ಸಂಬಂಧ ಇದೆಲ್ಲ ವೆರಿ ಇಂಪಾರ್ಟೆಂಟು. ರಿಸೋರ್ಸ್ನ ಹಂಚ್ಕೋಬೇಕು ಒಬ್ರಿಗೊಬ್ರು. ಇಲ್ಲ ನಾನೇ ಇಟ್ಕೊಬಿಡ್ತೀನಿ, ಕೇಂದ್ರ ಸರ್ಕಾರ ಇಟ್ಕೊಬಿಟ್ರೆ, ರಾಜ್ಯ ಸರ್ಕಾರ ನಾನೇ ಇಟ್ಕೊಬಿಟ್ರೆ ಅಲ್ಲೆಲ್ಲೂ ಸಮತೋಲನ ಇರೋದಿಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ. ಆಗ ದೇಶ ಹಾಳಾಗೋಗ್ಬಿಡುತ್ತೆ. ಸೊ ದುಡ್ಡನ್ನು ಹಂಚ್ಕೋಬೇಕು. ಹಂಚ್ಕೊಳ್ಳೋದಕ್ಕೆ ಅಂತ ಆಯೋಗ ಅಂತ ಮಾಡಿದ್ದಾರೆ. ಅದೊಂದು ಬೇರೆ ಥರ, ಅದೊಂಥರ ಜೋಕ್ ಥರ ಆ್ಯಕ್ಚುಲಿ. ಇದು ಆಯೋಗ ಇದೆ, ಅದು ರೆಕಮೆಂಡ್ ಮಾಡುತ್ತೆ ಯಾವ ಥರ ಹಂಚ್ಕೋಬೇಕು. ಅದರಲ್ಲಿ ಚೇರ್ಮನ್ನು ಸದಸ್ಯರುಗಳೇ ಇರ್ತಾರೆ. ಅವರು ಹೇಳಿದ್ದನ್ನು ಇವರು PM ನರೇಂದ್ರ ಮೋದಿ ಅವ್ರ ಸರ್ಕಾರ ಕೇಳಬೇಕು ಅಂತ ರೂಲ್ಸ್ ಇಲ್ವಂತೆ, ಬಟ್ ಅವರು ಹೇಳ್ಬೋದಂತೆ. ಅದು ಥರ ಜೋಕ್ ಇದೆ ಅದೊಂದು. ಅದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸಂವಿಧಾನ 7ನೇ ಶೆಡ್ಯೂಲಲ್ಲಿ ಏನು ಹೇಳ್ತದೆ, ತೆರಿಗೆನ ಇದು ಮಾಡ್ಕೊಳ್ಳೋದು, ಏನು ಮಾಡೋದು, ಡಿವೈಡ್ ಮಾಡ್ಕೊಳ್ಳೋದು. ಇದರಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ವಿಷಯದ ರಾಜ್ಯ ಪಟ್ಟಿಯವರು, ಇದರಲ್ಲಿ ಈ ರಾಜ್ಯ ಪಟ್ಟಿ ವಿಷಯದಲ್ಲಿ ಇನ್ಕಮ್ ಟ್ಯಾಕ್ಸು, ಸೀಮಾ ಶುಲ್ಕ, ಇದ್ರ ಮೇಲೆ ಕೇಂದ್ರ ಸರ್ಕಾರದ ಮಾತ್ರ ಟ್ಯಾಕ್ಸ್ ಹಾಕ್ತಾರೆ. ರಾಜ್ಯ ಪಟ್ಟಿ ಕೃಷಿ ಆದಾಯ, ಭೂ ಆದಾಯ, ವಾಹನ ತೆರಿಗೆ ಎಲ್ಲ ಟ್ಯಾಕ್ಸ್ ಕಟ್ತಿಲ್ಲ, ಅವೆಲ್ಲ ರಾಜ್ಯ ಪಟ್ಟಿಯಲ್ಲಿ ಇರ್ತದೆ. ಸೊ ರಾಜ್ಯ ಸರ್ಕಾರದ ಟ್ಯಾಕ್ಸ್ ಹಾಕ್ತಾರೆ. ಸಮವರ್ತಿ ಪಟ್ಟಿ ಯಾವುದೂ ಇಲ್ಲ ಆ್ಯಕ್ಚುಲಿ, ಬಟ್ ಇವಾಗ ಬಂದಿರೋದು GST ಹೊರತುಪಡಿಸಿ ಆರ್ಟಿಕಲ್ 246A ಅಡಿ GSTಗೆ ಇಬ್ಬರಿಗೂ ಅಧಿಕಾರ ಐತೆ. ಇಬ್ರು ಅದು ಇದು ಮಾಡ್ತಾರೆ, ಏನು ಮಾಡ್ತಾರೆ, ಟ್ಯಾಕ್ಸನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ, ವಿಧಿಸ್ತಾರೆ, ಕಲೆಕ್ಟ್ ಮಾಡ್ಕೊಳ್ತಾರೆ. ಉಳಿಕೆ ಅಧಿಕಾರ ಯಾವ್ದಾದ್ರು ಮಿಕ್ಕಿರೋದು, ಯಾವ್ದಾದ್ರು ಇದು ಯಾವಾಗಲೂ ಕಾಮನ್ ಸೆನ್ಸ್ ಇದು. ಉಳಿಕೆ ಅಧಿಕಾರ ಯಾವಾಗಲೂ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಏನು ಈಗ ಇಂಟರ್ನೆಟ್ ಇತ್ತು, ಅದನ್ನು ಉಳಿಕೆ ಅಧಿಕಾರ ಅದರಲ್ಲಿ ಯಾವ್ದಾದ್ರು ಬರ್ದಿಲ್ಲ ಅಂದರೆ ಆಟೋಮೆಟಿಕ್ ಅದು ಕೇಂದ್ರ ಸರ್ಕಾರ ಹೋಗ್ತಿದ್ದು ಕಾಮನ್ ಸೆನ್ಸು. ಆರ್ಟಿಕಲ್ 265 ಏನು ಹೇಳುತ್ತೆ, ಈಗ ಇದೇನು ಹೇಳುತ್ತೆ ಅಂದರೆ, ಈಗ ನೀವು ಬೈಕಲ್ಲಿ ಹೋಗ್ತಾ ಇರ್ತೀರ, ಸಿಲಿಂಡರ್ ತಗೊಂಡು ಹೋಗ್ತಾ ಇರ್ತೀರ ಬೈಕಲ್ಲಿ, ಓಕೆನಾ, ಸಿಲಿಂಡರ್ ತಗೊಂಡು ಬೈಕಲ್ಲಿ ಹೋಗ್ತಾ ಇದ್ದೀರ ಅಂದ್ಕೊಳ್ಳಿ. ಪೊಲೀಸ್ ಹಿಡಿದ್ಬಿಟ್ಟು ಯಾಕಪ್ಪ ಸಿಲಿಂಡರ್ ತಗೋತೀರಿ, ಟ್ಯಾಕ್ಸ್ ಕಟ್ಟು ಅಂತ ಹೇಳಂಗಿಲ್ಲ. ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಅಲ್ಲಿ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎಲ್ಲರೂ ಒಂದು ಗೆಜೆಟೆಡ್ ಅಫಿಷಿಯಲ್ಲೇ ಹೊರಡಿಸ್ಬೇಕು. ಓಕೆ, ಇದು ಯಾರು ಗ್ಯಾಸ್ ಸಿಲಿಂಡರ್ ತಗೋಗ್ತೀರಾ ಅವರೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ. ಅವಾಗ ಮಾತ್ರ ಟ್ಯಾಕ್ಸ್ ಹಾಕಬೇಕು. ಅದರ ಅರ್ಥ ಏನಂದರೆ, ಶಾಸನ ಸಭೆ ಒಪ್ಪಿಗೆ ಇಲ್ದಾನೆ ಸುಮ್ಮನೆ ಟ್ಯಾಕ್ಸ್ ಹಾಕಂಗೆ ಇಲ್ಲ, ಓಕೆನಾ. ಸುಮ್ಮನೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಸುಮ್ಮನೆ ವಸೂಲಿ ಮಾಡೋದು, ದುಡ್ಡನ್ನ ಫೈನ್ ಹಾಕೋದು, ಈ ಥರ ಎಲ್ಲ ಮಾಡೋಂಗಿಲ್ಲ. ಒಂದು ಗೆಜೆಟೆಡ್ ಹೊರಡಿಸ್ಬೇಕು, ಅಧಿಕೃತವಾಗಿ ಹೊರಡಿಸಿ ಶಾಸನ ಸಭೆಯಲ್ಲಿ ಮಹತ್ವದ ಒಂದು ತೀರ್ಮಾನ ತಗೊಂಡು ಒಪ್ಕೊಂಡು ಅದಕ್ಕೊಂದು ಪಬ್ಲಿಕೇಶನ್ ಎಲ್ಲ ಮಾಡಿ ಆಮೇಲೆ ಮಾಡಬೇಕು. ಸುಮ್ಮನೆ ಯಾರಿಗೂ ಏನು ಫೈನು ಹಾಕೋಂಗಿಲ್ಲ, ಏನು ಮಾಡೋಂಗಿಲ್ಲ, ಶಿಕ್ಷೆನೂ ಸುಮ್ಮನೆ ಕೊಡೋಂಗಿಲ್ಲ. ಅದನ್ನೇ ಆರ್ಟಿಕಲ್ 265 ಹೇಳುತ್ತೆ. ಸುಮ್ಮನೆ ತೆರಿಗೆ ಹಾಕೋಂಗಿಲ್ಲ ಅಂತ ಹೇಳುತ್ತೆ. ಈಗ ತೆರಿಗೆ ಆದಾಯ ಹಂಚಿಕೆ ಹೆಂಗೆ ಹಂಚ್ಕೋಬೇಕು ಆದಾಯನ ಅಂತ, ಈಗ ದುಡ್ಡನ್ನ ಹೆಂಗೆ ಹಂಚ್ಕೋಬೇಕು ಅಂತ, ಬಂದ ದುಡ್ಡನ್ನ ಹೇಗೆ ಹಂಚ್ಕೋಬೇಕು ಅಂತ ಇದ್ರ ಪ್ರಕಾರ ಏನು ಹೇಳುತ್ತೆ, 265(8) ಏನು ಹೇಳುತ್ತೆ, ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಾಕ್ತದೆ, ಓಕೆನಾ, ಅದನ್ನು ರಾಜ್ಯ ಸರ್ಕಾರದ ಕಲೆಕ್ಟ್ ಮಾಡಬೇಕು ಅಂತ ಹೇಳುತ್ತೆ, ಕಲೆಕ್ಟ್ ಮಾಡಬೇಕು ಅಂತ. ಇದರಲ್ಲಿ 269 ಏನು ಹೇಳುತ್ತೆ, ಇದರಲ್ಲಿ ಕೇಂದ್ರ ಸರ್ಕಾರ ವಿಧಿಸಿ ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡುತ್ತೆ. ಎಕ್ಸಾಂಪಲ್ಲು ಅಂತಾರಾಜ್ಯ ವ್ಯಾಪಾರ ಇರ್ತವಲ್ಲ ಅಂಥದ್ದು. ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿನ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಾಕುತ್ತೆ, ಆದರೆ ಕಲೆಕ್ಟ್ ಮಾಡೋದು ರಾಜ್ಯ ಸರ್ಕಾರದವರು. ನೆಕ್ಸ್ಟು ಆರ್ಟಿಕಲ್ 270 ಏನು ಹೇಳುತ್ತೆ, ಕೇಂದ್ರ ಸರ್ಕಾರನೇ ವಿಧಿಸಿ ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡುತ್ತೆ, ನಂತರ ಅದನ್ನು ರಾಜ್ಯ ಸರ್ಕಾರದ ಜೊತೆ ಹಂಚ್ಕೊಳ್ಳುತ್ತೆ. ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸು, ಕೇಂದ್ರ ಅಬಕಾರಿ ಶುಲ್ಕ ಅನ್ನೋದು. ನೆಕ್ಸ್ಟು GST ಹಂಚಿಕೆ. ಇಲ್ಲಿ ಕೇಂದ್ರ ಸರ್ಕಾರ ವಿಧಿಸ್ಬಿಟ್ಟು ರಾಜ್ಯ ಸರ್ಕಾರದೊಳಗಡೆ ವಿಭಜನೆ ಆಗುತ್ತೆ. ಇದರಲ್ಲಿ GSTನಲ್ಲಿ CGST ST ಅಂತ ನಾವು ಬಿಲ್ ಕಟ್ತೀವಲ್ಲ, ಇದರಲ್ಲಿ ಹೋಟೆಲಲ್ಲಿ, ಶಾಪಲ್ಲೆಲ್ಲ ಅದೇನೆ. ಧನ ಸಹಾಯ ನೋಡಿ, ಗೌರ್ಮೆಂಟು ಇಷ್ಟ ಬಂದಿದ್ದು ಬೇಕಾದ್ರೆ ಅನುದಾನ ಎಲ್ಲ ಕೊಡ್ಬೋದು, ವಿವೇಚನೆ ಮೇಲೆ ಎಲ್ಲ ಕೊಡ್ಬೋದು, ಸಂವಿಧಾನದ ಪ್ರಕಾರ ಕೊಡೋದು. ಮತ್ತು ಜಾತಿ ಕಲ್ಯಾಣ, ಒಂದು ಹಿಂದುಳಿದ ಜಾತಿ ಎಲ್ಲ ಉದ್ಧಾರ ಆಗಲಿ ಅಂತ ಕೊಡ್ಬೋದು. ಹಣಕಾಸು ಆಯೋಗದ ಶಿಫಾರಸಿನ ಮೇಲ್ಗಡೆ ಒಂದು ಯಾವ್ದಾರು ಯೋಜನೆಗೋಸ್ಕರ ದುಡ್ಡನ್ನ ಅಲಾಟ್ ಮಾಡಿ ಕೊಡ್ಬೋದು, ಓಕೆನಾ. ನೆಕ್ಸ್ಟ್ 273 ಅಸ್ಸಾಂ, ಒರಿಸ್ಸಾ, ಬಿಹಾರಗಳಲ್ಲಿ ಇಂಥವಿದ್ದಾವೆ. ಇದರಲ್ಲಿ ಸೆಣಬು ಉತ್ಪಾದನೆ ಅಭಿವೃದ್ಧಿಗೋಸ್ಕರ ವಿಶೇಷ ಧನವನ್ನು ಸಹಾಯ ಮಾಡ್ಬೋದು. ಈ ಆರ್ಟಿಕಲ್ ಹಣಕಾಸು ಆಯೋಗ ನೋಡಿ, ಇದನ್ನೇ ಹೇಳಿ ಜೋಕ್ ಅಂತ. ಈ ಆಯೋಗದಲ್ಲಿ ರಾಷ್ಟ್ರಪತಿಗಳು ಸಂವಿಧಾನ ಬಂದ 2 ವರ್ಷದೊಳಗಡೆ ಮತ್ತೆ ಪ್ರತಿ 5 ವರ್ಷಕ್ಕೊಂದ್ಸಲ ಇದನ್ನ ಆಯೋಗನ ಅಪಾಯಿಂಟ್ ಮಾಡಿದೆ. ಇದರಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರೆ, 4 ಜನ ಸದಸ್ಯರು ಇರ್ತಾರೆ. ಅಧ್ಯಕ್ಷರು ಎಕ್ಸ್ಪರ್ಟ್ ಇರ್ತಾರೆ, ತುಂಬಾ ಎಕ್ಸ್ಪರ್ಟ್ ಇರೋರು. ಹೈಕೋರ್ಟ್ ಸದಸ್ಯರು ಇರ್ತಾರೆ, ಮತ್ತೆ ಹಣಕಾಸು ಲೆಕ್ಕ ಬರೋದೆಲ್ಲ ಎಕ್ಸ್ಪರ್ಟ್ ಇರ್ತಾರೆ. ಇವರು ಕರ ಎಷ್ಟು ಕೊಡಬೇಕು, ಸಂಕೋಚ ನಿಧಿ ಇಂದು ರಾಜ್ಯಗಳಿಗೆ ನೀಡಬೇಕಾದ ಅನುದಾನ ಎಷ್ಟು, ಸ್ಥಳೀಯ ಸಂಸ್ಥೆ ಮತ್ತೆ ಗ್ರಾಮ ಪಂಚಾಯತಿಗೆ ಎಷ್ಟು ಹೋಗಬೇಕು, ಏನೇನು, ಉತ್ತಮ ಹಣಕಾಸು ದೃಷ್ಟಿಯಿಂದ ರಾಷ್ಟ್ರಪತಿಗಳು ಸೂಚನೆ ಮಾಡಿದ್ರೆ ಅದಕ್ಕೆ ಎಷ್ಟು ಹೋಗಬೇಕು ಅಮೌಂಟು, ಇದನ್ನೆಲ್ಲ ಇವರು ಡಿಸೈಡ್ ಮಾಡಿ ಹೇಳ್ತಾರೆ, ಓಕೆನಾ. ಆದರೆ
ಇವ್ರು ಹೇಳೋದು ಬಟ್ ಸಲಹೆ ಅಷ್ಟೇನೆ. ಇದನ್ನ ಇವರು ಯಾರು ಗೌರ್ಮೆಂಟ್ ಅವರು ಒಪ್ಕೋಬೇಕು ಅನ್ನೋದೇ ಅಂತ ಏನು ರೂಲ್ಸ್ ಇಲ್ಲ ಅಂದ್ರೆ ಬರೀ ಸಲಹೆ. ಕೇಂದ್ರ ಸರ್ಕಾರ ಒಪ್ಕೋಬೇಕು ಅಂತ ಏನಿಲ್ಲ. ಮತ್ತೇನಕ್ಕೆ ಇರೋದು ಇದು ಅಲ್ವಾ? ಏನಕ್ಕೆ ಇದು ಮಾಡಿದ್ರು ಅಂದ್ರೆ ಆಕ್ಚುಲಿ ಕೇಂದ್ರದವ್ರು ಇಷ್ಟ ಬಂದಂಗೆ ನಮಗೆ ಓಟ್ ಸಿಗ್ತದೆ, ನಮ್ಮ ರಾಜ್ಯದವರಿಗೆ ಓಟ್ ಜಾಸ್ತಿ ಆಗ್ತಾರೆ ಅಂದ್ಬಿಟ್ಟು ಅವ್ರವ್ರಿಗೆ ಕೊಟ್ಕೊಬಿಡ್ತಾರೆ ಅಮೌಂಟ್ ಎಲ್ಲ ಬಂದು ದುಡಿಯೋದನ್ನ. ಬಿಹಾರ್ಗೆ ಕೊಡ್ತಾರಲ್ವ ಆ ಥರ ಎಲ್ಲ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನೀಟಾಗಿ ಅರೇಂಜ್ ಆಗಬೇಕು, ಯಾವುದೇ ಪಾರ್ಶಿಯಾಲಿಟಿ ಮಾಡ್ದಾನೆ ಅಂತ ಹಣಕಾಸು ಆಯೋಗ ಮಾಡಿದ್ರು. ಹಣಕಾಸು ಆಯೋಗ ಹೇಳಿದ್ದನ್ನ ಕೇಂದ್ರ ಸರ್ಕಾರ ಕೇಳಬೇಕು ಅಂತ ರೂಲ್ಸ್ ಇಲ್ಲ ಅಂದಮೇಲೆ ಮತ್ತೆ ಏನಕ್ಕೆ ಇದು ಓಕೆನಾ? ಆಟೋಮೆಟಿಕ್ ಆಗಿ ಕೇಂದ್ರ ಸರ್ಕಾರದವರು ಹೇಗ್ ಬೇಕಾದ್ರೂ ಹಂಚ್ಕೋಬಹುದು ಅಂತ ಅರ್ಥ. ಸಂಕುಚಿತ ನಿಧಿ ಅದೇ ರಾಜ್ಯ ಸರ್ಕಾರದವರು ರಾಜ್ಯ ಸಂಚಿತ ನಿಧಿಗೆ ಹೋಗುತ್ತೆ, ಕೇಂದ್ರ ಸರ್ಕಾರ ಕೇಂದ್ರ ಸಂಚಿತ ಭಾರತೀಯ ಸಂಚಿತ ನಿಧಿಗೆ ಹೋಗುತ್ತೆ. ಎಲ್ಲ ತೆರಿಗೆ ಅಮೌಂಟ್ ಇದರಲ್ಲೇ ಹೋಗುತ್ತೆ. ಇದರಿಂದ ದುಡ್ಡ ₹1 ತೆಗಿಬೇಕು ಅಂದ್ರೆ ಶಾಸಕಾಂಗದ ಪರ್ಮಿಷನ್ ತಗೊಂಡ್ರೆ ₹1 ತೆಗಿಯಂಗಿಲ್ಲ. ಆಕಸ್ಮಿಕ ನಿಧಿ ಏನಾದ್ರು ಸಡನ್ ಆಗಿ ಏನಾದ್ರು ಎಮರ್ಜೆನ್ಸಿ ಭೂಕಂಪ ಏನಾರು ಆಯ್ತು ಅಂದ್ರೆ ಏನೋ ತಗೋಬಹುದು. ಇದಕ್ಕೆಲ್ಲ ಸಂಸತ್ತಿಂದ ಶಾಸಕಾಂಗದಿಂದೆಲ್ಲ ಪರ್ಮಿಷನ್ ತಗೋಬೇಕು ಅಂತ ತಕ್ಷಣ ತಗೋಬಹುದು. ಯಾರು ಪರ್ಮಿಷನ್ ತಗೊಂಡು ಜಸ್ಟ್ ರಾಷ್ಟ್ರಪತಿ ರಾಜ್ಯಪಾಲರು ಪರ್ಮಿಷನ್ ತಗೊಂಡು ಬಿಡುಗಡೆ ಮಾಡಿಬಿಡ್ತಾರೆ. ಇದನ್ನ ಸಾಲ ಪಡೆಯೋ ಅಧಿಕಾರ, ಸಾಲ ಬೇಕಾದ್ರೆ ಪಡೆಯಬಹುದು. ಕೇಂದ್ರ ಸರ್ಕಾರ ತನ್ನ ಸಂಚಿತ ನಿಧಿಯಲ್ಲಿ ಎಷ್ಟು ದುಡ್ಡಿದೆ ಅಂತ ತೋರಿಸ್ಬಿಟ್ಟು ಅಂತಾರಾಷ್ಟ್ರೀಯ ಅಂದ್ರೆ ವರ್ಲ್ಡ್ ಬ್ಯಾಂಕಿಂದ ದುಡ್ಡನ್ನು ಬೇಕಾದ್ರೆ ಸಾಲ ತಗೋಬಹುದು ಸಂಸತ್ತವರು. ಅದೇ ತರ ರಾಜ್ಯ ಸರ್ಕಾರದವರು ಒಳಗಡೆ ಅಂದ್ರೆ ಬ್ಯಾಂಕಿಂದ ಸಾಲ ತಗೋಬಹುದು. ಭಾರತದ ಒಳಗಡೆ ಮಾತ್ರ ಸಂಚಿತ ನಿಧಿಯ ಭದ್ರತೆ ಕೊಟ್ಬಿಟ್ಟು ಸಾಲ ತಗೋಬಹುದು. ಬಟ್ ರಾಜ್ಯಗಳು ಡೈರೆಕ್ಟ್ ಆಗಿ ಅಮೆರಿಕ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಹತ್ರ ಸಾಲ ತಗೊಳಕ್ಕಾಗಲ್ಲ. ಒಂದ್ ವೇಳೆ ಏನಾದ್ರು ಆಲ್ರೆಡಿ ಸಾಲ ಬಾಕಿ ಉಳ್ಕೊಂಡಿದ್ರೆ ಕೇಂದ್ರ ಸರ್ಕಾರದ ಹತ್ರ ಏನೋ ಸಾಲ ತಗೊಂಡು ಆಲ್ರೆಡಿ ಬಾಕಿ ಉಳ್ಕೊಂಡಿದ್ರೆ ಕೇಂದ್ರ ಸರ್ಕಾರ ಪರ್ಮಿಷನ್ ತಗೊಳ್ದಾನೆ ರಾಜ್ಯ ಹೊಸ ಸಾಲ ಪಡೆಯಂಗಿಲ್ಲ. ರಾಜ್ಯದ ಅಧಿಕಾರದ ಮೇಲೆ ನಿರ್ಬಂಧಗಳು, ರಾಜ್ಯ ಎಲ್ಲೆಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಂಗಿಲ್ಲ ಅಂತ ನಿರ್ಬಂಧಗಳೈತೆ ನೋಡಿ. ಈಗ ಇದು ಕರ್ನಾಟಕ ರಾಜ್ಯ, ಓಕೆ, ಇದು ತಮಿಳುನಾಡು ರಾಜ್ಯ, ಇದು ಓಕೆ ಮಹಾರಾಷ್ಟ್ರ. ಇಲ್ಲಿಂದ ಬಸ್ ಹಿಂಗೆ ಬಂದ್ಬಿಟ್ಟು ಮತ್ತೆ ಕನ್ಯಾಕುಮಾರಿಗೆ ಹೋಗ್ತಾ ಇದೆ. ಇದರೆಲ್ಲ ಅಂತ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಸಂಚಾರ ಮಾಡೋದು, ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡ್ಬೋದು ಅಂತಿದೆ. ಯಾರು ಅದನ್ನ ಸುಮ್ಮನೆ ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ. ಈಗ ಅಂತಾರಾಜ್ಯ ಒಂದು ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಹೋಗುವ ಸರಕುಗಳು ಆಮದು ಮಾಡ್ಕೊಳ್ಳೋ ರಫ್ತು ಮಾಡ್ಕೊಳ್ತಾರಲ್ಲ, ವಿದೇಶದಿಂದ ಬರೋ ಸರಕುಗಳು, ಇದ್ರ ಮೇಲೆ ಟ್ಯಾಕ್ಸ್ ಹಾಕಂಗಿಲ್ಲ ಯಾರು ರಾಜ್ಯ ಸರ್ಕಾರದವರು. ಕೇಂದ್ರ ವಿಶೇಷ ಮಹತ್ವ ಒಂದು ಸರ್ಕಾರ ಅಂದ್ರೆ ಪೆಟ್ರೋಲ್ ಇದೆಯಲ್ಲ, ಪೆಟ್ರೋಲ್ಗಳು ಇಂಥದಕ್ಕೆಲ್ಲ ರಾಜ್ಯ ಸರ್ಕಾರ ಸಿಕ್ತಂಗೆಲ್ಲ ಟ್ಯಾಕ್ಸ್ ಹಾಕಂಗಿಲ್ಲ. ಒಂದು ರೀಸನ್ ಇರಬೇಕು. ಒಂದು ಏನೋ ಟ್ಯಾಕ್ಸ್ ಹಾಕ್ತೀವಿ, ನಾವು ಏನೋ ರೋಡ್ ಮಾಡ್ತಾ ಇದೀವಿ, ಈ ರೋಡ್ ನೀವು ಯೂಸ್ ಮಾಡ್ತಾ ಇದ್ದೀರಾ, ನಮಗೆ ಫೆಸಿಲಿಟಿ ಕೊಡ್ತಾ ಇದೀವಿ ಅಂತ ಬೇಕಿದ್ರೆ ಹಾಕ್ಬೋದು. ಬಟ್ ಇದು ಆರ್ಟಿಕಲ್ ಪ್ರಕಾರ ಹಾಕಂಗಿಲ್ಲ. ಓಕೆನಾ? ಸುಮ್ಮನೆ ಹಾಕಂಗಿಲ್ಲ. ನೆಕ್ಸ್ಟ್ ಕ್ವಶನ್, ಯೂನಿಟ್ 1 ಸೆಕೆಂಡ್ ಕ್ವಶನ್ ಏನ್ ಹೇಳುತ್ತೆ? ಪಂಚಾಯತ್, ವೆರಿ ಇಂಪಾರ್ಟೆಂಟ್ ಕ್ವಶನ್, ಗ್ಯಾರಂಟಿ ಬರುತ್ತೆ ಕ್ವಶನ್ ಇದು. ಪಂಚಾಯತ್ ಪದವನ್ನು ವ್ಯಾಖ್ಯಾನಿಸಿ. ಭಾರತದಲ್ಲಿ ಪಂಚಾಯಿತಿಗಳು ಹಾಗೂ ಪೌರ ಸಂಸ್ಥೆಗಳು ಅಂದ್ರೆ ಪೌರ ಸಂಸ್ಥೆ ನಗರಸಭೆ, ಮುನ್ಸಿಪಾಲಿಟಿಗಳು ಇರ್ತಾವಲ್ಲ, ರಚನೆ, ಸಂಯೋಜನೆ, ಅಧಿಕಾರ, ಜವಾಬ್ದಾರಿಗಳನ್ನು ವಿವರಿಸಿ. ಭಾರತ ಸಂವಿಧಾನದ ನಿಯಮಗಳ ಅನುಸಾರ ಗ್ರಾಮ ಪಂಚಾಯಿತಿ ಪೌರ ಸಂಸ್ಥೆಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ. ಡಿಫೈನ್ ಪಂಚಾಯತ್, ಎಕ್ಸ್ಪ್ಲೇನ್ ದ ಕಾನ್ಸ್ಟಿಟ್ಯೂಷನ್, composition, powers and responsibility of panchayat, municipalities in India. Analyze the powers and functions of panchayat, municipality as per the provisions of the Constitution of India. ಪಂಚಾಯತ್ ಪದವನ್ನು ವ್ಯಾಖ್ಯಾನ ಮಾಡಿ. ಭಾರತದಲ್ಲಿ ಪಂಚಾಯತಿಗಳು, ಪಂಚಾಯತ್, ಗ್ರಾಮ ಪಂಚಾಯತ್ ಅಂತಲೂ ಕೇಳ್ತಾರೆ. ಪೌರಸಭೆಗಳು, ನಗರಸಭೆ, ಮುನ್ಸಿಪಾಲಿಟಿಗಳ ರಚನೆ, ಸಂಯೋಜನೆ ಯಾರು ಇರ್ತಾರೆ, ಅವರ ಅಧಿಕಾರ, ಅವರ ಜವಾಬ್ದಾರಿಯನ್ನು ವಿವರಿಸಿ. ಭಾರತ ಸಂವಿಧಾನದ ನಿಯಮಗಳನುಸಾರ ಗ್ರಾಮ ಪಂಚಾಯತಿ ಪೌರ ಸಂಸ್ಥೆಯ ಅಧಿಕಾರ, ಕಾರ್ಯವನ್ನು ವಿಶ್ಲೇಷಿಸಿ ಅಂತ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ. ಇದಕ್ಕೇನು ಅನ್ಸ ಬರೀಬೇಕು, ಇಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ನೋಡಿ. ಗ್ರಾಮ ಪಂಚಾಯತ್ಗೆ ಅಮೆಂಡ್ಮೆಂಟ್ 73, ಪೌರ ಸಂಸ್ಥೆಗೆ 74. ಇದು ತುಂಬಾ ಇಂಪಾರ್ಟೆಂಟ್, 74th ಅಮೆಂಡ್ಮೆಂಟ್. ಸೊ ಹೇಳ್ತು ನೋಡಿ, ಸಂವಿಧಾನದಲ್ಲಿ ಎಲ್ಲ ಕರೆಕ್ಟ್ ಆಗಿ ನಮ್ಮ ದೇಶ ನೀಟಾಗಿರ್ಬೇಕು ಅಂದ್ರೆ ಆಗಿನ ಕದೆ ಹಳ್ಳಿಗಳೇ ಇಂಪಾರ್ಟೆಂಟ್ ಅಲ್ವಾ. ಸಂವಿಧಾನದಾಗ ಹಳ್ಳಿಗಳಿಗೆ ರೀಚ್ ಆಗೋ ಇಂಪಾರ್ಟೆಂಟ್ ಬೇಕು ಅಂದ್ರೆ ಅವ್ರಿಗೆ ಒಂದು ಅಧಿಕಾರ ಕೊಟ್ಬಿಡ್ಬೇಕು, ನೀವು ಮಾಡ್ಕೊಳ್ಳಿ ಅಂತ. ಈಗ ಡೆಲ್ಲಿ ಇರ್ತಾರಪ್ಪ, ಡೆಲ್ಲಿಲಿ PM ಯಾರು ಬಂದ್ಬಿಟ್ಟು ಗೊತ್ತಿರುತ್ತಾ, ನಿಮ್ಮೂರಲ್ಲಿ ಹಳ್ಳಿಲಿ ರೋಡ್ ಕಿತ್ತೋಗಿದೆ, ನೀರು ಬರ್ತಾ ಇಲ್ಲ, ಅವೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಅದೆಲ್ಲ ನೋಡಲ್ಲ, ಅವರೆಲ್ಲೋ ಇರ್ತಾರೆ. ಸೊ ಅದಕ್ಕೋಸ್ಕರ ಅವ್ರವ್ರ ಹಳ್ಳಿಗೇನೆ ಅಧಿಕಾರ ಕೊಟ್ಬಿಡ್ಬೇಕು. ಓಕೆನಾ? ಹಳ್ಳಿಗೇನೆ ಅಧಿಕಾರ ಕೊಟ್ಟು ಅವ್ರವ್ರ ಕೆಲಸ, ಅವರೇನು ಸಮಸ್ಯೆನ ಅವರೇ ಮಾಡ್ಕೊಳ್ಬೇಕು ಅಂತ ಒಂದು ಆರ್ಟಿಕಲ್ 40ನಲ್ಲಿ ರಾಜ್ಯ ನೀತಿ ನಿರ್ದೇಶಕತ್ವದಲ್ಲಿ ಗ್ರಾಮ ಪಂಚಾಯತಿಗಳನ್ನು ಸಂಘಟಿಸುವ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದ್ರ ಪ್ರಕಾರ 1992ನಲ್ಲಿ ತುಂಬ ಲೇಟಾಗಿ 73 ಮತ್ತು 74 ಸಂವಿಧಾನ ತಿದ್ದುಪಡಿ ತಗೊಬಂದು ಪಂಚಾಯತ್ ಪೌರ ಸಂಸ್ಥೆಗಳಿಗೆ ಸಂವಿಧಾನ ಮಾನ್ಯತೆ ಕೊಟ್ಟರು. ಅವ್ರಿಗೆ ಅಧಿಕೃತ ಬೆಂಬಲ ಕೊಟ್ಟು ಸಂವಿಧಾನ ಪ್ರಕಾರ ಕೊಟ್ಬಿಟ್ಟು ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಎಲ್ಲನೂ ಅಧಿಕಾರನ ಬರೀ ರಾಜ್ಯ ಸರ್ಕಾರ, PM ಮೋದಿ, ಸಿದ್ದರಾಮಯ್ಯ ಇವ್ರ DK ಶಿವಕುಮಾರ್ ಕೊಡೋದಲ್ಲ. ಅವ್ರವ್ರು ಮಾಡ್ಕೊಳಪ್ಪ, ನಿಮಗೆ ಕೆಲಸ ಏನೇ ನೀವು ಮಾಡ್ಕೊಳ್ಳಿ, ನೀವು ತೆರಿಗೆ ಕಲೆಕ್ಟ್ ಮಾಡ್ತೀರಾ, ಅದ್ರ ದುಡ್ಡು ನೀವೇ ಉದ್ಧಾರ ಆಗಿ ಅಂತ ಕೊಡೋದು. ಆಯ್ತಾ? ಅದರ ಅಧಿಕಾರನ ಕೊಟ್ಟರು. ಅದರಲ್ಲಿ ಪಂಚಾಯತ್ನ ಈ ಪದನ 243 ಕ್ಲಾಸ್ D ನಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ.
ಇದನ್ನ ಸ್ಥಳೀಯ ಸ್ವಯಂ ಆಡಳಿತ, ಇದು ಆಡಳಿತವಾದ ತಮ್ಮದೇ ಸರ್ಕಾರ ಹೊಂದಿರೋ ಒಂದು ಸಂಸ್ಥೆಯಾಗೈತೆ ಇದು ಪಂಚಾಯತ್ ಅನ್ನೋದು ಪದದ ಅರ್ಥ ಇದು. ಈ ಆರ್ಟಿಕಲ್ ಅಲ್ಲಿ ಅದನ್ನ ಡಿಫೈನ್ ಮಾಡಿದ್ದಾರೆ ಪಂಚಾಯತ್ನ. ಈ ನಿರ್ವಹಣೆ ಒಳಚರಂಡಿ ಇವನ್ನೆಲ್ಲಾನು ಡೆಲ್ಲಿ ಇರೋಲ್ಲ ನೋಡೋಕ್ಕಾಗಲ್ಲ, ಬೆಂಗಳೂರಿಂದ ಬಂದು ನೋಡೋಕ್ಕಾಗಲ್ಲ. ಹಾಗಾಗಿ ಹಳ್ಳಿ ಜನರೇ ಓಟ್ ಹಾಕಿರೋ ಅವರ ಒಬ್ಬ ಪ್ರತಿನಿಧಿ ಇರ್ತಾರಲ್ಲ ಅವನೇ ಎಲ್ಲ ಕೆಲಸ ಮಾಡೋ ಥರ ಮಾಡೋದು. ಅದಕ್ಕೊಂದು ಆಡಳಿತ ಮಂಡಳಿ ಇರ್ತಲ್ಲ, ಅದನ್ನೇ ಪಂಚಾಯಿತಿ ಅಂತ ಕರೀತಾರೆ. ಯಾರು ಇರ್ತಾರೆ ಅವ್ರಿಗೇನು ಅಧಿಕಾರ ಐತೆ ಅನ್ನೋದನ್ನು 73rd ಅಮೆಂಡ್ಮೆಂಟ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ. ಇಲ್ಲಿ ಏನಿದೆ 243 ಎ ಇಂದ 243 ಓ ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಪಂಚಾಯತ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದು 73rd ಅಮೆಂಡ್ಮೆಂಟಲ್ಲಿ ಇದೆ. ವಿಭಾಗದ 9 ಮತ್ತು 11 ಸಂವಿಧಾನಕ್ಕೆ ಭಾಗ 9 ಮತ್ತು 11ನೇ ಅನುಸೂಚಿಯಲ್ಲಿ ಸೇರಿಸಿದ್ದಾರೆ. ಇದು ಆರ್ಟಿಕಲ್ 243 ಎ ಇಂದ 243 ಓವರೆಗೆ ನಿಯಮಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಯಮ ಗ್ರಾಮ ಸಭೆ ಅಂದರೆ ಎಲ್ಲರೂ ಓಟ್ ಹಾಕಿರ್ತಾರಲ್ಲ 18 ಏಜ್ ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಏನೇನು ಪ್ರಾಬ್ಲಮ್ ಇದೆ ಏನೇನು ನೋಡಿ ಯಾರಿಗೆ ಸೌಲಭ್ಯ ಕೊಡಬೇಕು, ಯಾರು ಬಡವರು ಏನು ಅಂತ ಡಿಸ್ಕಸ್ ಮಾಡಿ ಅವ್ರಿಗೆ ಫೆಸಿಲಿಟಿನ ಕೊಡೋದು ಅಷ್ಟೇ, ಇನ್ನೇನಿಲ್ಲ. ಇದು ಗ್ರಾಮ ಸಭೆ ಅಂತ ಅಂದರೆ ನಿಮ್ಮೂರಲ್ಲೆಲ್ಲ ಕುತ್ಕೊಂಡು ಎಲ್ಲ ಡಿಸ್ಕಸ್ ಮಾಡ್ತಿರಲ್ಲ ಹಳ್ಳಿಗಳಲ್ಲಿ ಅದು. ಓಕೆ, ಇದರಲ್ಲಿ 3 ಹಂತಗಳಿದೆ ಗ್ರಾಮ ಸಭೆ. ಏನಂದು ಮೊದಲನೇದು ಗ್ರಾಮ ಪಂಚಾಯತಿ, ಅಂದರೆ ಹಳ್ಳಿ ಪಂಚಾಯತಿ, ಹಳ್ಳಿಲಿ ಮಾಡ್ತಾರಲ್ಲ ಅದು. ಮತ್ತು ಗ್ರಾಮ ಪಂಚಾಯತ್ ಸಮಿತಿ, ಅಂದರೆ ತಾಲೂಕ್ ಪಂಚಾಯತ್, ಮಧ್ಯಂತರ ಪಂಚಾಯತಿ ಅಂತ ಕರೀತಾರೆ. ಯಾವ್ದಾರ ಒಂದು ಸಣ್ಣ ರಾಜ್ಯದಲ್ಲಿ ಕಡಿಮೆ 20 ಲಕ್ಷಕ್ಕಿಂತ ಕಡಿಮೆ ಸಂಖ್ಯೆ ಇದ್ರೆ ಈ ಮಧ್ಯಂತರ ಪಂಚಾಯತಿ ಬರೋದಿಲ್ಲ, ಇದು ಸಮಿತಿ ಇದೆಯಲ್ಲ ಇದು ಬರಲ್ಲ ಇದು. ಮತ್ತೆ ನೆಕ್ಸ್ಟ್ ಥರ್ಡ್ ಒಂದು ಜಿಲ್ಲಾ ಪರಿಷತ್, ಜಿಲ್ಲಾ ಪಂಚಾಯತಿ ಅಂತ ಕರೀತಾರೆ. ಇದು ಅತ್ಯಂತ ಮೇಲಿನ ಅಂತ, ಇದು ಜಿಲ್ಲೆ ಮಟ್ಟದಲ್ಲಿ ಇರುತ್ತೆ. ಒಂದು ಎಕ್ಸಾಂಪಲ್, ಒಂದು ಹಳ್ಳಿ ಅಭಿವೃದ್ಧಿಗೆ ಗ್ರಾಮ ಪಂಚಾಯತಿ ಇದ್ದಂಗೆ ಕೆಲವು ಹಳ್ಳಿಗಳ ಗುಂಪಿಗಳ ಸೇರ್ಕೊಂಡು ತಾಲೂಕ್ ಪಂಚಾಯತಿ ಇರ್ತದೆ. ಹಾಗೆ ಇಡೀ ಜಿಲ್ಲೆಯ ಎಲ್ಲಾ ಹಳ್ಳಿಗಳ ಅಭಿವೃದ್ಧಿ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಜಿಲ್ಲಾ ಪಂಚಾಯತ್ ಇರ್ತದೆ. ಅದೇ 3 ಹಂತಗಳು ಇವು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಸಂಯೋಜನೆ ಮತ್ತು ಸದಸ್ಯರು ಏನು ಯಾರಿರ್ತಾರೆ ಅಂತ. ಇದು ಎಲ್ಲ 3 ಹಂತದಲ್ಲೂ ನೇರವಾಗಿ ಜನರೇ ಓಟ್ ಹಾಕ್ತಾರೆ. ಆದರೆ ಅವ್ರ ಅಧ್ಯಕ್ಷರು ಇರ್ತಾರಲ್ಲ, ಚೇರ್ಮನ್ ಅಂತ ಕರೀತಾರೆ ನೋಡಿ, ಅವರೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಯಾರು ಸೆಲೆಕ್ಟ್ ಮಾಡಿರ್ತಾರೆ ಜನ ಅವರೆಲ್ಲ ಸೇರ್ಕೊಂಡು ಅವರ ಅಧ್ಯಕ್ಷರನ್ನ ಅವರೇ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ ಏನಂತಂದ್ರೆ ಪರೋಕ್ಷ ಆಯ್ಕೆ ಅಂತ ಕರೀತಾರೆ. ಮೀಸಲಾತಿ ಹೆಂಗಿರ್ತದೆ, SC/ST ಗೆ ಮೀಸಲಾತಿ ಕೊಡಬೇಕು. ಅವ್ರ ಎಷ್ಟು ಜನಸಂಖ್ಯೆ ಅದ್ರ ಮೇಲೆ ಪ್ರಪೋರ್ಷನೇಟ್ ಆಗಿ ಕೊಡಬೇಕು. ಮತ್ತು ಮಹಿಳೆಯರಿಗೆ 1/3 ಅಂದರೆ 33% ಅವ್ರಿಗೆ ಕಡ್ಡಾಯವಾಗಿ ಮೀಸಲಾತಿ ಕೊಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಅಲ್ಲಿ ಗೆದ್ದಿರ್ತಾರಲ್ಲ ಅವ್ರಿಗೆ ಸೀಟ್ ಸಿಗ್ತಾರೆ, ಅವ್ರು ಹೆಂಡತಿ ಕೊಡಿಸ್ಬಿಡ್ತಾರಲ್ವ, ಅದೇ ಇದು ಅಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋ ರೂಲ್ಸ್ ಇದೆ ಸಂವಿಧಾನದಲ್ಲಿ. ಅದಕ್ಕೆ ಕೊಡ್ತಿದ್ದಾರೆ ಅಷ್ಟೇ, ಸುಮ್ಮನೆ ಕೊಡ್ತಿಲ್ಲ ಅದು. ಮತ್ತು OBCಗಳಿದಾರಲ್ಲ ಅವ್ರಿಗೂ ಅವಕಾಶ ಕೊಡ್ಬೋದು, ಸರ್ಕಾರ ಕಾನೂನು ತಗೊಬಂದು ಅವ್ರಿಗೂ ಕೂಡ ಬೇಕಾದ್ರೆ ಮೀಸಲಾತಿ ಕೊಡ್ಬೋದು ಅಂತ ಹೇಳುತ್ತೆ. ನೆಕ್ಸ್ಟ್ ಇವ್ರಿಗೆಲ್ಲ ಟೈಮ್ ಎಷ್ಟಿದೆ, 5 years. ಅದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ, ಇದೆಲ್ಲ ಹೇಳೋದೇನು ಬೇಕು, ನಿಮ್ಗೆ ಗೊತ್ತಿದೆ. ಏನಾದ್ರು ಮಿಸ್ ಆಗಿ 2 years ಯಾರು ಸತ್ತೋಗ್ಬಿಟ್ಟ, ನೆಕ್ಸ್ಟು ವಿತಿನ್ 6 months ಇಲ್ಲೇನಾದ್ರು ವಿಸರ್ಜನೆ ಆಗೋಯ್ತು, ಏನೋ ಗಲಾಟೆಗೆ ಹೊರಟೋಗ್ಬಿಟ್ರು ಅವರು, ಕಾಲಾವಧಿ ಮುಗ್ದೋಯ್ತು ಅಂತ ಅನ್ಕೊಳ್ಳಿ. ಅವಾಗ 5 years ಇರೋದು, ಅದಕ್ಕಿಂತ ಮುಂಚೆ ಏನಾದ್ರು ಮುಗ್ದೋಗ್ಬಿಟ್ರೆ ವಿತಿನ್ 6 months ಎಲೆಕ್ಷನ್ ಮಾಡಿ ಮತ್ತೆ ಹೊಸೊಬ್ರನ್ನ ಅಪಾಯಿಂಟ್ ಮಾಡಬೇಕು. ಎಲೆಕ್ಷನ್ ಮಾಡಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು. 5 years ಟೈಮ್ ಆದಮೇಲೆ ಅಷ್ಟೇ 6 months, ವಿತಿನ್ 6 months ಎಲೆಕ್ಷನ್ ಮಾಡಿ, ಟೈಮ್ ಮುಗಿದು ವಿತಿನ್ 6 months ಎಲೆಕ್ಷನ್ ಮಾಡಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಆ ಮೆಂಬರ್ಸ್ಗಳನ್ನ. ನೆಕ್ಸ್ಟ್ ಅರ್ಹತೆಗಳೆಲ್ಲ ಏನಿಲ್ಲ, MLAಗೆ ಏನು ಅರ್ಹತೆ ಇರ್ತೋ ಅದನ್ನೇ. ಆದರೆ ಏನು ಡಿಫ್ರೆನ್ಸ್ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರೆ MLAಗೆ ಆಗಬೇಕು 25 years ಆಗಿರಲೇಬೇಕು. ಆದರೆ ನಿಮ್ಮ ಹಳ್ಳಿಲಿ ಇಲ್ಲಿ ಪಂಚಾಯತಿಲೆಲ್ಲ ಅಲ್ಲಿ ಸ್ಪರ್ಧೆ ಮಾಡಬೇಕು ಅಂತಾರೆ 21 ಇದ್ರೆ ಸಾಕು ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಅಧಿಕಾರ ಜವಾಬ್ದಾರಿ ಗೊತ್ತಲ್ಲ, ನಾವು ಅವ್ರ ಹಳ್ಳಿನ ಉದ್ಧಾರ ಮಾಡ್ಕೊಳ್ಳೋದಷ್ಟೇ. ಇದರಲ್ಲಿ 29 ವಿಷಯಗಳನ್ನ ಕೊಟ್ಟಿದ್ದಾರೆ. ಅಂದರೆ ಹಳ್ಳಿ ರಸ್ತೆ ರೆಡಿ ಮಾಡ್ಕೊಂಡು ಬಡತನ ನಿರ್ಮೂಲನೆ ಮಾಡೋದು, ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ ಟ್ಯಾಕ್ಸು ಕಂದಾಯ ಎಲ್ಲದೂ, ಅದೆಲ್ಲ ಅವರೇ ಯೂಸ್ ಮಾಡ್ಕೊಂಡು ನಲ್ಲಿ ದುಡ್ಡೆಲ್ಲ ಇಸ್ಕೊಂಡು ಅವರೇ ಉದ್ಧಾರ ಮಾಡ್ಕೋಬೋದು. ಹಣಕಾಸು ಆಯೋಗ, ಅದೇ ಎಲೆಕ್ಷನ್ ಎಲ್ಲ ಮಾಡೋಕ್ಕೆ ಒಂದು ಆಯೋಗ ಇದೆ ರಾಜ್ಯ ಸರ್ಕಾರದ, ಅಂದರೆ ರಾಷ್ಟ್ರಪತಿ ರಾಜ್ಯಪಾಲರು ಇರ್ತಾರಲ್ಲ ಅವರು ಅಪಾಯಿಂಟ್ ಮಾಡ್ತಾರೆ. ಆ ಆಯೋಗದವರು ಇದನ್ನು ಚುನಾವಣಾ ಆಯೋಗದವರು ಇವರು ಇದು ಬೇರೆ, ಇದು ಆಯೋಗ ಹಣಕಾಸು ಆಯೋಗ, ಚುನಾವಣಾ ಆಯೋಗದ ಮಾಡು ರಾಜ್ಯಪಾಲರು ಅಪಾಯಿಂಟ್ ಮಾಡ್ತಾರೆ, ಅವರು ಚುನಾವಣೆ ನಡೆಸ್ತಾರೆ. ಏನಾದ್ರು ಈ ಪಂಚಾಯತಿ ಚುನಾವಣೆ ಏನಾದಿದ್ರೆ ಅದನ್ನು ಇವರೇ ಮಾಡ್ತಾರೆ, ಎಲೆಕ್ಷನ್ ಎಲ್ಲ ಮಾಡ್ತಾರೆ ಇವರು. ಓಕೆನಾ. ಹಣಕಾಸು ಆಯೋಗ ಅಂದರೆ ಅದೇ ಹೇಳಿದ್ನಲ್ಲ ಮೊದಲು, ಕೇಂದ್ರ ಸರ್ಕಾರದಲ್ಲ ಹಣಕಾಸು ಆಯೋಗ, ಹಂಗೆ ಇಲ್ಲೂ ಆಯೋಗ ಐತೆ. ಇಲ್ಲೂ ಆಯೋಗದಲ್ಲಿ ಏನು ಮಾಡ್ತಾರೆ, 5 ವರ್ಷಕ್ಕೂ ಆಯೋಗ ಮಾಡಿಬಿಟ್ಟು ಇದು ಪಂಚಾಯತಿಗೆಲ್ಲ ದುಡ್ಡು ಅಲಾಟ್ ಮಾಡ್ತಾರೆ. ಆ ದುಡ್ಡನ್ನ ಇಸ್ಕೊಂಡು ಅವರು ಉದ್ಧಾರ ಮಾಡ್ತಾರೆ. ಪಂಚಾಯತಿಯಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಮೆಂಬರ್ಸು, ಅವ್ರಿಗೆ ಪ್ರೆಸಿಡೆಂಟ್ ಅಂತ ಇರ್ತಾನೆ, ಅವನು ಚೇರ್ಮನ್, ಅವನು ದುಡ್ಡೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಆಗ ಅದನ್ನು ಯೂಸ್ ಮಾಡ್ಕೊಂಡು ಅವ್ರ ಊರಲ್ಲಿ ಏನೋ ಉದ್ಧಾರ ಮಾಡ್ತಾರೆ. ಓಕೆನಾ. ಆ ಹಣನ ಊರಿನ ಅಭಿವೃದ್ಧಿಗೋಸ್ಕರ ಬಳಸ್ತಾರೆ, ಇನ್ನೇನಿಲ್ಲ ಅದ್ರಲ್ಲಿ. ಓಕೆ. ನೆಕ್ಸ್ಟ್ ಲೆವೆಲ್ ಏನು, ಪೌರ ಸಂಸ್ಥೆ. ಇದು ಕೂಡ ಸಂಸ್ಥೆ, ಸೇಮ್ ಅದೇ ಥರ ಅನ್ಸರೆ ಸ್ವಲ್ಪ ಚೇಂಜ್ ಇದೆ. ಅಲ್ಲಿ ಹೋಗಿ ಎಂಡ್ ಆಗಿತ್ತಲ್ಲೋ, ಇಲ್ಲಿ ಇದು 243P ಇಂದ 243Q ವರೆಗೆ ಐತೆ ಅಷ್ಟೇ, ಇನ್ನೇನಿಲ್ಲ. 240 ZG ವರೆಗೆ ಐತೆ. ಇದು 243P ಇಂದ 243
ZG ವರೆಗೆ ಐತೆ. ಇದು ಪೌರ ಸಂಸ್ಥೆ ಬಗ್ಗೆ, ರಚನೆ, ಸಂಯೋಜನೆ, ಅಧಿಕಾರಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೈತೆ ಅಷ್ಟೇ. ಇದ್ರೇನೈತೆ, ಇದು 74ನೇ ತಿದ್ದುಪಡಿ ತಂದು ಅನುಚ್ಛೇದ ಇದರಲ್ಲಿ ನಿಬಂಧನೆಗಳನ್ನ ಕೊಟ್ಟರು. ನಗರ ಪ್ರದೇಶ ಗಾತ್ರಗಳಿಗೆ ಅನುಗುಣವಾಗಿ 3 ವಿಧಗಳನ್ನ ಮಾಡಿದ್ದಾರೆ ಪುರಸಭೆನ. ಅದರಲ್ಲಿ ನಗರ ಪಂಚಾಯಿತು, ನಗರಸಭೆ, ಮಹಾನಗರ ಪಾಲಿಕೆ. ಅಂದರೆ ಬೆಂಗಳೂರು ಅಂತ ಇದೆಯಲ್ಲ ಅದು. ಇದು ಏನದು, ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಪರಿವರ್ತನೆ ಆಗುತ್ತಿರುವ, ಅಂದರೆ ಬದಲಾಗುತ್ತಿರೋ ಪ್ರದೇಶಗಳು. ಅಂದರೆ ಹಳ್ಳಿನೂ ಅಲ್ಲ, ಇದಕ್ಕೆ ಸಿಟಿನೂ ಅಂಥದ್ದು. ನಗರಸಭೆ ಅಂತಂದರೆ ಸಣ್ಣ ಸಣ್ಣ ನಗರಗಳು ಇರ್ತಾವಲ್ಲ ಅಂಥದ್ದು. ಇದು ದೊಡ್ಡ ದೊಡ್ಡ ನಗರಗಳು ಇರುತ್ತೆ, ದೊಡ್ಡ ಸಿಟಿ. ಬೆಂಗಳೂರಿಗಂತ ದೊಡ್ಡ ದೊಡ್ಡ ನಗರ ಸಿಟಿ ಇರ್ತಾವೆ, ಅದಕ್ಕೆ ಮಹಾನಗರ ಪಾಲಿಕೆ ಇರುತ್ತೆ. ಇದ್ರಲ್ಲಿ ಯಾರ್ಯಾರು ಇರ್ತಾರೆ, ಇದಕ್ಕೆಲ್ಲ ನೇರವಾಗಿ ಎಲ್ಲ ಸದಸ್ಯರಿಗೆ ನೇರವಾಗಿ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆದು ಅದಕ್ಕೊಂದು ಸಭೆ ಮಾಡ್ತಾರೆ ಗೊತ್ತಾ. ಅದರಲ್ಲಿ MP MLAಗಳು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು, MP ಗಳೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಮಾಡೋದಕ್ಕೆ ರಾಜ್ಯ ಶಾಸಕಾಂಗದವರು ಒಂದು ಅವಕಾಶನ ಕೊಡ್ಬೋದು. ಅಂದರೆ ಇವರೇನು ಎಲೆಕ್ಷನ್ ನಿಂತಿರಲ್ಲ, ಅದು ಸಭೆ ನಡೀತಲ್ಲ, ಅದರಲ್ಲಿ ಇವ್ರು ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಓಟ್ ಹಾಕ್ಬಿಟ್ಟು ನಾವು ಕಾರ್ಪೊರೇಟ್ಗಳಿಗೆ ಓಟ್ ಹಾಕಿ ಆರಿಸೋದು ನೇರ ಚುನಾವಣೆ, ಓಕೆನಾ. ಆ ಸಿಟಿ MLA ಇರ್ತದಲ್ಲ, ಅವನು ಹೋಗ್ಬಿಟ್ಟು ಕಾರ್ಪೊರೇಟ್ ಮೀಟಿಂಗಲ್ಲಿ ಅವನು ಭಾಗವಹಿಸ್ತಾನೆ. ವಾರ್ಡ್ ಸಮಿತಿ ಒಂದು ವಾರ್ಡ್ಗಳಿಗೆ ಎಲ್ಲ ನೋಡ್ಕೊಳ್ಳೋದಕ್ಕಾಗತ್ತೆ ಒಬ್ಬನೇ. ಅದಕ್ಕೆ 3 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರೋ ಪುರಸಭೆಯಲ್ಲಿ ಒಂದು ವಾರ್ಡ್ ಸಮಿತಿಯಿಂದ ಮಾಡ್ತಾರೆ. ಅವ್ರೇನು ಪ್ರಾಬ್ಲಮ್ ಇದ್ರು ಅವರು ನೋಡ್ಕೊಳ್ತಾರೆ. ಮೀಸಲಾತಿ ಎಲ್ಲ ಸೇಮ್ ಅದೇ ಥರನೇ. SC STಗೆ ಮೀಸಲಾತಿ ಕೊಡ್ತಾರೆ, ಮತ್ತು ಇವರು ಲೇಡೀಸ್ಗೆ 1/3 ಅಷ್ಟೆಲ್ಲ ಕೊಡ್ತಾರೆ. ಅಧಿಕಾರಾವಧಿ 5 ವರ್ಷ, ಆಮೇಲೆ ವಿತಿನ್ 6 ಮಂತ್ ಒಳಗಡೆ ಚುನಾವಣೆ ಮಾಡಬೇಕು. ಮಾಮೂಲಿ ಸೇಮ್ ಅರ್ಹತೆ ಎಲ್ಲ MLA ಥರನೇ ಅರ್ಹತೆ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಇದೆ ಅಷ್ಟೇ, 21 ಏಜ್ಗೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಧಿಕಾರ ಜವಾಬ್ದಾರಿ ಇರ್ತದೆ ಸೇಮ್. ಅವ್ರವ್ರದ್ದು ಲೊಕೇಶನ್ನ ಅವರು ಇಂಪ್ರೂವ್ ಮಾಡ್ಕೊಳ್ಳೋದು. 18 ಜವಾಬ್ದಾರಿ ಕೊಟ್ಟಿದ್ದಾರೆ. ಪಾರ್ಕ್ ಕ್ಲೀನ್ ಮಾಡೋದು, ಒಳ ಚರಂಡಿ, ಸಿಟಿ ಕಸದ ಗಾಡಿ ಬರೋದು, ಬಂದು ಕ್ಲೀನ್ ಮಾಡಿಸೋದು, ಇವನ್ನೆಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ಯೋಜನಾ ಸಮಿತಿ, ಅಂದರೆ ಸಮಿತಿಗಳು ಮಾಡೋರೆ ನೋಡಿ. ಸುಮ್ಮನೆ ಬಿಟ್ಬಿಟ್ರೆ MLA ಇವರು ಸೆಲೆಕ್ಟ್ ಆದರೆ ಮಾಡಿಬಿಡ್ತಾರ, ಅವರೆಲ್ಲ ಎಕ್ಸ್ಪರ್ಟ್ಗಳಲ್ಲ. ಅದಕ್ಕೆ ಸಮಿತಿಗಳು ಮಾಡ್ತಾರೆ, ಪ್ಲಾನಿಂಗ್ ಸಮಿತಿ ಅಂತೆಲ್ಲ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಈ 243 ZD ಸಮಿತಿ, ಮಹಾನಗರ ಸಮಿತಿ, ಜಿಲ್ಲಾ ಸಮಿತಿ ಮಾಡಿ ಆಯಾ ಸಿಟಿಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಸಮಿತಿ, ಆ ಸಮಿತಿಗಳು ಪ್ಲ್ಯಾನ್ನ ಪ್ರಿಪೇರ್ ಮಾಡ್ತಾರೆ. ಅದ್ರ ಪ್ರಕಾರನೇ ಅಭಿವೃದ್ಧಿ ಎಲ್ಲ ಮಾಡ್ತಾರೆ. ಹಳ್ಳಿಗಳನ್ನು ಅಕ್ವೈರ್ ಮಾಡಿ ಇಂಪ್ರೂವ್ ಮಾಡೋದು, ಮೆಟ್ರೋ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಮೆಟ್ರೋ ಬಡಾವಣೆ ಪ್ಲ್ಯಾನ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರಲ್ಲ ಅದು. ಮೆಟ್ರೋ ಪ್ಲಾಟನ್ ಕಮಿಟಿ ಬೇಕು, ಅವೆಲ್ಲ ಕಮಿಟಿನೆಲ್ಲ ಇದರಲ್ಲೇ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋಣ. ನೆಕ್ಸ್ಟ್ ಯೂನಿಟ್ 1 ಥರ್ಡ್ ಕ್ವಶನ್ನು. ಎಕ್ಸ್ಪ್ಲೈನ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ರಿಲೇಟೆಡ್ ಟು ದ ಫ್ರೀಡಮ್ ಆಫ್ ಟ್ರೇಡ್ ಅಂಡ್ ಕಾಮರ್ಸ್. ಇದು ಗ್ಯಾರಂಟಿ ಕ್ವಶನ್ ಎಕ್ಸಾಮಲ್ಲಿ, ತುಂಬ ಇಂಪಾರ್ಟೆಂಟ್ ಕ್ವಶನ್. ಫ್ರೀಡಮ್ ಆಫ್ ಟ್ರೇಡ್ ಕಾಮರ್ಸ್ ಅನ್ನು ಇಂಟರ್ಗೋಸ್ ಥ್ರೂ ವರ್ತ್ ಟೆರಿಟರಿ ಆಫ್ ಇಂಡಿಯಾ ಶೆಲ್ ಬಿ ಫ್ರೀ. ಡಿಸ್ಕಸ್. ವ್ಯಾಪಾರ ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ಇರುವ ಸಂವಿಧಾನಿಕ ವಿಧಗಳನ್ನು ಚರ್ಚಿಸಿ. ವ್ಯಾಪಾರ ವಾಣಿಜ್ಯ ಪರಸ್ಪರ ವಹಿವಾಟು ಸ್ವತಂತ್ರ ರಾಷ್ಟ್ರಾದ್ಯಂತ ಮುಕ್ತವಾಗಿರಬೇಕು. ಅಂದರೆ ಇದು ನಮ್ಮದು ರಾಷ್ಟ್ರ ಅಂದಮೇಲೆ ಯಾರು ಒಂದು ರಾಷ್ಟ್ರ ಅಂದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾನು ಎಲ್ಲಿ ಬೇಕಾದ್ರೂ ವ್ಯವಹಾರ ಮಾಡ್ಬೋದು, ಆ ಥರ ಮುಕ್ತವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳ್ತೀನಿ. ನಾನು ಕನ್ಯಾಕುಮಾರಿಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗಿ ನಾನು ವ್ಯವಹಾರ ಮಾಡ್ಬೋದು ಅಂತ ಸಂವಿಧಾನದಲ್ಲಿ ಹೇಳುತ್ತೆ. ಅದನ್ನು ಚರ್ಚೆ ಮಾಡಿ ಅಂತ ಇದರಲ್ಲಿ ಕ್ವಶನಲ್ಲಿ ಬರುತ್ತೆ. ಇಂಪಾರ್ಟೆಂಟ್ ಕ್ವಶನ್, ಗ್ಯಾರಂಟಿ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನು ಮತ್ತು ಈಸಿ ಕ್ವಶನು, ಅಂಥ ಟಫು ಇಲ್ಲ, ಓಕೆನಾ. ತುಂಬ ಈಸಿ ಕ್ವಶನು, ಐ ವಿಲ್ ಎಕ್ಸ್ಪ್ಲೈನ್. ವ್ಯಾಪಾರ ವಾಣಿಜ್ಯ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ಇರುವ ಸಂವಿಧಾನಿಕ ವಿಧಗಳನ್ನು ವಿವರಿಸಿ. ವ್ಯಾಪಾರ ವಾಣಿಜ್ಯ ಪರಸ್ಪರ ವಹಿವಾಟು ಸ್ವತಂತ್ರ ರಾಷ್ಟ್ರದಾದ್ಯಂತ ಮುಕ್ತವಾಗಿರ್ತದೆ ಚರ್ಚೆ ಮಾಡಿ ಅಂತ ಕೇಳಿದ್ದಾರೆ. ಇದು ಆರ್ಟಿಕಲ್ 301ರಿಂದ 307ರವರೆಗಿದೆ. ಸೊ ಇದರಲ್ಲಿ 301 ಇದ್ರೆ ಇದು ಇಂಪಾರ್ಟೆಂಟ್, ನೀವು ಬರೀಬೇಕು ಇದನ್ನ ಆರ್ಟಿಕಲ್ನ. ಇದು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಇದು ಎಲ್ಲ ಇವೆಲ್ಲ ಇಂಪಾರ್ಟೆಂಟ್. ಬಟ್ 301 ಬರೀರಿ. ನಿಮ್ಗೆ ಏನು ಗೊತ್ತಾಗದೆ 301ರಿಂದ 307 ಅಂತ ಹಾಕ್ಬಿಟ್ಟು 301 ಸ್ವತಂತ್ರ ಮುಕ್ತವಾಗಿರಬೇಕು ವ್ಯವಹಾರ ಮಾಡೋದಕ್ಕೆ, ವಾಣಿಜ್ಯ ವ್ಯವಹಾರ ಮಾಡೋದಕ್ಕೆ ಅಂತ ಬರೆದ್ಬಿಟ್ಟು ನೀವು ಓನಾಗಿ ಬರ್ಕೊಂಡೋದ್ರೆ ಸಾಕು, ಓಕೆನಾ. ನಿಮ್ಮ ಟೈಮ್ ಇಲ್ಲ ಓದೋದಕ್ಕೆ ಅಂತ ಅಂದರೆ, ಇಲ್ಲಾಂದರೆ ಇವೆಲ್ಲ ಆರ್ಟಿಕಲ್ನ ಕಲ್ತ್ಕೊಳ್ಳಿ ಏನೇನು ಅಂತ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಒಳ್ಳೆ ಮಾರ್ಕ್ಸ್ ತಗೋಬೋದು, ಅಪ್ ಟು 12 ಮಾರ್ಕ್ಸ್ ಆರಾಮಾಗಿ ತಗೋಬೋದು. ಓಕೆ, ಇದ್ರಲ್ಲಿ ಏನು ಹೇಳುತ್ತೆ ಅಂದರೆ, ಇದೇನಿಲ್ಲ ಕ್ವಶನ್ ಇದು ನೋಡಿ. ಒಂದು ರಾಜ್ಯ ಇದೆ, A ರಾಜ್ಯ ಇದೆ, B ರಾಜ್ಯ ಇದೆ, ಇಲ್ಲಿ C ರಾಜ್ಯ ಇದೆ. ನಾವು ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಮುಕ್ತವಾಗಿ ಸಂಚಾರ ಮಾಡ್ಬೋದು. ಈ ಸಂಚಾರ ಮಾಡೋದಕ್ಕೆ ಡೆಲ್ಲಿಯಿಂದ ತಮಿಳ್ನಾಡಿಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಇದು 301 ಹೇಳುತ್ತೆ. ಮುಕ್ತವಾಗಿ ಸರಕುಗಳು ಇರ್ತಾವಲ್ಲ,
ಅವನ್ನ ಸಾಗಾಣಿಕೆ ಮಾಡಬೇಕು, ಯಾರು ತೊಂದರೆ ಕೊಡಬಾರ್ದು. ತೊಂದರೆ ಕೊಡಬಾರ್ದು ಅಂದ ತಕ್ಷಣ ನಾನು ಡ್ರಗ್ಸ್ ಎಲ್ಲ ಸಾಗಿಸ್ತೀನಿ ನನಗೆಲ್ಲ ತೊಂದರೆ ಕೊಡಬೇಡಿ ಅಂತಲ್ಲ. ಒಂದು ಸಮಾಜ ನಿರ್ಬಂಧ ಹಾಕ್ಬೋದು, ಒಳ್ಳೆಯದಕ್ಕೆ ತೊಂದರೆ ಕೊಡಬಾರ್ದು ಅಂತ ಇದು ಹೇಳುತ್ತೆ ಆರ್ಟಿಕಲ್ 301. ನೋಡಿ, ಆರ್ಟಿಕಲ್ಲು 19+1+G ಏನು ಹೇಳುತ್ತೆ, ಯಾವ ವ್ಯಕ್ತಿ ಏನು ಬೇಕಾದ್ರೆ ವ್ಯಾಪಾರ ಮಾಡ್ಬೋದು ಅಂತ ಹೇಳುತ್ತೆ ಕಾನೂನುಬದ್ಧವಾಗಿರೋದನ್ನು. ಓಕೆ, ಇದು ವ್ಯಾಪಾರ ಮಾಡೋದು ಮೂಲಭೂತ ಹಕ್ಕು ಇದು. ಓಕೆನಾ, ಇದೇನು ಹೇಳುತ್ತಿದ್ದು, ಸರಕನ್ನು ಸಾಗಣೆ ಮಾಡಬೇಕು ಎಲ್ಲಿ ಬೇಕಾದ್ರೂ, ಆಲ್ ಓವರ್ ಇಲ್ಲಿ ಎಲ್ಲಿ ಬೇಕಾದ್ರೂ ಅಂತ ಹೇಳುತ್ತಿದ್ದು. ಇದು ವಿದೇಶಿ ಕಂಪ್ನಿಗಳಿಗೂ ಅಪ್ಲೈ ಆಗುತ್ತೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಿ ಕಂಪ್ನಿಗಳಿಗೂ ಅಪ್ಲೈ ಆಗುತ್ತಿದ್ದು. ಅವರು ಸರಕುಗಳ ಸಾಗಾಣಿಕೆ ಮಾಡ್ತಾರಲ್ಲ ಥ್ರೂಔಟ್ ಇಂಡಿಯಾ, ಎಲ್ಲಿ ಬೇಕಾದ್ರೂ ಸಾಗಾಣಿಕೆ ಮಾಡಿ ಮುಕ್ತವಾಗಿ ಸಂಚಾರ ಮಾಡ್ಬೋದು. ಸಂಚಾರ ಮಾಡ್ತೀನಿ ಅಂದ್ಬಿಟ್ಟು ಆರಾಮಾಗಿ ಹೋಯ್ತಿರ್ತಾರೆ, ಪೊಲೀಸರು ಟ್ರಾಫಿಕ್ ಅವ್ರು ಚೆಕ್ ಮಾಡ್ತಾರೆ, ತೋರ್ಸಪ್ಪ ನಿನ್ನ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಅಂತ. ತೊಂದರೆ ಕೊಡ್ತಾವ್ರೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅದೆಲ್ಲ ಸಮಂಜಸವಾದ, ಅದು ರೆಗ್ಯುಲೇಟ್ರಿ, ಎಲ್ಲ ಕರೆಕ್ಟಾಗಿ ರನ್ ಆಗ್ತಿದೆಯಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ರೆಗ್ಯುಲೇಟ್ರಿ ಅವೆಲ್ಲ ವೆರಿಫೈ ಮಾಡ್ತಿರಲ್ಲ ಸರಿಯಾಗಿದೆಯಾ ಅಂತ. ಅದೇನು ತಪ್ಪಿಲ್ಲ. ಅದು ಈ 301 ಆರ್ಟಿಕಲ್ ಏನು ಹೇಳುತ್ತೆ, ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಅದೇನು ಬಂದ್ಬಿಟ್ಟು ಇದನ್ನು ವೈಲೇಟ್ ಮಾಡ್ಬಿಡೋದು, ಅದ್ರ ಮೇಲೆಲ್ಲ ಕೇಸ್ ಆಗೋಕ್ಕಾಗಲ್ಲ. ನಮ್ಮನ್ನೆಲ್ಲ ಚೆಕ್ ಮಾಡ್ತಾರೆ, ನಮ್ಗೆ ತೊಂದರೆ ಕೊಡ್ತಾರೆ ಅಂತ. ಅದೆಲ್ಲ ವ್ಯಾಲಿಡ್ ಇದೆ. ಓಕೆನಾ, ಒಂದು ದೊಡ್ಡ ದೇಶ ಆಗಿರೋದ್ರಿಂದ ಎಲ್ಲ ಕಡೆ ಇಲ್ಲೂ ಗೋಡೆ ಆಗಿರೋದು, ರಾಜ್ಯಗಳು ನೋಡಿ ಸುಂಕ ಕಟ್ಟೋದು ಗೋಡೆ ಅಂತ ಕಟ್ಟೋರು ಏನಾಗುತ್ತೆ, ಗೋಡೆ ಆಗಿಬಿಡುತ್ತೆ. ತಮಿಳ್ನಾಡಿಂದ ಕರ್ನಾಟಕ ಬರೋಕೆ, ಕರ್ನಾಟಕ ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ಇವಾಗ ಟ್ಯಾಕ್ಸಿಸ್ ಕೇಳ್ತಾರೆ ಅಂತ ತುಂಬ ತೊಂದರೆ ಆಗಿಬಿಡುತ್ತೆ. ಆದರೆ ಏನು ಇರಬಾರ್ದು ಅಂತ ಇದು ಆರ್ಟಿಕಲ್ 301 ಹೇಳುತ್ತೆ. ನಾನು ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಸರಕನ್ನು ಮೂವ್ ಮಾಡ್ಬೋದು ಅಂತ ಹೇಳುತ್ತೆ. ವ್ಯಾಪಾರ ಅಂದರೆ ಒಂದು ಮಂಡ್ಯದವರು ಎಲ್ಲ ಬೆಲ್ಲ ಬೆಳೆದ್ಬಿಟ್ಟು ತಮಿಳ್ನಾಡಲ್ಲಿ ಹೋಗಿ ಸೇಲ್ ಮಾಡೋದು. ವಾಣಿಜ್ಯ ಅಂದರೆ ವ್ಯಾಪಾರಕ್ಕೆ ಸ್ವಲ್ಪ ದೊಡ್ಡದು, ಅಂದರೆ ಇಲ್ಲಿ ಎಲ್ಲ ಥರನೂ ಇನ್ಕ್ಲೂಡ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಮಾಡೋದು, ಹಂಚೋದು, ಬ್ಯಾಂಕಿಂಗ್ ವ್ಯವಸ್ಥೆ, ವಿಮೆ, ಎಲ್ಲ ಚಟುವಟಿಕೆ ಒಳಗೊಂಡ್ರೆ ಅದು ವಾಣಿಜ್ಯ. ಇದು ವ್ಯಾಪಾರಕ್ಕಿಂತ ಸ್ವಲ್ಪ ಹೈಯರು. ಕಾಮರ್ಸ್ ಟ್ರೇಡ್ ಮತ್ತು ಕಾಮರ್ಸ್ ವ್ಯಾಪಾರ ಅಂತ ಹೇಳ್ತಾರೆ. ಅದು ಪರಸ್ಪರ ವಹಿವಾಟು. ಒಬ್ಬ ವ್ಯಕ್ತಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಆರಾಮಾಗಿ ಮೂವ್ ಮಾಡಬೇಕು, ಯಾರು ತೊಂದರೆ ಇಲ್ದಾನೆ. ಇದು ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತ ಅಲ್ಲ, ವ್ಯಕ್ತಿಗಳ ಮುಕ್ತ ಸಂಚಾರಕ್ಕೂ ಕೂಡ ಇದು ಒಳಗೊಂಡಿರ್ತದೆ. ಅದು ಹೇಳೋದಲ್ಲ, 301 ಹಕ್ಕು, ವ್ಯಾಪಾರ ಮಾಡೋ ಹಕ್ಕು ಹೇಳ್ತದೆ. 19+1+G ಹೇಳುತ್ತೆ. ಅದೇ 301 ಏನು ಹೇಳುತ್ತೆ, ಸರಕನ್ನು ಆರಾಮಾಗಿ ಎಲ್ಲ ಕಡೆ ಎಲ್ಲಿ ಬೇಕಾದ್ರೂ ತಡೆ ಹಿಡಿದೇ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು ಅಂತ ಹೇಳುತ್ತೆ. ಇದು ಸ್ವತಂತ್ರದ ಮೇಲೆ, ಇದು ಸ್ವತಂತ್ರ ಬಗ್ಗೆ ಇದೆಯಲ್ಲ, ಈ ಸ್ವತಂತ್ರ 301 ಏನು ಹೇಳುತ್ತೆ ಅಂದರೆ, ಭಾರತ ಭೂಪ್ರದೇಶದಾದ್ಯಂತ ವಾಣಿಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಮುಕ್ತವಾಗಿರಬೇಕು. ಅಂದರೆ ಹಳ್ಳಿಯಿಂದ ಡೆಲ್ಲಿವರೆಗೆ ಎಲ್ಲಿ ಬೇಕಾದ್ರೂ ಯಾವ ರಸ್ತೆ ಬೇಕಾದ್ರೂ ಓಡಾಡ್ಬೋದು ಅಂತ. ನೇರ ಮಾಡೋದು ಅದೇ ಹೇಳೋದಲ್ಲ. ಬೇಕಾದ್ರೆ ಟ್ಯಾಕ್ಸ್ ಹಾಕೋದು, ಟ್ಯಾಕ್ಸು ಏನಾದರೂ ಲೈಸೆನ್ಸ್ ಇದೆಯಾ ಅಂತ ಚೆಕ್ ಮಾಡ್ಬೋದು. ಟ್ರಾಫಿಕ್ ಉಲ್ಲಂಘನೆ ಮಾಡೋ ಅದನ್ನೆಲ್ಲ ಚೆಕ್ ಮಾಡಿ, ಅದೆಲ್ಲ ತೊಂದರೆ, ಅದೆಲ್ಲ ತಪ್ಪೇನಿಲ್ಲ ಅಂತ ಈ ಸಿದ್ಧಾಂತದಲ್ಲಿ ಹೇಳುತ್ತೆ. ನೇರ ಮತ್ತು ತ್ವರಿತವಾದ ನಿರ್ಬಂಧಗಳ ಸಿದ್ಧಾಂತ. ಮುಕ್ತ ಅಂತ ಹೇಳಿ ಎಲ್ಲನೂ ಮುಕ್ತ ಆಗಲ್ಲ, ಅವ್ನು ಹೆಂಗೆ ಬೇಕಂಗೆ ಓಡಿಸ್ಕೊಂಡು ಎಲ್ಲ ಹೋಗೋಕ್ಕಾಗಲ್ಲ. ಟ್ರಾಫಿಕ್ ಎಲ್ಲ ವೈಲೇಷನ್ ಎಲ್ಲ ಮಾಡೋಂಗಿಲ್ಲ. ಮತ್ತು ಈ ಪ್ರಕರಣಗಳನ್ನ ಬರೀಬೇಕು, ತುಂಬ ಇಂಪಾರ್ಟೆಂಟ್. ಬಾಂಬೆ ರಾಜ್ಯ ವರ್ಸಸ್ RMDC ಇದು ಹೇಳಿದ್ನಲ್ಲ ಆವಾಗಲೇ. ಲಾಟ್ರಿ ಮೇಲೆ ಇದಾಕೋರು, ಟ್ಯಾಕ್ಸ್ ಹಾಕೋರು ಬಾಂಬೆಯವರು. ಅವ್ರು ಹೇಳ್ತರು, ಏನ್ರಿ ನಮ್ಮದೆಲ್ಲ ಆಲ್ ಓವರ್ ಇಂಡಿಯಾ ಇದೆ, ನೀವು ಯಾಕ್ರಿ ನಮ್ಮ ವ್ಯಾಪಾರದ ಮೇಲೆಲ್ಲ ಟ್ಯಾಕ್ಸ್ ಹಾಕ್ತೀರಾ ಅಂತ ಹೇಳ್ತು. ಜೂಜು ಮಾಡೋದೆಲ್ಲ ರಾಜ್ಯದಕ್ಕೆ ಬರುತ್ತೆ, ಅವೆಲ್ಲ ಕೆಟ್ಟದು. ಅಂಥದಕ್ಕೆ ಅದು ನಿಜವಾದ ವ್ಯಾಪಾರ ಅಲ್ಲ ಅಂತ ಕೋರ್ಟ್ ಹೇಳಿ, ಜೂಜು ಕೂಡ 301 ಅಡಿಯಲ್ಲಿ ಯಾವುದೇ ರಕ್ಷಣೆ ಪಡ್ಕೊಳ್ಳಲ್ಲ ಅಂತ ಹೇಳ್ತು. ಗೋಡೆ ಡಿಸ್ಟಿಲರೀಸ್ ಲಿಮಿಟೆಡ್ ವರ್ಸಸ್ ಕರ್ನಾಟಕ ರಾಜ್ಯ, ಇದ್ರಲ್ಲಿ ಏನು ಹೇಳ್ತು ಅಂದರೆ, ಮದ್ಯ ವ್ಯಾಪಾರ ಮಾಡ್ತಾ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತು. ಇದು ಏನು ಹೇಳ್ತೀವಿ ಅಂದರೆ, ಕೋರ್ಟ್ ಮದ್ಯದ ವ್ಯಾಪಾರವನ್ನು ರೆಸ್ ಎಕ್ಸ್ಟ್ರಾ ಕಮರ್ಷಿಯಂ ಅಂತ ಹೇಳಿ, ಅಂದರೆ ವಾಣಿಜ್ಯ ವ್ಯಾಪ್ತಿಗೆ ಬರಲ್ಲ ಇದು ಅಂತ ಹೇಳ್ತೀವಿ. ಯಾಕೆಂದರೆ ಇದು ಕೆಟ್ಟದು, ಆರೋಗ್ಯಕ್ಕೆ ಹಾನಿಕಾರ, ಅಂಥದ್ದನ್ನು ವಾಣಿಜ್ಯ ಅಂತ ಕರೆಯೋಕ್ಕಾಗಲ್ಲ. ಸೊ ಇದಕ್ಕೆ ರಕ್ಷಣೆ ಸಿಗಲ್ಲ ಅಂತ ಹೇಳ್ತು. ಹತ್ತಿರ ಬೈಟಿಂಗ್ ಇವರೇನು ಮಾಡೋದು ಗೊತ್ತಾ, ನೀರು ಮೂಲಕ ಸಾಗಿಸ್ತಿರೋ ಟೀ ಪುಡಿಯನ್ನು ಬೇರೆ ರಾಜ್ಯಕ್ಕೆ ಸಾಗಿಸುವಾಗ ದೊಡ್ಡ ಮೊತ್ತದ ತೆರಿಗೆನ ಹಾಕ್ತಿದ್ರು ಅಸ್ಸಾಂ ರಾಜ್ಯದವರು. ಅವಾಗ ಇವ್ರು ಕೋರ್ಟ್ ಹೇಳ್ತು, ಈ ಥರ ಎಲ್ಲ ಹಾಕಿದ್ರೆ ತೊಂದರೆ ಕೊಟ್ಟಂಗೆ ಆಗುತ್ತೆ, ಮುಕ್ತ ಸಂಚಾರಕ್ಕೆ ಅಡ್ಡಿ ಆಗುತ್ತೆ ಅಂತ, ಇದು ಹಾಕೋ ತಪ್ಪು ಅಂತ ಹೇಳ್ತು. 301 ಉಲ್ಲಂಘನೆ ಆಗುತ್ತೆ ಆರ್ಟಿಕಲ್ ಅಂತ ಹೇಳ್ತು. ನೆಕ್ಸ್ಟ್, ಆಟೋಮೊಬೈಲ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ವರ್ಸಸ್ ರಾಜಸ್ಥಾನ್ ರಾಜ್ಯ. ನೋಡಿ, ಎಕ್ಸಾಮಲ್ಲಿ ನಿಮಗೆ ಗೊತ್ತಾಗದೇ ಇದ್ರೆ ರಾಜಸ್ಥಾನ್ ರಾಜ್ಯನೋ ಕೇರಳ ರಾಜ್ಯನೋ ಏನೋ ಗೊತ್ತಾಗದ್ರೆ ಅಟ್ಲೀಸ್ಟ್ ಇದನ್ನು ಬರೀರಿ ಸಾಕು. ಆಟೋಮೊಬೈಲ್ ಟ್ರಾನ್ಸ್ಪೋರ್ಟ್ ಲಿಮಿಟೆಡ್ ಕೇಸ್ ಲಾದಲ್ಲಿ ಅಂತ ಹೇಳ್ಬಿಟ್ಟು ನೀವು ಬರ್ಕೊಂಡೋಗಿ, ಲ್ಯಾಂಡ್ಮಾರ್ಕ್ ಕೇಸ್ ಲಾದಲ್ಲಿ ಅಂತ. ಇಲ್ಲಿ ರಾಜಸ್ಥಾನ ಸರ್ಕಾರವು ರಾಜ್ಯಗಳನ್ನು ರಾಜಸ್ಥಾನ ಸರ್ಕಾರ ಏನು ಮಾಡುತ್ತೆ ಗೊತ್ತಾ, ರಸ್ತೆ ಮೇಲೆ ಓಡಾಡ್ತಿರ್ತಲ್ಲ ವೆಹಿಕಲ್ಗಳು, ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತು. ಅವಾಗ ಏನಂತೀವಿ ಅಂದರೆ, ಈ ರಸ್ತೆ ಎಲ್ಲ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡೋಕ್ಕೆ ದುಡ್ಡು ಕೊಡ್ರಪ್ಪ ಅಂತ ಈಸ್ಕೊಳ್ತಿದ್ರೆ
ಅದು ಸರಿ, ಏನು ತಪ್ಪಿಲ್ಲ. ಸುಮ್ಮನೆ ಹೋಗೋ ವೆಹಿಕಲ್ ಮೇಲೆಲ್ಲ ಟ್ಯಾಕ್ಸ್ ಹಾಕ್ತಿದ್ರೆ ಅದು ತಪ್ಪು ಅಂತ ಹೇಳ್ತು. ಬಟ್ ಇವ್ರು ಏನು ಮಾಡ್ತಿದ್ರು, ಮೈಂಟೈನ್ ಮಾಡೋಕ್ಕೋಸ್ಕರ ಒಳ್ಳೆ ಸೌಲಭ್ಯ ಕೊಡ್ತಾ ಇದೀವಿ ನೀವು ಹೋಗೋರಿಗೆಲ್ಲ, ಒಳ್ಳೆ ಟ್ರಾಫಿಕ್ ರಸ್ತೆ ಎಲ್ಲ ಚೆನ್ನಾಗಿ ಮೈಂಟೈನ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ದುಡ್ಡು ಕೊಡಿ ಅಂತ ಪರಿಹಾರಾತ್ಮಕ ತೆರಿಗೆ ಹಾಕಿದ್ರೆ ಅದು ಸರಿ ಅಂತ ಕೋರ್ಟು ಹೇಳ್ತು. ಸೊ ಈ ಕೇಸ್ನಲ್ಲಿ ಸರಿ ಅಂತ ಹೇಳ್ತು, ಈ ಕೇಸ್ನಲ್ಲಿ ತಪ್ಪು ಅಂತ ಹೇಳ್ತು. ಆ ಥರ ನೆನಪಿಟ್ಕೊಳ್ಳಿ. ಜಿಂದಾಲ್ ಸ್ಟೇನ್ಲೆಸ್ ಲಿಮಿಟೆಡ್ ವರ್ಸಸ್ ಹರಿಯಾಣ ರಾಜ್ಯ. ಇದ್ರಲ್ಲಿ ಏನು ಹೇಳ್ತು ಅಂತ ಅಂದರೆ, ಸುಮ್ಮನೆ ಎಂಟ್ರಿ ಟ್ಯಾಕ್ಸು, ಓಕೆ ಯಾರು ಬರ್ತಾವನ ಎಂಟ್ರಿ ಟ್ಯಾಕ್ಸ್ ಕೊಡಪ್ಪ, ಒಂದು 10,000 ಕೊಡು ಅಂತ ಹೇಳೋದು. ಆ ಥರ ಎಲ್ಲ ಹಾಕ್ಬಾರ್ದು. ಒಂದು ಫೆಸಿಲಿಟಿ ಏನಾರ ಕೊಟ್ಟರೆ ಆ ಮಾತ್ರ ಟ್ಯಾಕ್ಸ್ ಹಾಕ್ಬೋದು ಅಂತ ಹೇಳ್ತು. ಒಂದು ಮಿತಿಗಳಿರ್ತವೆ ನೋಡಿ, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರಬೇಕು. ಸುಮ್ಮನೆ ಎಲ್ಲದಕ್ಕೂ ಫ್ರೀ ಕೊಡೋಕ್ಕಾಗಲ್ಲ. ಅದನ್ನೇ ಸರ್ಕಾರಕ್ಕೆ ಒಂದು ಪವರ್ ಇದೆ. 302ನಲ್ಲಿ ಸಾರ್ವಜನಿಕ ಹಿತದೃಷ್ಟಿಗೋಸ್ಕರ ಬೇಕಿದ್ರೆ ಟ್ಯಾಕ್ಸ್ ಕೂಡ ಹಾಕ್ಬೋದು. ಹೆಂಗೆ ಅಂದರೆ ನಿರ್ಬಂಧ ಇರ್ಬೋದು, ಸಂಚಾರಕ್ಕೆ ಟ್ಯಾಕ್ಸ್ ಅಂತಲ್ಲ, ನಿರ್ಬಂಧ ಇರ್ಬೋದು. ಮೂವ್ಮೆಂಟ್ ಇರುತ್ತೆ. ಇವಾಗ ಅಕ್ಕಿಗಳನ್ನ ಬೇರೆ ದೇಶಕ್ಕೆಲ್ಲ ಮಾರ್ತಾರೆ. ಈರುಳ್ಳಿ ಶಾರ್ಟೇಜ್ ಆಗೋಯ್ತು, ಈರುಳ್ಳಿ 1 kg 100 ರೂಪೀಸ್ ಆಗೋಯ್ತು ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ, ಬೇರೆ ದೇಶಕ್ಕೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಬಾರ್ದು ಅಂತ ಹೇಳ್ತೀವಿ. ಯಾವುದೋ ಒಂದು ರಾಜ್ಯದಲ್ಲಿ ಪ್ರಾಬ್ಲಮ್ ಆಗೋಯ್ತು, ಆಗ ರಾಜ್ಯದಿಂದ ಬೇರೆ ಕಡೆ ಕಳಿಸ್ಬೇಡಿ ಅಂತೆಲ್ಲ ನಿರ್ಬಂಧ ಹಾಕ್ಬೋದು ವ್ಯಾಪಾರಕ್ಕೆ ಅಂತ ಹೇಳ್ತು. ಯಾವಾಗ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಹಾಕ್ಬೋದು ಅಂತ ಹೇಳಿ. ನೋಡಿ ಇವೆಲ್ಲ ನೋಡಿ ಶಾರ್ಟಾಗಿ ಸಿಂಪಲ್ಲಾಗಿ ಬ್ರ್ಯಾಕೆಟ್ ಕೊಟ್ಟಿದ್ದು ನೋಡಿ. ಇಡೀ ಪ್ಯಾರ ಎಲ್ಲ ಓದೋ ಬದಲಿಗೆ ಇದೊಂದು ಬ್ರ್ಯಾಕೆಟಲ್ಲಿ ಇರೋದು ಓದಿದ್ರೆ ಸಾಕು, ಎಲ್ಲ ಅರ್ಥ ಆಗೋಗ್ಬಿಡುತ್ತೆ. ಎಕ್ಸಾಮ್ ಬೇಕಾದ್ರೆ ಇದನ್ನೇ ಬರೀಬೋದು ಡೈರೆಕ್ಟಾಗಿ. ಸಂಸತ್ತಿನ ಅಧಿಕಾರ ಅದು 302. ನೆಕ್ಸ್ಟ್ ಸಂಸತ್ತಿನ ಅಧಿಕಾರದ ಮೇಲಿನ ಮಿತಿಗಳು ಮತ್ತು ತಾರತಮ್ಯ. ನೋಡಿ ಸಂಸತ್ತವರು ತಾರತಮ್ಯ ಮಾಡೋಂಗಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಜಾಸ್ತಿ ಹೇಳೋದು, ಇದೆಲ್ಲ ಮಾಡಬೇಡಿ, ಅದೆಲ್ಲ ಮಾಡಬೇಡಿ, ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡಬೇಡಿ ಅಂತೆಲ್ಲ ಹೇಳೋದು, ಬೇರೆ ರಾಜ್ಯಕ್ಕೆ ಫುಲ್ ಫ್ರೀಡಮ್ ಕೊಡೋ ಹತ್ರ ತಾರತಮ್ಯ ಮಾಡಬಾರ್ದು. ತಾರತಮ್ಯ ನಿಷೇಧ, ಕೊರತೆ ವಿನಾಯಿತಿ, ಕೊರತೆ ಇದೆ ಬೇಕಾದ್ರೆ ಮಾಡ್ಬೋದು. 302(1)(2) ಪ್ರಕಾರ ಯಾವುದೋ ಒಂದು ರಾಜ್ಯದಲ್ಲಿ ಸರಕು ಭಾರಿ ಕೊರತೆ ಇದೆ ಅಂದಾಗ ಆ ರಾಜ್ಯಕ್ಕೆ ಸಹಾಯ ಮಾಡೋಕ್ಕೆ ಸಂಸತ್ತು ಬೇಕಾದ್ರೆ ವಿಶೇಷ ನಿಯಮ ಮಾಡ್ಬೋದು. 301 ಹೇಳುತ್ತೆ, ಒಂದು ರಾಜ್ಯಕ್ಕೆ ಲಾಭ ಇನ್ನೊಂದು ರಾಜ್ಯಕ್ಕೆ ನಷ್ಟ ಮಾಡ್ತಾರೆ, ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ. ಬಟ್ ಇದರಲ್ಲಿ ತಾರತಮ್ಯ ಮಾಡ್ಬೋದು ಯಾವಾಗ ಕೊರತೆ ಇದ್ದಾಗ ಅಂತ ಹೇಳುತ್ತೆ. ಅದನ್ನೇ ನಾವು ಹೈಕೋರ್ಟ್ ಸ್ಪೆಷಲ್ ನೋಟ್ಸಲ್ಲಿ ಈ ಥರ ಟ್ರಿಕ್ಸ್ ಕೊಟ್ಟಿದ್ದೀವಿ. ತಾರತಮ್ಯ ನಿಷೇಧ, ಆದರೆ ಕೊರತೆ ಇದ್ದರೆ ಈ ಥರ ವಿನಾಯಿತಿ ಕೊಟ್ಟಿದೆ ಅಂತ. ರಾಜ್ಯ ಶಾಸಕಾಂಗದ ಅಧಿಕಾರ ಮತ್ತು ನಿಬಂಧನೆಗಳು. ರಾಜ್ಯ ಶಾಸಕಾಂಗದವ್ರು ಇದ್ದಾರಲ್ಲ, ಅವ್ರಿಗೂ ಸ್ವಲ್ಪ ಅಧಿಕಾರ ಕೊಟ್ಟವ್ರೆ. ಇವ್ರಿಗೆ ಏನು ಅಧಿಕಾರ ಅಂದರೆ, ತೆರಿಗೆ ಹಾಕಿದ್ರೆ ಈಗ ಒಂದು ಬೆಂಗಳೂರು ಟು ಮೈಸೂರು ಹೈವೇಲಿ ಏನೋ ವೆಹಿಕಲ್ ಹೋಗ್ತಿದೆ, ಅದಕ್ಕೆ ತೆರಿಗೆ ಹಾಕ್ತಿದ್ದಾರೆ ಅಂದರೆ, ಇದು ಡೆಲ್ಲಿಯಿಂದ ಬರ್ತಾ ಇದ್ದು ವೆಹಿಕಲ್ಗೂ 10 ರೂಪಾಯಿ ಹಾಕಿದ್ರೆ, ಕೇರ್ಪೇಟೆ ಇದು ಮೈಸೂರು ಒಳನರಸೀಪುರ ಇರೋದಿಲ್ಲ, ಆ ಕಡೆಯಿಂದೆಲ್ಲ ಬರ್ತಾ ಇದೆ ಬೆಂಗಳೂರಿಗೆ ಅಂತ ಅನ್ಕೊಳ್ಳಿ. ಆವಾಗ ಅವ್ರಿಗೊಂದು 10 ರೂಪೀಸ್ ಟ್ಯಾಕ್ಸ್ ಹಾಕ್ತಾರೆ, ಓಕೆನಾ. ಈಗ ಡೆಲ್ಲಿಯಿಂದ ಬರ್ತಾ ಇದೆ, ಡೆಲ್ಲಿಯಿಂದ ವೆಹಿಕಲ್ ಬರ್ತಿದ್ರೆ ಅವ್ರಿಗೂ ಕೂಡ 10 ರೂಪೀಸ್ನೇ ಹಾಕಬೇಕು. ಸೇಮ್ ವೆಹಿಕಲ್ ಇದ್ರೆ 10 ರೂಪೀಸ್ನೇ ಹಾಕಬೇಕು. ಅದನ್ನೇ ಆರ್ಟಿಕಲ್ಲು 304 ಹೇಳುತ್ತೆ. 304ಅಲ್ಲಿ ಮೊದಲು ರಾಜ್ಯಗಳು ತಮ್ಮ ವೆಹಿಕಲ್ಗಳಿಗೆ ಎಷ್ಟು ಹಾಕ್ತಿರೋ ಒಳ ರಾಜ್ಯ ಅಷ್ಟನ್ನೇ ಬೇರೆ ರಾಜ್ಯಕ್ಕೂ ಬೇಕಾದ್ರೆ ಹಾಕ್ಬೋದು. ಒಳ್ಳೆ ಜನರ ಒಳ್ಳೆಯದಕ್ಕೋಸ್ಕರ ಬೇಕಾದ್ರೆ ಸಮಂಜಸವಾದ ಒಂದು ಒಳ್ಳೆಯ ಒಂದು ನಿರ್ಬಂಧವನ್ನು ಹಾಕ್ಬೋದು. ಹಾಕೋಕ್ಕೂ ಮುಂಚೆ ರಾಷ್ಟ್ರಪತಿ ಅನುಮತಿ ತಗೋಬೇಕು ಅಂತ ಹೇಳುತ್ತೆ ಇದರಲ್ಲಿ ಆರ್ಟಿಕಲ್ 304. ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ತುಂಬ ಇಂಪಾರ್ಟೆಂಟು. ಸಂವಿಧಾನಕ್ಕೆ ಬರೋಕ್ಕಿಂತ ಮುಂಚೆ ಏನಾದರೂ ಒಂದು ಶಾಸನ ಏನಾದರೂ ಇದ್ದರೆ ಅದನ್ನು ಬೇಕಿದ್ರೆ ಕಂಟಿನ್ಯೂ ಮಾಡ್ಕೋಬೋದು ಅಂತ ಹೇಳುತ್ತೆ. ಅದು 305 ಹೇಳುತ್ತೆ. ನೆಕ್ಸ್ಟ್ 5 ಇದು ಪ್ರಾಧಿಕಾರ. ಇದೆಲ್ಲ ನೀಟಾಗಿ ನಡೀತಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋಕೆ ಒಂದು ಪ್ರಾಧಿಕಾರ ಬೇಕಲ್ವಾ. ಆ ಪ್ರಾಧಿಕಾರನ ಬೇಕಿದ್ರೆ ನೇಮಕ ಮಾಡೋದಕ್ಕೆ ಸಂಸತ್ಗೆ ಅಧಿಕಾರ ಐತೆ ಅಂತ ಇದು ಆರ್ಟಿಕಲ್ 307 ಹೇಳುತ್ತೆ. ಅಷ್ಟೇ ಈ ಕ್ವಶನ್ ಇರೋದು. ನೆಕ್ಸ್ಟ್ ಕ್ವಶನ್ನು, ಎಕ್ಸ್ಪ್ಲೈನ್ ದ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂಡ್ ಪ್ರೆಸೆಂಟ್ ಪೊಸಿಷನ್ ಅಂಡ್ ಆಟೋನಮೀಸ್ ಗಿವನ್ ಟು ದ ಜಮ್ಮು ಅಂಡ್ ಕಾಶ್ಮೀರ ಸ್ಟೇಟ್ ಅಂಡರ್ ಆರ್ಟಿಕಲ್ 370 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆಲ್ಸೋ ಎಕ್ಸ್ಪ್ಲೈನ್ ದ ಸ್ಪೆಷಲ್ ಸ್ಟೇಟಸ್, ಸ್ಪೆಷಲ್ ಪ್ರಾವಿಷನ್ಸ್ ಆಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 371 ಕನ್ಸರ್ನಿಂಗ್ ಸಮ್ ಸ್ಟೇಟ್ಸ್. 370ರಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯಕ್ಕೆ ನೀಡಿರುವ ಸಂವಿಧಾನಾತ್ಮಕ ಪಾತ್ರ, ಪ್ರಚಲಿತ ಪರಿಸ್ಥಿತಿಯನ್ನು ಸ್ವತಂತ್ರದಿಂದ ವಿವರಿಸಿ. ಅಲ್ಲದೆ ಅನುಚ್ಛೇದ 371 ಅಡಿಯಲ್ಲಿರುವ ಕೆಲವು ರಾಜ್ಯಗಳಿಗೆ ಸಂಬಂಧಿಸಿದ ವಿಶೇಷ ಸ್ಥಾನಮಾನವನ್ನು ವಿವರಿಸಿ. ನೋಡಿ ಹೇಳ್ತೀನಿ, 370 ಇದೆಯಲ್ಲ, ಇದು ಆರ್ಟಿಕಲ್ನ 2019ನಲ್ಲಿ ಇನ್ಆಪರೇಟಿವ್ ಅಂದರೆ ನಿಷ್ಕ್ರಿಯ ಮಾಡಿದ್ದಾರೆ. ಅದೇ 371 ಇದೆಯಲ್ಲ, ಇದು ಇನ್ನೂ ಆ್ಯಕ್ಟಿವ್ ಇದೆ. ಸೊ ಈ ಸಿಲೆಬಸ್ಸು KSLU ಸಿಲೆಬಸ್ ಪ್ರಕಾರ ಕೊಟ್ಟಿದ್ದು 2018ನಲ್ಲಿ. ಸೊ ಆ್ಯಸ್ ಪರ್ KSLU ಸಿಲೆಬಸ್ಸು ಇದು ಇದೆ. ಬಟ್ ಎಕ್ಸಾಮಲ್ಲಿ 100% ಇದು ಆರ್ಟಿಕಲ್ ಕೇಳಲ್ಲ, ಯಾಕೆಂದರೆ ಇದು ಕ್ಯಾನ್ಸಲ್ ಆಗಿದೆ 2019ನಲ್ಲೇ. ಸೊ ಆರ್ಟಿಕಲ್ 371 ಇಂಪಾರ್ಟೆಂಟಾಗಿ ಸ್ಟಡಿ ಮಾಡಿ, ಓಕೆನಾ. ಮತ್ತೇನಂದರೆ ಈ ಕ್ವಶನ್ ಅಷ್ಟು ಇಂಪಾರ್ಟೆಂಟ್ ಅನ್ನಲ್ಲ. ಈ ಕ್ವಶನ್ ಬೇಕಾದ್ರೆ ಇಗ್ನೋರ್ ಮಾಡ್ಬೋದು ನೀವು, ಬಟ್ ನಾಲೆಡ್ಜ್ ಪರ್ಪಸ್ ನೀವು ಓದಬೇಕು ಅಂತಿದ್ರೆ ಒಂದ್ಸಲ ಓದ್ಕೊಂಡೋಗಿ, ಓಕೆನಾ. ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ ಇದು.
ಇದು ಇದರಿಂದ 370 ಆರ್ಟಿಕಲ್ ಇಲ್ಲ, ಬಟ್ 370 ಆರ್ಟಿಕಲ್ ಏನಾದರೂ ಬಂದ್ರೆ ನೀವು ಲೇಟೆಸ್ಟ್ ಏನೇನಾಗಿದೆ ಮೊದಲೇನಿತ್ತು ಅಂತ ಬರೀಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಓಕೆ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಟ್ ನಾವು. ಇಲ್ಲಿ ಏನಿತ್ತಂದ್ರೆ ಜಮ್ಮು ಕಾಶ್ಮೀರ ಸ್ವತಂತ್ರ ಬಂದಾಗ ನಮ್ಮ ದೇಶದ ಜೊತೆ ಜಾಯ್ನ್ ಆಗಬೇಕಾದ್ರೆ ಒಂದು ಸಹಿ ಹಾಕಿತ್ತು, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಗೌರವ ಕೊಡೋಣ ಅಂದ್ಬಿಟ್ಟು ಆರ್ಟಿಕಲ್ 370 ಒಂದು ಸ್ವಲ್ಪ ರಕ್ಷಣೆ ಕೊಟ್ಟಿತ್ತು. ಅದು ಬಟ್ ಕಂಡೀಷನ್ ಇತ್ತು, ಬೇಕಾದ್ರೆ ಸರ್ಕಾರ ಬೇಕಿದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಅಂತ ಕಂಡೀಷನ್ ಮೇಲೆ, ಅಂದರೆ ಟೆಂಪ್ರರಿ ಸೆಟಪ್ ಮೇಲೆ ಒಂದು ಕಂಡೀಷನ್ ಮೇಲೆ ಅಗ್ರಿಮೆಂಟ್ಗೆ ಸೈನ್ ಮಾಡಿತ್ತು. ಈ ವಿಶೇಷವಾಗಿ ಅದಕ್ಕೊಂದು ಸ್ಥಾನಮಾನ ಕೊಟ್ಟಿತ್ತು, ನಿಮಗೆ ಆಟೋನಮಸ್ ಆಗಿ ನೀವೇ ಇದನ್ನು ಸರ್ಕಾರ ನಡೆಸ್ಕೊಳ್ಳಿ, ನಿಮಗೆ ಜಾಸ್ತಿ ನಿರ್ಬಂಧ ಇರೋದು ಕಾನೂನು ಮಾಡೋದೆಲ್ಲ ಮಾಡಲ್ಲ ಅಂತ ಅದರಲ್ಲಿ ಇತ್ತು. ಏನೇನು ಕೊಟ್ಟಿತ್ತು ಅಂತಂದರೆ, ಅದೇ 2019ಗಿಂತ ಮುಂಚೆ ಕೊಟ್ಟಿದ್ದು. ಓಕೆನಾ, 2019 ಎಲ್ಲ ರದ್ದಾಗಿದೆ. ಇದು ಮದ್ದೇನಂತ ಕೊಟ್ಟಿತ್ತು ಅಂದರೆ, ಸಂವಿಧಾನದ ಅನ್ವಯಿಸುವಿಕೆ ಮಿತಿ ಕೇವಲ ಇದರಲ್ಲಿ ರಕ್ಷಣೆ ಅಂದರೆ ಡಿಫೆನ್ಸ್ ಇರುತ್ತಲ್ಲ, ವಿದೇಶಿ ವ್ಯವಹಾರ ಇರುತ್ತಲ್ಲ, ಅದ್ರ ಬಗ್ಗೆ ಮಾತ್ರ, ಆ ವಿಷಯದ ಬಗ್ಗೆ ಮಾತ್ರ ಕಾನೂನು ನೇರವಾಗಿ ಅಪ್ಲೈ ಆಗುತ್ತೆ ಜಮ್ಮು ಕಾಶ್ಮೀರಕ್ಕೆ, ಇಲ್ಲಾಂದ್ರೆ ಅಪ್ಲೈ ಆಗಲ್ಲ. ಪ್ರತ್ಯೇಕ ಸಂವಿಧಾನ ಅಂದರೆ ಅವ್ರಿಗೆ ಸಪ್ರೇಟ್ ಸಂವಿಧಾನ ಇದೆ. ನಮ್ಮ ದೇಶಕ್ಕೆಲ್ಲ ಒಂದೇ ಸಂವಿಧಾನ, ಅಂದರೆ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಸಪ್ರೇಟ್ ಸಂವಿಧಾನ ಇತ್ತು. ಅವ್ರಿಗೆ ಸಪ್ರೇಟಾಗಿ ಧ್ವಜ ಇತ್ತು, ಮತ್ತು ರಾಜ್ಯಪಾಲ ಆಳ್ವಿಕೆ ತರ್ತಾರಲ್ಲ ನಮ್ಮ ದೇಶದಲ್ಲಿ, ಆ ಥರ ಎಲ್ಲ ಇಲ್ಲ. ಅದ್ರಲ್ಲಿ ಸ್ಟಾರ್ಟಿಂಗ್ ಮಾತ್ರ 6 ಮಂತ್ ಮಾತ್ರ ಆಳ್ವಿಕೆ ಇತ್ತು. ತುರ್ತು ಪರಿಸ್ಥಿತಿ ಏನಾದ್ರು ಬಂದರೆ ಅದನ್ನು ಜಮ್ಮು ಕಾಶ್ಮೀರಕ್ಕೆಲ್ಲ ಅಪ್ಲೈ ಆಗಲ್ಲ. ಇದು ರಾಷ್ಟ್ರ ತುರ್ತು ಪರಿಸ್ಥಿತಿ ಬಂದ್ರೂ ಕೂಡ ಯುದ್ಧ ಅಂದರೆ ಹೊರ್ಗಡೆಯಿಂದ ಏನಾದ್ರು ಆಕ್ರಮಣ ಆದರೆ ಮಾತ್ರ ಅಪ್ಲೈ ಆಗುತ್ತೆ. ಆಂತರಿಕ ಅಂದರೆ ರಾಜ್ಯದೊಳಗಡೆ ಏನಾರ ಆಕ್ರಮಣ ಏನಾರ ಮೀನ್ಸ್ ಅಶಾಂತಿ ಆದಾಗ ಇದನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಅಪ್ಲೈ ಮಾಡೋಂಗಿಲ್ಲ. ಅದಕ್ಕೆ ಮತ್ತು ಕಾಯಂ ನಿವಾಸದಕ್ಕೂ ಬೇರೆ ಔಟ್ಸೈಡ್ ಪರ್ಸನು, ಜಮ್ಮು ಕಾಶ್ಮೀರದವ್ರು ಬಿಟ್ಟು ಬೇರೆ ಯಾರು ಕೂಡ ಅಲ್ಲಿ ಹೋಗ್ಬಿಟ್ಟು ಜಮೀನು ಖರೀದಿಸೋದು, ಗೌರ್ಮೆಂಟ್ ಕೆಲಸ ತಗೊಳ್ಳೋದು, ಅಲ್ಲಿ ಸರ್ಕಾರ ವಿದ್ಯಾರ್ಥಿ ವೇತನ ಪಡೆಯೋಕ್ಕೆ ಯಾರಿಗೂ ಹಕ್ಕಿಲ್ಲ. ಅಲ್ಲಿ ವಿದೇಶಾಂಗದ ಅವಧಿ, ಅಲ್ಲಿ ಇಲ್ಲೆಲ್ಲ MLAಗಳಿಗೆ ಎಷ್ಟು ವರ್ಷ, 5 ವರ್ಷ, ಅಲ್ಲಿ 5-6 ಇಯರ್ಸು ಆ ಥರ ಇತ್ತು. ಪ್ರತ್ಯೇಕ ನೋಡಿ, ನಮ್ಮಲ್ಲೆಲ್ಲ IPC ಅಂತಿತ್ತು. ಓಕೆನಾ, ಅವರಲ್ಲಿ ಏನಿತ್ತು RPC ಅಂತ ಸಪ್ರೇಟಾಗಿ ಇಟ್ಕೊಳ್ಳೋದು. ರಣಬೀರ್ ದಂಡ ಸಂಹಿತೆ ಅಂತ ಅದು ಅಪ್ಲೈ ಮಾಡ್ತಾಯಿದ್ರು. ಅಲ್ಲಿ ಏನಾದ್ರು ಯಾರಾದರೂ ಅವರು ತಪ್ಪು ಮಾಡಿದ್ರೆ. ಓಕೆನಾ, ಈಗೆಲ್ಲ ಏನು ಬಂದಿದೆ, BNS ಬಂದಿದೆ. ಈಗ BNS ಅಪ್ಲೈ ಆಗುತ್ತೆ, ಯಾಕೆಂದರೆ 2019 ಸ್ಟಾಪ್ ಆಗೋಯ್ತು, ರದ್ದು ಮಾಡಿಬಿಟ್ರು ಇವನ್ನೆಲ್ಲ. ಮತ್ತು ಮೂಲಭೂತ ಕರ್ತವ್ಯಗಳು, ನಿರ್ದೇಶನ ತತ್ವಗಳಿದಾವಲ್ಲ, ಇವೆಲ್ಲ ಜಮ್ಮು ಕಾಶ್ಮೀರಕ್ಕೆ ಅಪ್ಲೈ ಆಗಲ್ಲ, ಅಪ್ಲೈ ಆಗ್ತಿರ್ಲಿಲ್ಲ ಮೊದಲು, ಇವಾಗ ಅಪ್ಲೈ ಆಗುತ್ತೆ. ಈಗ ಏನಿದೆ, ಈಗ ಲೇಟೆಸ್ಟ್ ಏನಿದೆ ಅಂದರೆ, ಈ ಸಂಪೂರ್ಣವಾಗಿ ಏನಾದ್ರು ಸ್ಪೆಷಲ್ ಕೊಡೋದನ್ನೆಲ್ಲ ತೆಗೆದುಹಾಕ್ಬಿಟ್ಟಿದ್ದಾರೆ ಅಷ್ಟೇ, ನಿಷ್ಕ್ರಿಯ ಆಗಿಬಿಟ್ಟಿದೆ. ರಾಜ್ಯದ ಪುನರ್ ಸಂಘಟನೆ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಪುನರ್ ಸಂಘಟನಾ ಕಾಯ್ದೆ, ಇದ್ರ ಪ್ರಕಾರ ಒಂದು ರಾಜ್ಯದ ಸ್ಥಾನಮಾನ ಕಳ್ಕೊತು. ಇದನ್ನು 2 ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದ್ದಾರೆ, ಜಮ್ಮು ಕಾಶ್ಮೀರ ಮತ್ತು ಲಡಾಖಾಗಿ ಮಾಡಿದ್ದಾರೆ. ಇದರಲ್ಲಿ ಶಾಸನ ಸಭೆ ಇಲ್ಲ, ಇದರಲ್ಲಿ ಶಾಸನ ಸಭೆನೂ ಇದೆ. ಇದು ಶಾಸನ ಸಭೆನ ಒಳಗೊಂಡಿರುವ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಇದರಿಂದ ಯಾರು ಬೇಕಾದ್ರೂ ಅಲ್ಲೋಗ್ಬಿಟ್ಟು ಜಾಬ್ ಮಾಡ್ಬೋದು, ಜಮೀನು ಖರೀದಿಸ್ಬೋದು. ಈಗ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಎಲ್ಲ ಮಾಡ್ಬೋದು. ಆ ಥರ ಎಲ್ಲ ಇದೆ. ನಾರ್ಮಲ್ ಇಡೀ ಇಂಡಿಯಾದಲ್ಲಿ ಏನು ಅಪ್ಲೈ ಆಗೋದು ಅದು ಅಲ್ಲೂ ಕೂಡ ಅಪ್ಲೈ ಆಗುತ್ತೆ. ಎಲ್ಲ ಕಾನೂನು ನಾರ್ಮಲಾಗಿ ಅಪ್ಲೈ ಆಗುತ್ತೆ. ಹಾಗೆ ಪ್ರತ್ಯೇಕ ಧ್ವಜ ಇಲ್ಲ, ಪ್ರತ್ಯೇಕ ಸಂವಿಧಾನ ಇಲ್ಲ ಕಾಶ್ಮೀರಕ್ಕೆ. ಮತ್ತು ಕೇಸ್ ಲಾಗಳು, ಯಾರೋ ಒಬ್ರು ಕೇಸ್ ಮಾಡಿದೆಲ್ಲ ಸರಿ ಇಲ್ಲ, ರದ್ದತಿ ಮಾಡಿ ಸರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅವ್ರು ಸೈನ್ ಮಾಡಿರ್ತಾರಲ್ಲ ಹ್ಯಾಟಿಂಗು, ಅವಾಗಲೂ ಕೂಡ ಅದು ತಾತ್ಕಾಲಿಕ ಕಂಡೀಷನ್ ಆಗಿತ್ತು. ಅದನ್ನು ರದ್ದುಪಡಿಸೋಕ್ಕೆ ಸರ್ಕಾರಕ್ಕೆ ಹಕ್ಕಿದೆ. ಅವ್ರಿಗೆ ಸಂವಿಧಾನಬದ್ಧವಾಗಿ ಅವರು ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತು. ನಿರ್ದಿಷ್ಟ ರಾಜ್ಯಗಳಿಗೆ ಸಂಬಂಧಿಸಿದ ವಿಶೇಷ ಅಂದರೆ ಕೆಲವು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಹಕ್ಕುಗಳನ್ನ ಕೊಟ್ಟಿದೆ. ಯಾವುದರಲ್ಲಿ 371 ಕೊಟ್ಟಿದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತೀನಿ. ಈಗ 371 370J ಅವರಿಗೆ ತುಂಬ ಇದಿದೆ, ಸಬ್ ಕ್ಲಾಸಸ್. ಐ ವಿಲ್ ಟೆಲ್ ಯು. 371 ಹೇಳುತ್ತೆ ಮಹಾರಾಷ್ಟ್ರ, ಗುಜರಾತ್ ಬಗ್ಗೆ ಹೇಳುತ್ತೆ. ಅದೇ ಹಿಂದುಳಿದ ಪ್ರದೇಶಗಳಿಗೆ ಅಭಿವೃದ್ಧಿ ಮಾಡೋದಕ್ಕೆ ರಾಜ್ಯಪಾಲರಿಗೆ ವಿಶೇಷ ಜವಾಬ್ದಾರಿನ ಇದರಲ್ಲಿ ಕೊಟ್ಟಿದೆ. ನಾಗಾಲ್ಯಾಂಡ್ ಅವ್ರಿಗೂ ಅಷ್ಟೇ, ಈ ಸಂಸ್ಕೃತಿ ಅವ್ರಿಗಿತ್ತು, ಅವ್ರ ಸಂಸ್ಕೃತಿ ಏನೋ ಫಾಲೋ ಮಾಡ್ತಿತ್ತು, ಅದ್ರ ಮೇಲೆಲ್ಲ ಸಂಸತ್ತರು ಯಾವುದೇ ಕಾನೂನು ಮಾಡಬಾರ್ದು ಅಂತ ಹೇಳುತ್ತೆ. ನೆಕ್ಸ್ಟ್ 371B ಹೇಳುತ್ತೆ, ಅಸ್ಸಾಂ ಇರೋದೆಲ್ಲ ಬುಡಕಟ್ಟು ಜನಾಂಗದವರು ಆಯ್ಕೆ ಮಾಡಬೇಕು, ಮೀನ್ಸ್ ಅದರಲ್ಲಿ ಆಯ್ಕೆಯಾಗುವ ಶಾಸಕರನ್ನು ಒಳಗೊಂಡಿರುವ ಒಂದು ಸಭೆಯ ಒಂದು ವಿಶೇಷ ಸಮಿತಿನ ರಚನೆ ಮಾಡಬೇಕು ಅಂತ ಹೇಳ್ತು. ನೆಕ್ಸ್ಟ್ 371C ಹೇಳ್ತು ಮಣಿಪುರ, ಇದರಲ್ಲೂ ಕೂಡ ಅದೇ ಥರ ಸಮಿತಿ ಮಾಡಬೇಕು. ಮಣಿಪುರದಲ್ಲಿ ಗುಡ್ಡ ಕಾಡು ಪ್ರದೇಶದಿಂದ ಆಯ್ಕೆಯಾದ ಶಾಸಕರುಗಳಿಂದ ಒಂದು ಸಮಿತಿ ಮಾಡಬೇಕು ಅಂತ ಹೇಳ್ತಾರೆ ಇದರಲ್ಲಿ. ಮತ್ತು 371D ಮತ್ತು E ಹೇಳ್ತು ತೆಲಂಗಾಣ ರಾಜ್ಯ, ಇದೆಲ್ಲ ಗೊತ್ತಲ್ಲ ನಿಮಗೆ, ಇದೆಲ್ಲ ಡಿವೈಡ್ ಆಯ್ತಲ್ಲ, ಇದ್ರ ಬಗ್ಗೆ ಎಲ್ಲರೂ ಸಮಾನವಾಗಿ ಉದ್ಯೋಗ ಮತ್ತು ಶಿಕ್ಷಣ ಸಮಾನ ಅವಕಾಶ ಕೊಡೋದಕ್ಕೋಸ್ಕರ ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆ. ಇದಕ್ಕಾಗಿ ಸ್ಥಳೀಯ ಕೇಡರ್ಗಳನ್ನು ರಚನೆ ಮಾಡಿದ್ರು. ಮತ್ತು ಆಂಧ್ರ ಪ್ರದೇಶದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಲು ಸಂಸತ್ತಿಗೆ ಅಧಿಕಾರ ನೀಡಿತು. ಅದೇ 371 ಕ್ಲಾಸ್ F ಅಲ್ಲಿ ಸಿಕ್ಕಿಂ, ಇದು ಕೂಡ ಭಾರತಕ್ಕೆ
ಸೇರ್ಪಡೆ ಆದಾಗ ಕನಿಷ್ಠ 30 ಸದಸ್ಯರನ್ನು ಹೊಂದಿರಬೇಕು ವಿಧಾನಸಭೆ ಅಂತ ಹೇಳ್ತು. ಇದ್ರಲ್ಲಿ ಗೋವಾದಲ್ಲೂ ಎಷ್ಟು 30 ಸೇಮ್ ನೋಡಿ, ಇದು ಸೇಮ್ ಇದೇ 30 ಜನ ಇರಬೇಕು ಅಂತ ಇದ್ರಲ್ಲಿ ಹೇಳ್ತು. ಇದರಲ್ಲೂ ಕೂಡ ಸಿಕ್ಕಿಮಲ್ಲೂ 30 ಜನ ಅಂತ ಹೇಳ್ತು. ವಿಧಾನಸಭೆಯಲ್ಲಿ ಕನಿಷ್ಠ 30 ಜನ ಇರಬೇಕು ಅಂತ ಈ ವಿಧಿಲಿ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ 371 ಜೀನಲ್ಲಿ ಹೇಳ್ತಾ ಮಿಜೋರಾಂ ಇದೆಯಲ್ಲ, ಇದರಲ್ಲೂ ಕೂಡ ನಾಗಾಲ್ಯಾಂಡ್ಗೆ ಏನಿದೆ ಅದೇ ಥರ ಇದಕ್ಕೆ ಮಿಜೋ ಜನಾಂಗದ ಧಾರ್ಮಿಕ ಆಚರಣೆ ಅದ್ರ ಮೇಲ್ಗಡೆ ಸಂಸತ್ತು ಕಾನೂನು ಮಾಡಬೇಕಾದ್ರೆ ಸಡನ್ನಾಗಿ ಮಾಡಂಗಿಲ್ಲ. ವಿಧಾನಸಭೆಯಲ್ಲಿ ಇವ್ರಿಗೂ ಮಿಜೋರಾಂ ಎಲ್ಲ ಚಿಕ್ಕದಲ್ವಾ, ಅದಕ್ಕೆ ಇದರಲ್ಲೂ ಕೂಡ ಕನಿಷ್ಠ 40 ಜನ ಇರಲೇಬೇಕು ಅಂತ ಹೇಳ್ತು. ಅರುಣಾಚಲ ಪ್ರದೇಶದಲ್ಲಿ ಇದು ಗಡಿ ರಾಜ್ಯ ಆಗಿರೋದ್ರಿಂದ ಇದಕ್ಕೆ ರಾಜ್ಯಪಾಲರಿಗೆ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ರಾಜ್ಯಪಾಲರಿಗೆ ವಿಶೇಷವಾಗಿ ಜವಾಬ್ದಾರಿನ ಕೊಟ್ಟಿದೆ. ಇದರಲ್ಲಿ ಕನಿಷ್ಠ 30 ಜನ ಸದಸ್ಯರು ಇರಬೇಕು ವಿಧಾನಸಭೆಯಲ್ಲಿ ಅಂತ ಹೇಳ್ತು. ಯಾಕೆಂದರೆ ಸ್ವಲ್ಪ ಜನ ಇದ್ಬಿಟ್ಟು ಅವ್ರು ಇಷ್ಟ ಬಂದಾಗ ಏನೇನೋ ಮಾಡ್ಬಿಡ್ತಾರೆ, ಅದಕ್ಕೆ ಆ ಥರ ರೂಲ್ಸ್ ಮಾಡ್ತಾರೆ. ಮತ್ತು ಕರ್ನಾಟಕದಲ್ಲೂ ಕೂಡ 2012 ಏನು ಮಾಡ್ತು, ಈ ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಇದೆಯಲ್ಲ, ಅಥವಾ ಇದು ಎರಡು ಒಂದೇನೇ ಅಲ್ವಾ, ಇವೆರಡಕ್ಕೂ ವಿಶೇಷ ಸ್ಥಾನಮಾನ ಕೊಡ್ತು. ಯಾಕೆಂದರೆ ಅಲ್ಲಿ ಇರ್ತಾರಲ್ಲ, ಅಲ್ಲಿ ಗೌರ್ಮೆಂಟ್ ಜಾಬ್ ಎಲ್ಲ ಔಟ್ಸೈಡ್ ಡಿಸ್ಟಿಕ್ ಅವ್ರು ಬಂದು ತಗೊಳ್ತಿದ್ರು. ಮತ್ತು ಇಲ್ಲಿವರೆಲ್ಲ ಏನು ಜಾಬ್ಸ್ ಇದನ್ನೇ ತುಂಬ ಪ್ರಾಬ್ಲಮ್ ಆಗೋಗ್ತಿತ್ತು. ಅಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ, ಏನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತು, ವಿಶೇಷ ಸ್ಥಾನಮಾನಕ್ಕೋಸ್ಕರ ತುಂಬ ಹೋರಾಡಿದ್ರು. ಅವಾರ್ಡಿದ್ದಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತು. ಯಾವುದರಲ್ಲಿ 371 ಜೇನಲ್ಲಿ. ಇದರ ಪ್ರಕಾರ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ, ವಿಜಯನಗರ ಮತ್ತು ಇವುಗಳಿಗೆಲ್ಲ ಏನು ಮಾಡ್ತು, ವಿಶೇಷವಾಗಿ ಮೀಸಲಾತಿ ಕೊಡಬೇಕು. ಇವರು ಔಟ್ಸೈಡ್ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವ್ರಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ಮೀಸಲಾತಿ ಕೊಡಬೇಕು ಅಂತ ರೂಲ್ಸ್ ಬಂತು. ಈ ಜಾಗದಲ್ಲಿ ಅಭಿವೃದ್ಧಿಗೋಸ್ಕರ ಸಪ್ರೇಟಾಗಿ ಮಂಡಳಿ ಸ್ಥಾಪಿಸಬೇಕು ಅಂತ ಇದರಲ್ಲಿ ಈ ಆರ್ಟಿಕಲಲ್ಲಿ ಹೇಳಿದ್ರು. ಮತ್ತು ಉದ್ಯೋಗದಲ್ಲೂ ಕೂಡ ಮೀಸಲಾತಿ, ಮತ್ತು ಆ ರಾಜ್ಯದೊಳಗಡೆ ಏನಾದ್ರು ಉದ್ಯೋಗ ಇದ್ರೆ ರಾಜ್ಯ ಸರ್ಕಾರದ ಸರ್ಕಾರಿ ಹುದ್ದೆಗಳಲ್ಲಿ 8ರಿಂದ 80% ಮೀಸಲಾತಿ ಒದಗಿಸೋದು ಅಂತ ಹೇಳ್ತು. ಕಲಬುರಗಿ ವಿದ್ಯಾರ್ಥಿಗಳು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟು ಪಡೆಯಲು 371 ಜಿ ಅಡಿಯಲ್ಲಿ ಅವಕಾಶ ಕೊಡ್ತು. ಅವರ ಜಿಲ್ಲೆ ಒಳಗಡೆ ಏನೋ ಕೆಲಸ ಇದ್ದರೆ ಅವ್ರಿಗೆಲ್ಲ 80%ವರೆಗೂ ಮೀಸಲಾತಿ ಕೊಡ್ಬೋದು ಅಂತ ಹೇಳ್ತು. ನೆಕ್ಸ್ಟ್ ಅಂದರೆ ಕ್ವಶನ್ ಯೂನಿಟ್ ನಂಬರ್ 1 ಕ್ವಶನ್ ನಂಬರ್ 5. ಎಕ್ಸ್ಪ್ಲೇನ್ ದ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ರಿಲೇಟೆಡ್ ಟು ದ ಅಫಿಷಿಯಲ್ ಲ್ಯಾಂಗ್ವೇಜ್. ಭಾರತದಲ್ಲಿ ಅಧಿಕೃತ ಭಾಷೆಗೆ ಸಂಬಂಧಿಸಿದ ಸಂವಿಧಾನ ನಿಬಂಧನೆಗಳನ್ನು ವಿವರಿಸಿ. ಬಟ್ ಇದು ತುಂಬ ಇಂಪಾರ್ಟೆಂಟ್ ಏನಲ್ಲ, ಬಟ್ ಓದ್ಕೊಳ್ಳಿ ಅಂತ ಬಂದರೆ ಒಂದು 8 ಮಾರ್ಕ್ಸ್ಗೆ ಬರ್ಬೋದು. ಒಂದೊಂದ್ಸಲ ಏನಾರು ವ್ಯಾಲ್ಯೂಯೇಟ್ ಎಕ್ಸಾಮ್ ಪೇಪರ್ ಸೆಟ್ ಮಾಡ್ತಾವ್ರೆ, ಏನಾದರೂ ಇರಲಿ ಸ್ವಲ್ಪ ಡಿಫ್ರೆಂಟಾಗಿ ಕೊಡೋಣ ಅಂತಾರೆ, ಇದನ್ನು 16 ಮಾರ್ಕ್ಸ್ ಕೊಡ್ಬೋದು. ಸೊ ಒಂದು ರೇಂಜಿಗೆ ಸುಮ್ಮನೆ ಹೆಡ್ಲೈನ್ ಎಲ್ಲ ಓದ್ಕೊಂಡು ಹೋಗಿರಿ, ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ. ಓಕೆ ನೋಡಿ, ರಾಜ್ಯದಲ್ಲೆಲ್ಲ ಕರ್ನಾಟಕದಲ್ಲೆಲ್ಲ ಮೆಟ್ರೋಲ್ಲ ಹಿಂದಿ ಬಳಸ್ತಿದ್ರೆ, ಎಲ್ಲ ಕಡೆ ಹಿಂದಿ ಏರಿಕೆ ಮಾಡ್ತಾರೆ ಅಂತ ಗಲಾಟೆ ಮಾಡ್ತಾರಲ್ವ, ಅದ್ರ ಬಗ್ಗೆ ನಾವೀಗ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಿಲ್ಲ. ಹಿಂದಿ ಭಾಷೆನ ಅಧಿಕೃತ ಮಾಡಿದೆ ಯಾಕೆ, ಏನಕ್ಕೆ ಈ ಥರ ಆಗ್ತಿದೆ ಅನ್ನೋದ್ರ ಬಗ್ಗೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಅದು ರಿಯಲಿ ಅಫಿಷಿಯಲಿ ಭಾಷೆನ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ಸೊ ಇದು 343 ಇಂದ 351 ಆರ್ಟಿಕಲ್ ಅಲ್ಲಿ ಡೀಲ್ ಮಾಡುತ್ತೆ ಹಿಂದಿ ಅಧಿಕೃತ ಭಾಷೆ ಬಗ್ಗೆ. ಎಲ್ಲ ಭಾಷೆಗೂ ಮಾನ್ಯತೆ ಕೊಡಬೇಕು ಅಂತ ಹೇಳುತ್ತೆ ಈ ಆರ್ಟಿಕಲ್ಸ್. ಓಕೆನಾ, ಇದರಲ್ಲಿ ಅದೇ ಎಲ್ಲ ಭಾಷೆಗೂ ಅಧಿಕೃತ ಭಾಷೆಗಳು ಅಂದರೆ ಅದ್ರ ಬಗ್ಗೆ ಡೀಲ್ ಮಾಡೋದು 343 ಇಂದ 351. ಒಕ್ಕೂಟದ ಅಧಿಕೃತ ಭಾಷೆ ಯಾವುದು? ಅಧಿಕೃತ ಭಾಷೆ ಹಿಂದಿ ಮತ್ತು ದೇವಗಿರಿ ಲಿಪಿಲಿರಬೇಕು. ಮತ್ತು ನಂಬರ್ಸ್ಗಳನ್ನ ಇಂಗ್ಲೀಷಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಇಂಗ್ಲೀಷಲ್ಲಿ ಬಳಸಬೇಕು ಅಂತ ಡಿಕ್ಲೇರ್ ಮಾಡಿದ್ರು. ಮತ್ತು ಇದನ್ನು 15 ವರ್ಷದವರೆಗೆ, ಮತ್ತು ಸ್ವಾತಂತ್ರ್ಯ ಬಂದು 15 ವರ್ಷದವರೆಗೆ ಕೆಲವು ದಕ್ಷಿಣ ರಾಜ್ಯಗಳೆಲ್ಲ ಗೊತ್ತಿರಲಿಲ್ಲ ಹಿಂದಿ. ಆವಾಗ ಅದಕ್ಕೋಸ್ಕರ ಸ್ವಾತಂತ್ರ್ಯ ಬಂದು 15 ವರ್ಷದವರೆಗೆ ಅಂದರೆ ಸಂವಿಧಾನ ಬಂದಾಗಲೇ 1915 15 ವರ್ಷದವರೆಗೆ ಅಂದರೆ 1965ವರೆಗೆ ಇಂಗ್ಲೀಷ್ನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತು. ಆದರೆ 15 ವರ್ಷ ಆದಮೇಲೂ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಬೇಕು ಇಂಗ್ಲೀಷ್ನೇ ಅಂತ ಹೇಳಿ, ಅಂದರೆ 1963 ಅಧಿಕೃತ ಭಾಷೆಗಳ ಕಾಯ್ದೆ ತಗೊಬಂದರು. ಅದರಿಂದ ಇಂಗ್ಲೀಷು ಇನ್ನೂ ಕಂಟಿನ್ಯೂ ಆಯಿತು. ಅಧಿಕೃತ ಭಾಷೆಗಳ ಆಯೋಗ ಮತ್ತು ಸಂಸತ್ತಿನ ಮಿತಿ. ನಮ್ಮ ದೇಶದಲ್ಲಿ ಅಧಿಕೃತ ಭಾಷೆ ಅಂದರೆ ಭಾಷೆಗಳು ಹೆಂಗೆ ಬದಲಾಗ್ತಿದೆ ಏನಾಗ್ತಿದೆ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ಒಂದು ಆಯೋಗನ ಮಾಡಿದ್ರು. ಇವರು ಸಂವಿಧಾನ ಶುರುವಾಗಿ 5 ವರ್ಷಗಳ ನಂತರ ಮತ್ತು ಆಮೇಲೆ ಪ್ರತಿ 10 ವರ್ಷಕ್ಕೊಂದ್ಸಲ ರಾಷ್ಟ್ರಪತಿಗಳು ಭಾಷಾ ಆಯೋಗನ ನೇಮಕ ಮಾಡ್ತಾರೆ. ಇದರಲ್ಲಿ ವಿವಿಧ ರೀತಿಯ ಪ್ರತಿನಿಧಿಗಳಿರ್ತಾರೆ, ಅವರೆಲ್ಲ ಸದಸ್ಯರಾಗಿರ್ತಾರೆ. ಇವ್ರು ಕೊಡೋ ಇವರು ಸಂಸದಿರ್ತಾರೆ. ಒಟ್ಟು 20 ಜನ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ 10 ಜನ. ಇವರು ಈ ವರದಿನ ನೋಡಿಬಿಟ್ಟು ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡ್ತಾರೆ. ಇವ್ರದ್ದೇನು ಕೆಲಸ ಅಂದರೆ ಸರ್ಕಾರಿ ಕೆಲಸದಲ್ಲಿ ಹಿಂದಿ ಬಳಕೆನ ಜಾಸ್ತಿ ಮಾಡಬೇಕಾ, ಹೆಚ್ಚಾಗಿ ಹೇಗೆ ಬಳಸೋದು, ಇಂಗ್ಲೀಷ್ ಭಾಷೆನ ಕಡಿಮೆ ಮಾಡಲು ಸಾಧ್ಯವಿದೆಯಾ, ಕೋರ್ಟ್ಗಳಲ್ಲಿ ಯಾವ ಭಾಷೆನ ಮಾತಾಡಬೇಕು, ಮತ್ತು ರಾಜ್ಯ ಮತ್ತು ಕೇಂದ್ರ ನಡುವಿನ ಪತ್ರಗಳು ಇರ್ತಾವಲ್ಲ ಅದರಲ್ಲಿ ಯಾವ ಭಾಷೆ ಇರಬೇಕು ಅನ್ನೋದನ್ನು ಈ ಆಯೋಗ ಸಲಹೆ ಕೊಡ್ತದೆ. ಇದನ್ನು
ಇವರು ವೆರಿಫೈ ಮಾಡ್ಬಿಟ್ಟು ಫೈನಲ್ ಆಗಿ ಅಭಿಪ್ರಾಯನ ರಾಷ್ಟ್ರಪತಿಗಳಿಗೆ ಕೊಡ್ತಾರೆ. ಯಾರು ಸಂಸತ್ನ MP ಗಳು ಇರ್ತಾರಲ್ಲ ಅವರು MP ಗಳು, ಲೋಕಸಭೆ ಮತ್ತು ರಾಜ್ಯಸಭೆ. ಅಲ್ಲ ಹೇಳ್ಕೊಟ್ಟಿದ್ದೀನಿ, ಲೋಕಸಭೆ ಅಂದರೆ MP ಗಳು ನಾವು ಸೆಲೆಕ್ಟ್ ಮಾಡಿರೋ, ರಾಜ್ಯಸಭೆ ಅಂದರೆ ಇವರು MLAಗಳು ಮತ್ತು ರಾಷ್ಟ್ರಪತಿಗಳು ಕಳಿಸಿರ್ತಾರೆ ಇಲ್ಲಿಗೆ, ಇವ್ರನ್ನ ಇಂಡೈರೆಕ್ಟಾಗಿ ಸೆಲೆಕ್ಟ್ ಆಗಿದೆ, ಇವರು ನಾವೇ ಸೆಲೆಕ್ಟ್ ಮಾಡಿ ಕಳಿಸಿರೋರು ಇಲ್ಲ. ಅದರಿಂದ 20 ಜನ, ಅದರಿಂದ ರಾಜ್ಯಸಭೆ 10 ಜನ ಇರ್ತಾರೆ. ಅವರು ಸಂಸತ್ತಿನ ಭಾಷಾ ಸಮಿತಿಯಲ್ಲಿ ಇರ್ತಾರೆ. ಪ್ರಾದೇಶಿಕ ಭಾಷೆಗಳು ಅಂದರೆ ಇದರಲ್ಲಿ ಆರ್ಟಿಕಲ್ 345, 346, 47 ಬಗ್ಗೆ ಅದರಲ್ಲಿ ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ರಾಜ್ಯಗಳು ತಮ್ಮದೇ ಭಾಷೆನ ಬಳಸ್ಬೋದು ಅಂತ ಸಂವಿಧಾನದಲ್ಲಿ ಅಧಿಕಾರ ಕೊಟ್ಟೈತೆ. ರಾಜ್ಯಗಳು ಬೇಕಿದ್ರೆ ತಮ್ಮದೇ ಆದ ತುಂಬ ಜನ ಬಳಸ್ತಿದ್ದಾರೆ ಅಂದರೆ ಅದನ್ನೇ, ಅಥವಾ ಅದಕ್ಕಿಂತ ಜಾಸ್ತಿ ಭಾಷೆ ಬಳಸ್ತಿದ್ದಾರೆ ಅಂದರೆ ಹಿಂದಿನೂ ಸೇರಿಸ್ಕೊಂಡು ಬೇಕಾದ್ರೆ ಅದನ್ನು ಅಧಿಕೃತ ಆಡಳಿತ ಭಾಷೆ ಅಂತ ಬೇಕಾದ್ರೆ ಹೇಳ್ಬೋದು. ಅಲ್ಲಿವರೆಗೆ ಇಂಗ್ಲೀಷ್ ಮುಂದುವರಿಯುತ್ತೆ ಅಂತ ಇದರಲ್ಲಿ ಆರ್ಟಿಕಲಲ್ಲಿ ಹೇಳ್ತು. ಅಂತರಾಜ್ಯ, ಒಂದು ರಾಜ್ಯದ ತಮಿಳುನಾಡು, ಕರ್ನಾಟಕ ಇಬ್ಬರು ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇಂಗ್ಲೀಷು ಅಥವಾ ಹಿಂದಿ ಬಳಸಬೇಕು. ಇಬ್ಬರು ರಾಜ್ಯಗಳು ಒಪ್ಕೊಂಡ್ರೆ ಬೇಕಾದ್ರೆ ಹಿಂದಿನೇ ಬಳಸ್ಬೋದು. ಕರ್ನಾಟಕ ಮತ್ತು ತಮಿಳುನಾಡು ಇಬ್ಬರು ಒಪ್ಕೊಂಡ್ರೆ ಬೇಕಾದ್ರೆ ಹಿಂದಿ ಬಳಸ್ಬೋದು ಅಂತ ಹೇಳ್ತು. ಜನಸಂಖ್ಯೆಯ ಬೇಡಿಕೆ ಮೇರೆಗೆ ಭಾಷೆಯ ಮಾನ್ಯತೆ. ಒಂದು ರಾಜ್ಯದಲ್ಲಿ ತುಂಬ ಜನ ಒಂದೇ ಭಾಷೆ ಮಾತಾಡ್ತಿದ್ದಾರೆ ಅಂದ್ಕೊಳ್ಳಿ, ಆವಾಗ ಸರ್ಕಾರಿ ಮಾನ್ಯತೆ ಬೇಕು ಅದಕ್ಕೆ ಅಂತ ಅಂದರೆ ರಾಷ್ಟ್ರಪತಿಗಳು ಅದಕ್ಕೊಂದು ಮಾನ್ಯತೆ ಕೊಡ್ಬೋದು. ಈಗ ನ್ಯಾಯಾಂಗ ಮತ್ತು ಶಾಸನದವರು ಯಾವ ಭಾಷೆ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಇದರಲ್ಲಿ ಉನ್ನತ ನ್ಯಾಯಾಲಯಗಳು, ಹೈಕೋರ್ಟು, ಸುಪ್ರೀಂ ಕೋರ್ಟು ಅವೆಲ್ಲ ಸಂಸತ್ತು ಬೇರೆ ಕಾನೂನು ಮಾಡೋವರಿಗೆ ಇವರು ಕಡ್ಡಾಯವಾಗಿ ಇಂಗ್ಲೀಷ್ ಭಾಷೆಯಲ್ಲೇ ನಡೆಸಬೇಕು ಅಂತ ಹೇಳ್ತು. ಮತ್ತೆ ಮಸೂದೆಗಳು, ಸಂಸತ್ತವರು ವಿಧಾನಸಭೆ ಮಸೂದೆ ಮಾಡ್ತಾರಲ್ಲ ಅವೆಲ್ಲ ಕೂಡ ರೂಲ್ಸ್ಗಳು ಕೂಡ ಇಂಗ್ಲೀಷಲ್ಲೇ ಇರಬೇಕು ಅಂತ ಹೇಳ್ತು ಇದರಲ್ಲಿ ಆರ್ಟಿಕಲ್ 348(1). ಬಟ್ ಹೈಕೋರ್ಟ್ನ ಪ್ರಾದೇಶಿಕ ಭಾಷೆ. ಒಂದು ರಾಜ್ಯದೊಳಗಡೆ ರಾಜ್ಯಪಾಲರು ರಾಷ್ಟ್ರಪತಿಯ ಅನುಮತಿ ಪಡ್ಕೊಂಡು, ಈ ರಾಜ್ಯಪಾಲರು ಇರ್ತಾರಲ್ಲ ಗವರ್ನರು, ಇವರು ರಾಷ್ಟ್ರಪತಿ ಅನುಮತಿ ಪಡ್ಕೊಂಡು ಹೈಕೋರ್ಟ್ ಅಲ್ಲಿ ಬೇಕಿದ್ರೆ ಹಿಂದಿ ಅಥವಾ ಕನ್ನಡದಂತ ಭಾಷೆ ಬಳಸಲು ಅನುಮತಿ ಪಡಿಬಹುದು. ಆದ್ರೆ ಕೋರ್ಟ್ ತೀರ್ಪು ಇರ್ತಾವಲ್ಲ ಭಾಷೆನ ಬಳಸ್ಬೋದು. ಓಕೆ, ವ್ಯವಹಾರ ಸಬ್ಮಿಟ್ ಮಾಡೋಕ್ಕೆ, ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡೋದಕ್ಕೆ ಅದು ಬಳಸ್ಬೋದು. ಆದರೆ ಕೋರ್ಟಿನ ತೀರ್ಪು ಇರ್ತದಲ್ಲ ಅದು ಕಂಪಲ್ಸರಿ ಇಂಗ್ಲೀಷಲ್ಲೇ ಆಗಿರಬೇಕು ಅಂತ 348(2) ಹೇಳುತ್ತೆ. ಅದಕ್ಕೋಸ್ಕರ ನೀವು ತುಂಬ ಕೋರ್ಟ್ ಆರ್ಡರ್ಗಳೆಲ್ಲ ಯಾವುದ್ರಲ್ಲಿ ಇರುತ್ತೆ, ಇಂಗ್ಲೀಷಲ್ಲಿ ಇರುತ್ತೆ. ರಾಜ್ಯ ಶಾಸನದ ಭಾಷಾಂತರ. ರಾಜ್ಯ ಸರ್ಕಾರ ಒಂದು ಕಾನೂನು ಮಾಡೋದ್ರೆ ಏನಿರುತ್ತೆ, ಕನ್ನಡದಲ್ಲಿ ಹೊರಡಿಸುತ್ತೆ. ಮತ್ತೆ ಅದರ ಇಂಗ್ಲೀಷ್ ಅನುವಾದವನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು ಅಂತ ಹೇಳುತ್ತೆ. ಕೋರ್ಟ್ಗಳಲ್ಲಿ ಏನೋ ಅಫಿಷಿಯಲ್ ಇದರಲ್ಲಿಲ್ಲವ ಯಾರೋ ಕಾನೂನು ಮಾಡಿದ್ರೆ ಅದನ್ನ ಕೋರ್ಟು ಇಂಗ್ಲೀಷ್ ಏನಿದೆ ಅದನ್ನೇ ರೆಫರ್ ಮಾಡುತ್ತೆ. ನೀವು ಎಕ್ಸಾಮಲ್ಲೂ ಅಷ್ಟೇ, ಎಕ್ಸಾಮಲ್ಲಿ ಒಂದ್ಸಲ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೊಡ್ತಾರಲ್ಲ ಕ್ವಶನ್ನು, ಅದರಲ್ಲಿ ಏನಾರ ಕನ್ನಡದಲ್ಲಿ ಮಿಸ್ಟೇಕ್ ಆಗಿದ್ರೆ ಅವಾಗ ಏನು ಮಾಡ್ತಾರೆ, ಇಂಗ್ಲೀಷಲ್ಲಿ ಸರಿಯಾಗಿದೆ ಅದೇ ಫೈನಲ್ಲು ಅಂತ ಹೇಳ್ತಾರೆ ಗೊತ್ತಾ KSLU. ಯಾಕೆಂದರೆ ಇಂಗ್ಲೀಷಲ್ಲಿ ಏನಿದೆ ಅದೇ ಕರೆಕ್ಟ್ ಫೈನಲ್ಲು ಅಂತ ಎಲ್ಲ ಎಕ್ಸಾಮಲ್ಲೂ ಅದೇ ಥರನೇ. ಏನಾದ್ರು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೊಟ್ಟಿದ್ರೆ ಹಿಂದಿಲಿ ರಾಂಗ್ ಇದ್ದರೆ ಓಕೆ, ಹಿಂದಿಲಿ ರಾಂಗ್ ಇದೆ ಕ್ವಶನು, ಗ್ರೇಸ್ ಪಾಸ್ ಸಿಗುತ್ತೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಂಗ್ಲೀಷಲ್ಲಿ ಕರೆಕ್ಟಾಗಿದ್ದರೆ ಅದು ವ್ಯಾಲಿಡ್ ಆಗೋಗ್ಬಿಡುತ್ತೆ. ಶಾಸನ ರಚನೆಯಲ್ಲಿ ವಿಶೇಷ ಪ್ರಕ್ರಿಯೆ. ಭಾಷೆಗೆ ಸಂಬಂಧಪಟ್ಟ ಏನಾದರೂ ಕಾನೂನು ತರಬೇಕು ಅಂತ ಅಂದರೆ ರಾಷ್ಟ್ರಪತಿಗಳು ಮುನ್ಸೂಚನೆ ಇಲ್ದೇ ಸಂಸತ್ತಲ್ಲಿ ಯಾವುದೇ ಮಸೂದೆನ ಮಂಡಿಸಂಗಿಲ್ಲ. ಯಾರೋ ಒಬ್ಬ ಪರ್ಸನ್ನು ಕಂಪ್ಲೇಂಟ್ ಕೊಡಬೇಕು ಅಂತ ಬಂದರೆ ಅವ್ನು ಯಾವ ಲ್ಯಾಂಗ್ವೇಜ್ ಹೋಗ್ತೀವೋ ಅದರಲ್ಲೇ ಈ ಕಂಪ್ಲೇಂಟ್ ಇಸ್ಕೋಬೇಕು. ನನಗೆ ಈ ಭಾಷೆ ಬೇರೆ ಭಾಷೆಯಲ್ಲಿ ತಗೋಬಾ ಅಂತೆಲ್ಲ ಹೇಳೋಂಗಿಲ್ಲ. ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ. ಇವಾಗ ಕೆಲವು ಮಕ್ಕಳು ಇರ್ತಾರಲ್ಲ, ಸಣ್ಣ ಗುಂಪು ಇರುತ್ತೆ, ಅವ್ರ ಪ್ರಾಥಮಿಕ ಶಿಕ್ಷಣದಲ್ಲಿ ಅವ್ರ ಮಾತೃಭಾಷೆಯಲ್ಲೇ ಶಿಕ್ಷಣ ಪಡೆಯೋ ಹಕ್ಕು ಅವ್ರಿಗಿರುತ್ತೆ. ಅದ್ರ ಸೌಲಭ್ಯನ ರಾಜ್ಯ ಸರ್ಕಾರ ಕೊಡಬೇಕು, ಅದು ಅವ್ರ ರಾಜ್ಯ ಸರ್ಕಾರದ ಕರ್ತವ್ಯ ಅಂತ ಇದು 350A ನಲ್ಲಿ ಹೇಳುತ್ತೆ. ಈ ಪ್ರಕರಣದಲ್ಲಿ ಹೇಳುತ್ತೆ ರಾಜ್ಯ ಸರ್ಕಾರ ವರ್ಸಸ್ P&S ಶಾಲಾ ಮಂಡಳಿ ಏನು ಹೇಳುತ್ತೆ ಅಂದರೆ, ಒಬ್ಬ ಮಗುದು ಮಾತೃಭಾಷೆ ಏನು ಅಂತ ಅವ್ರ ಪೇರೆಂಟ್ ಡಿಸೈಡ್ ಮಾಡ್ತಾರೆ, ಆ ಸ್ಕೂಲವರು ಅಲ್ಲ ರಾಜ್ಯ ಸರ್ಕಾರನಲ್ಲ ಅಂತ ಇದು ಹೇಳುತ್ತೆ. ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಯಾವ ಭಾಷೆ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಮಾತೃಭಾಷೆಯಲ್ಲೇ ಕಲಿಬೇಕು ಎಂದು ಸರ್ಕಾರ ಒತ್ತಾಯಿಸೋಕ್ಕೆ ಹಾಗೆ ಅದು ರೈಟ್ಸ್ ಇಲ್ಲ, ಅದು ಜನರ ಹಕ್ಕು ಅಂತ ಕೋರ್ಟ್ ಹೇಳ್ತು. ಪ್ರಾಥಮಿಕ ಶಿಕ್ಷಣನ ಎಲ್ಲರೂ ಒಂದು ಭಾಷೆಯಲ್ಲೇ ಓದಬೇಕು, ಕನ್ನಡದಲ್ಲೇ ಓದಬೇಕು ಅಂತೆಲ್ಲ ಒತ್ತಾಯ ಮಾಡೋಂಗಿಲ್ಲ, ಆ ಥರ ಕೋರ್ಟ್ ಹೇಳ್ತು. ಈಗ ಬೆಂಗಳೂರಲ್ಲಿ ಬೇರೆ ರಾಜ್ಯದಲ್ಲೆಲ್ಲ ಬಂದಿದ್ದಾರಲ್ವ, ಅವರೆಲ್ಲರೂ ಕನ್ನಡದಲ್ಲೇ ಓದಬೇಕು ಪ್ರಾಥಮಿಕ ಶಿಕ್ಷಣ ಅಂತ ಕರ್ನಾಟಕ ಹೇಳ್ತು. ಅವಾಗ ಕೋರ್ಟ್ ಏನು ಹೇಳ್ತು, ಈ ಥರ ಏರಂಗಿಲ್ಲ ಅಂತ ಹೇಳಿ. ಅದೇ ಥರ ಇದು ಎಸ್ಲಾ. ಈಗ ಅಲ್ಪಸಂಖ್ಯಾತ ಇರ್ತಾರೆ, ಅವ್ರಿಗೆ ಸಣ್ಣ ಭಾಷೆ ಮಾತಾಡೋರು ಅವ್ರಿಗೆಲ್ಲ ಹಕ್ಕುಗಳು ಇರ್ತಾರೆ. ಈಗ ಮಂಗಳೂರಲ್ಲಿ ಅವರು ತುಳು ಮಾತಾಡ್ತಾರೆ, ಆ ಥರ ಸಣ್ಣ ಭಾಷೆ ತುಂಬ ಕಡಿಮೆ ಜನ ಇರ್ತಾರೆ. ಅವ್ರ ಹಕ್ಕುಗಳನ್ನ ಕಸಿದೇ ಇರ್ತಾರ ರಾಷ್ಟ್ರಪತಿಗಳು ಒಬ್ಬ ವಿಶೇಷ ಅಧಿಕಾರನ ನೇಮಿಸ್ತಾರೆ. ಅದು ಯಾವುದರಲ್ಲಿ 350B ನಲ್ಲಿ. ಕೊಂಕಣಿ, ತುಳು ಈ ಥರ ಎಲ್ಲ ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಹಕ್ಕುಗಳು ಇರಬೇಕು. ಅವ್ರಿಗೂ ಅವರ ಲ್ಯಾಂಗ್ವೇಜಲ್ಲಿ ಅವ್ರು ಬೇಕಾದ್ರೆ ಎಜುಕೇಷನ್ ಮಾಡೋದಕ್ಕೆ ಅವಕಾಶ ಕಳಿಸ್ಕೊಡ್ಬೇಕು. ಅದೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ಬ ವಿಶೇಷ ಅಧಿಕಾರನ
ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಹಿಂದಿ ಭಾಷೆಯ ಅಭಿವೃದ್ಧಿ, ಹಿಂದಿ ಭಾಷೆನ ಇಂಪ್ರೂವ್ ಮಾಡೋದು ಕೇಂದ್ರ ಸರ್ಕಾರ ಜವಾಬ್ದಾರಿ. ಅದಕ್ಕೋಸ್ಕರ ಈ ಸಂಸ್ಕೃತ ಇತರ ಭಾರತೀಯ ಭಾಷೆಗಳಿಂದ ಪದಗಳನ್ನ ಬಳಸಿ ಹಿಂದಿನ ಶ್ರೀಮಂತ ಮಾಡಬೇಕು ಅಂತ ಈ ಆರ್ಟಿಕಲ್ 351 ಹೇಳುತ್ತೆ. So now we have completed first unit. Now we are going for the second unit. Unit 2, first question. What is a bill? Discuss the various kinds of bill. Explain how a bill is introduced. Corresponding procedure in passing them by the parliament. And passed as a statute in the parliament. ಮಸೂದೆ ಎಂದರೇನು? ವಿವಿಧ ರೀತಿಯ ಮಸೂದೆಗಳು. ಸಂಸತ್ನಲ್ಲಿ ಒಂದು ಮಸೂದೆಯು ಹೇಗೆ ಪರಿಚಯಿಸಲ್ಪಡುತ್ತದೆ, ಅವುಗಳ ಮಂಡನೆ ಮತ್ತು ಅಂಗೀಕಾರಕ್ಕೆ ಸಂಬಂಧಿಸಿದ ಉಪಬಂಧಗಳನ್ನು ಚರ್ಚಿಸಿ. ಶಾಸನವಾಗಿ ಅಂಗೀಕಾರವಾಗುತ್ತದೆ ಎಂಬುದನ್ನು ವಿವರಿಸಿ. ಯಾವ ತರ ಶಾಸನವಾಗಿ ಅಂಗೀಕಾರ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರ ಮಾಡಿ ಅಂತ ಕೇಳಿದ್ದಾರೆ. ಸೊ ದಿಸ್ ಇಸ್ ಸೆಕೆಂಡ್ ಯೂನಿಟ್, ಫಸ್ಟ್ ಕ್ವೆಶ್ಚನ್. ಫಾರ್ ಕಂಪ್ಲೀಟ್ ವಿಡಿಯೋ ಕಾಂಟ್ಯಾಕ್ಟ್ ಅಸ್ ಆನ್ 8088554607. Now we will start with second unit. You can also contact us on YouTube @IKCourt in YouTube, and also we are available on Telegram IKCourt Law Academy. If you search @IKCourt Academy, we are available on Telegram also, and also we are also available on WhatsApp channel and also Facebook.